ನಮಸ್ಕಾರ. ಛತ್ರದ ಮುಂದೆ ಹಸಿರು ಚಪ್ಪರಕ್ಕೆ ಹಳದಿ ಹಾಗೂ ಕೇಸರಿ ಬಣ್ಣದ ಚೆಂಡು ಹೂವಿನಿಂದ ಮಾಡಿದ ಅಲಂಕಾರ, ಮಾವಿನ ಸೊಪ್ಪಿನ ತಳಿರು ತೋರಣ ಮತ್ತು ಸರಳವಾಗಿ ಶುಭ ವಿವಾಹ ಎಂದು ಬರೆದಿತ್ತು. ಛತ್ರದಲ್ಲಿ ನೂರಾರು ಜನರು, ಗೆಳೆಯ ಗೆಳತಿಯರು, ಬಂಧುಗಳು, ಇಷ್ಟರು, ವರನ ಕಡೆಯವರು, ವಧುವಿನ ಕಡೆಯವರು ನೂರಾರು ಜನ ಸೇರಿದ್ದರು. ಅಲ್ಲಲ್ಲಿ ಕುರ್ಚಿಗಳಲ್ಲಿ ಕುಳಿತು ಮಾತನಾಡುತ್ತಿದ್ದರು. ಎಲ್ಲರೂ ತಮ್ಮ ತಮ್ಮಲ್ಲೇ ಮಾತನಾಡಿಕೊಳ್ಳುತ್ತಿದ್ದರು. ಅಡುಗೆಯವರು ಇಡ್ಲಿ, ಚಟ್ನಿ, ಸಾಂಬಾರ, ಕ್ಯಾರೆಟ್ ಹಲ್ವಾ ತಿಂಡಿಗೆ ಬಡಿಸುತ್ತಿದ್ದರು. ಜೊತೆಗೆ ಬಿಸಿ ಬಿಸಿಯಾದ ಕಾಫಿ, ಟೀಗಳು. ವಾದ್ಯದವರು ವಾದ್ಯಗಳನ್ನು ನುಡಿಸುತ್ತಿದ್ದರು. ಹೆಂಗಸರು ರೇಷ್ಮೆ ಸೀರೆಗಳನ್ನು ಹುಟ್ಟು ಓಡಾಡುತ್ತಿದ್ದರು. ಒಂದಷ್ಟು ಹುಡುಗ ಹುಡುಗಿಯರು ಮಾತನಾಡುತ್ತಿದ್ದರು. ವಯಸ್ಸಾದ ಹಿರಿಯರು ರಾಜಕೀಯ, ಮಳೆ, ಬೆಳೆ ಇತ್ಯಾದಿ ವಿಷಯಗಳನ್ನು ಮಾತಾಡಿಕೊಳ್ಳುತ್ತಿದ್ದರು. ಇತ್ತ ವಧುವಿನ ಕೊಠಡಿಯಲ್ಲಿ ಕುಳಿತಿದ್ದ ಸುಧಾ ತನ್ನ ಮುಖವನ್ನೊಮ್ಮೆ ಉದ್ದವಾದ ನಿಲುವುಗನ್ನಡಿಯಲ್ಲಿ ನೋಡಿಕೊಂಡು, ಬಿಳಿ ಮುಖ, ತೆಲ್ಲನೆಯ ಮೈಕಟ್ಟು, ಹಸಿರು ಹಂಚಿದ್ದ ಬಿಳಿ ರೇಷ್ಮೆ ಸೀರೆ, ಹಸಿರು ಕುಪ್ಪಸ, ಕೈಯಲ್ಲಿ ಬಂಗಾರ ಬಣ್ಣದ ಬಳೆಗಳ ಜೊತೆ ಹಸಿರು ಚುಕ್ಕಿಯ ಬಳೆಗಳು, ಹಸಿರು ಬಣ್ಣದ ಮೇಲು ಹೊದಿಕೆ, ರೇಷ್ಮೆ ಸೀರೆ. ರಾತ್ರಿಯೆಲ್ಲ ನಿದ್ದೆಗೆಟ್ಟು ಕಣ್ಣುಗಳು ಕೆಂಪಾಗಿ ಉರಿಯುತ್ತಿತ್ತು. ಕಣ್ಣಿನಿಂದ ನೀರು ಧಾರಾಕಾರವಾಗಿ ಹರಿಯುತ್ತಿತ್ತು. ಕೈಗಳಿಗೆ ಹಚ್ಚಿದ ಮದರಂಗಿ, ಹಣೆಯಲ್ಲಿ ಕಟ್ಟಿದ ಬಾಸಿಂಗ, ಹಾಕಿದ್ದ ಮಲ್ಲಿಗೆ, ಮೊಗ್ಗಿನ ಜಡೆ, ಕುಚ್ಚುಬಿಲ್ಲೆ ಇತ್ಯಾದಿ. ಆದರೆ ಸುಂದರವಾದ ಮುಖ ಮಾತ್ರ ದುಃಖದಲ್ಲಿದೆ. ಚಿಕ್ಕಮ್ಮ ಬಂದು ಇಡ್ಲಿ ಚಟ್ನಿ ಕೊಟ್ಟು, ಒಂದೆರಡು ಇಡ್ಲಿ ಚಟ್ನಿ ತಿನ್ನು, ಎಲ್ಲ ಸರಿ ಹೋಗ್ತದೆ, ಅಳ್ಬೇಡ ಎಂದರು. ಸುಧಾ ಬೇಡ ಚಿಕ್ಕಮ್ಮ ಎಂದು ಗೌರಿ ಪೂಜೆ ಮಾಡತೊಡಗಿದಳು. ಗೌರಿ ಫೋಟೋ ಹಾಗೂ ಕಲಶಕ್ಕೆ ಅರಿಶಿನ ಕುಂಕುಮ, ಹೂಮಾಲೆ, ಗೆಜ್ಜೆ ವಸ್ತ್ರ ಹಾಕಿ, ಗಂಧದ ಕಡ್ಡಿ ಹಚ್ಚಿ, ಹಣ್ಣಿನ ನೈವೇದ್ಯ ಮಾಡಿ, ತಂಬಿಟ್ಟಿನ ಆರತಿ ಮಾಡಿ, ಕಾಯಿ ಹೊಡೆದು ಭಕ್ತಿಯಿಂದ ದೇವರಿಗೆ ನಮಸ್ಕಾರ ಮಾಡಿ, ತ್ರಿಭುವನ ಜನನಿ ಜಗನ್ಮೋಹಿನಿ ಎಂದು ಕಣ್ಣೀರು ಒರೆಸಿಕೊಳ್ಳುತ್ತಾ ಆಡಿದಳು. ನಂತರ ಪಕ್ಕದಲ್ಲಿದ್ದ 5 ಜೊತೆ ಮರದ ಬಾಗಿನಗಳಿಗೆ ಪೂಜೆ ಮಾಡಿ ತಾಯಿಯನ್ನು ಕರೆದು ಮೊದಲು ಬಾಗಿನ ತಾಯಿಗೆ ಕೊಟ್ಟಳು. ಚಿಕ್ಕಮ್ಮ, ಸೋದರತ್ತೆ ಕರ್ಚೀಫ್ನಿಂದ ಕಣ್ಣೀರು ಒರೆಸಿದರು. ಸರ್ವಮಂಗಳ ಮಾಂಗಲ್ಯ ಎಂದು ಶ್ಲೋಕ ಹೇಳಿಕೊಂಡು, ದೇವರೇ, ಅಮ್ಮ ತಾಯಿ ಗೌರಿ, ನನ್ನ ಮದುವೆಯನ್ನು ನಿರ್ವಿಘ್ನವಾಗಿ ಮಾಡಿಸು ಎಂದು ಪ್ರಾರ್ಥಿಸಿದಳು. ತಾಯಿ ವಸಂತ ಬಂದು ತವರು ಮನೆ ಮಾಂಗಲ್ಯವನ್ನು ಕೊರಳಿಗೆ ಕಟ್ಟಿದರು. ನಂತರ ನಮಸ್ಕರಿಸಿ ತಂದೆಯನ್ನು ಕೇಳಿದಳು. ಅಪ್ಪ ಎಲ್ಲಿ ನಮಸ್ಕಾರ ಮಾಡಬೇಕು ಎಂದಾಗ, ಹೊರಗಡೆ ಇದ್ದಾರೆ, ಬರ್ತಾರೆ ಎಂದು ವಸಂತ ಹೊರ ನಡೆದರು. ಸುಧಾ ಗಂಟೆ ಹತ್ತಾದರೂ ತನ್ನನ್ನು ಹಸೆಮನೆಗೆ ಕರೆದುಕೊಂಡು ಹೋಗದೇ ಇದ್ದಾಗ ಬಹಳ ಗಾಬರಿಯಾದಳು. 9ರಿಂದ 10ಕ್ಕೆ ಇದ್ದ ಮುಹೂರ್ತ ಆದರೂ ಹಸೆಮನೆಗೆ ಕರೆದೊಯ್ಯದಿದ್ದಾಗ ಗಾಬರಿಯಾದಳು. ಚಿಕ್ಕಮ್ಮ ಹಾಗೂ ಸೋದರತ್ತೆ ಜೊತೆಯಲ್ಲೇ ಕುಳಿತು ಅದು ಇದು ಮಾತನಾಡುತ್ತಿದ್ದರು. ಕೊನೆಗೆ ಸುಧಾ ವಧುವಿನ ಕೋಣೆಯಿಂದ ಹೊರಬಂದು ನೋಡಿದಳು. ಚಿಕ್ಕಮ್ಮ, ಸೋದರತ್ತೆ ಅವಳ ಹಿಂದೆ ಓಡಿ ಬಂದರು. ಹಸೆಮನೆ ಮೇಲೆ ತಂದೆ ತಾಯಿಯೂ ಇಲ್ಲ, ವರನೂ ಇಲ್ಲ, ವರನ ತಂದೆ ತಾಯಿಯೂ ಇಲ್ಲ. ಯಾವುದು ನಡೆಯಬಾರದು ಎಂದುಕೊಂಡಿದ್ದಳು. ಅದೇ ನಡೆಯುತ್ತಿತ್ತು. ಕೂಡಲೇ ವರನ ಕೊಠಡಿಯೊಳಗೆ ಹೋದಳು. ಅಲ್ಲಿ ತಂದೆ ತಾಯಿ ಇಬ್ಬರು ವರನ ತಂದೆ ತಾಯಿಯ ಕಾಲನ್ನು ಹಿಡಿದು ಅಳುತ್ತಿದ್ದಾರೆ. ತಂದೆ ರಾಮಶಾಸ್ತ್ರಿಗಳು, ನಾನು ಬ್ಯಾಂಕಿನಿಂದ ದುಡ್ಡು ತರುವಾಗ ಹಣವನ್ನು ಕಲ್ಲ ಅಪಹರಿಸಿಕೊಂಡು ಹೋದ. ಸ್ವಾಮಿ, ದಯವಿಟ್ಟು ಮದುವೆ ನಿಲ್ಲಿಸಬೇಡಿ, ಹೇಗಾದರೂ ಮಾಡಿ 1-2 ತಿಂಗಳಲ್ಲಿ ಹಣ ತಂದು ಕೊಡುತ್ತೇನೆ ಎಂದು ಅಳುತ್ತಿದ್ದರು. ಬರೀ ಹೇಳಿದ್ದನ್ನು ಎಷ್ಟು ಸಾರಿ ಹೇಳ್ತೀರಾ? ದುಡ್ಡು ಹಿಡಿ, ಇಲ್ಲದಿದ್ದರೆ ಮದುವೆ ಇಲ್ಲ ಅಷ್ಟೇ. ನಡೆಯು ಶ್ರೀಧರ, ಹೋಗೋಣ ಎನ್ನುತ್ತಿದ್ದರು. ಸುಧಾಳ ತಂದೆ ರಾಮಶಾಸ್ತ್ರಿಗಳು ಪ್ರೌಢಶಾಲೆಯಲ್ಲಿ ಸಂಸ್ಕೃತ ಪಂಡಿತರಾಗೂ ಪುರೋಹಿತರು. ದಿನವೂ ನೂರಾರು ಜನರು ಅವರ ಕಾಲಿಗೆ ಬಿದ್ದು ಆಶೀರ್ವಾದ ತೆಗೆದುಕೊಳ್ಳುತ್ತಿದ್ದರು. ಅಂಥವರು ಇಂದು ಬೇರೆಯವರ ಕಾಲನ್ನು ಹಿಡಿದು ಅಳುತ್ತಿದ್ದದ್ದು ಸುಧಳಿಗೆ ಕರುಳು ಕಿತ್ತುಕೊಂಡು ಬರುವಂತೆ ಆಯಿತು. ಶ್ರೀಧರ್ ತನಗೂ ಇದಕ್ಕೂ ಸಂಬಂಧವೇ ಇಲ್ಲವೆನ್ನುವಂತೆ ಕುಳಿತು ಗೆಳೆಯರೊಡನೆ ಹರಟುತ್ತಿದ್ದ. ಸುಧಾ ಬಂದು, ಅಪ್ಪ ಅಮ್ಮ ಎದ್ದೇಳಿ, ಅವರ ಕಾಲು ಬಿಡಿ ಎಂದು ಶ್ರೀಧರ್ನ ಹತ್ತಿರ ಬಂದು, ನೀವೇನಾದರೂ ಹೇಳುವುದಿದೆಯೇ ಎಂದಳು. ಶ್ರೀಧರ್ ಅಪ್ಪ ಅಮ್ಮ ಹೇಗೆ ಹೇಳ್ತಾರೆ ಹಾಗೆ ಎಂದನು. ತಂದೆ ತಾಯಿಯರೊಂದಿಗೆ ಹೊರಗೆ ಬಂದ ಸುಧಾ ಅಲ್ಲಿಯೇ ಇದ್ದ ಮೈಕ್ ತೆಗೆದುಕೊಂಡು, ಎಲ್ಲರೂ ಕೇಳಿರಿ, ನನ್ನ ಮದುವೆ ನಿಂತು ಹೋಯಿತು. ಯಾಕೆಂದರೆ ನಮ್ಮಪ್ಪ ಅವರಿಗೆ ಕೊಡಬೇಕಾಗಿದ್ದ ವರದಕ್ಷಿಣೆ ಹಣ 1 ಲಕ್ಷ ರೂಪಾಯಿ ಕಳ್ಳತನ ಆಗಿ ಕೊಡಲಿಲ್ಲ. ಹಾಗಾಗಿ ಮದುವೆ ನಿಂತು ಹೋಯಿತು. ಅವರೇ ಮದುವೆ ಮಾಡಿಕೊಳ್ಳಲು ಮುಂದೆ ಬಂದರೂ ಕೂಡ ನಾನೀಗ ಮದುವೆ ಆಗುವುದಿಲ್ಲ. ಈಗಾಗಲೇ ಹಣಕ್ಕಾಗಿ ಇಷ್ಟೊಂದು ನಾಟಕ ಮಾಡುತ್ತಿರುವ ಇವರು ಮುಂದೆ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಅನ್ನೋ ನಂಬಿಕೆ ಇಲ್ಲ. ಹಾಗಾಗಿ ನಾನು ಮದುವೆ ಆಗುವುದಿಲ್ಲ ಎಂದಳು. ಸುಧಾ ಕಾಲೇಜಿನ ಗೆಳೆಯ ಗೆಳತಿಯರು, ಉಪನ್ಯಾಸಕರು, ಪ್ರಾಂಶುಪಾಲರು ಒಮ್ಮೆ ಸುಧಳ ನಡವಳಿಕೆಗೆ ಆಶ್ಚರ್ಯಪಟ್ಟರು. ಒಂದು ದಿನ ಕೂಡ ಗಟ್ಟಿಯಾಗಿ ಮಾತನಾಡದ ಸೌಮ್ಯ ಸ್ವಭಾವದ ಸುಧಾ ಇಂದು ಇಷ್ಟೊಂದು ದಿಟ್ಟತನ ತೋರಿ ಮಾತನಾಡುತ್ತಿರುವುದು ನಿಜಕ್ಕೂ ಅವರಿಗೆ ಆಶ್ಚರ್ಯ ತಂದಿತ್ತು. ಸುಧಳ ಪ್ರಾಂಶುಪಾಲರು, ಇದು ನಿನ್ನ ಜೀವನದ ಪ್ರಶ್ನೆ, ಇಂಥ ನಿರ್ಧಾರ ತೆಗೆದುಕೊಳ್ಳಬೇಡಮ್ಮ ಎಂದರು. ಆದರೆ ಸುಧಾ, ನನ್ನ ತಂದೆ ತಾಯಿಯ ಗೌರವ ಮುಖ್ಯ, ಅವರಿಗೆ ಗೌರವ ಕೊಡದೆ ಇರುವವರನ್ನು ಮದುವೆಯಾಗಲು ನನಗೆ ಇಷ್ಟ ಇಲ್ಲ ಎಂದಳು. ಸುಧಳ ಗೆಳತಿ ರೋಜಾ,
ಸುಧಾ, ನಾನು ಪೊಲೀಸ್ ಕರೆತರುತ್ತೇನೆ ಎಂದಳು. ಸುಧಾ, ಬೇಡ ಅಂತ ಅವರಿಗೆ ದೇವರೇ ತೋರಿಸ್ತಾನೆ. ಅವರನ್ನು ಪೊಲೀಸರಿಗೆ ಒಪ್ಪಿಸುವುದು 2 ನಿಮಿಷದ ಕೆಲಸ. ಆದರೆ ಹಾಗೆ ಮಾಡಿದರೆ ನನ್ನ ಕಳೆದು ಹೋದ ಮಾನ ಬರುವುದೇ ಎಂದಳು. ಸುಧಾಳ ಸೋದರ ಮಾವ, ಅತ್ತೆ, ಚಿಕ್ಕಪ್ಪ, ಚಿಕ್ಕಮ್ಮ, ದೊಡ್ಡಪ್ಪ ಎಲ್ಲರೂ ಸುಧಾಳನ್ನು ಬೇಡ ಸುಧಾ, ದುಡುಕಬೇಡ ಎಂದರು. ಆದರೆ ಸುಧಾ ಗಟ್ಟಿ ನಿರ್ಧಾರ ಮಾಡಿ ಆಗಿತ್ತು. ತಾಯಿ ವಸಂತ ಸುಧಾಳನ್ನು ತಬ್ಬಿಕೊಂಡು ಅಳುತ್ತಿದ್ದರು. ತಂದೆ ಅವಮಾನ ತಾಳದೆ ಕುಸಿದು ಕುಳಿತಿದ್ದರು. ಆಟವಾಡುತ್ತಿದ್ದ 10 ವರ್ಷದ ತಂಗಿ ಸಿರಿ ಓಡಿ ಬಂದು ಅಕ್ಕನನ್ನು ತಬ್ಬಿಕೊಂಡಳು. ಸುಧಾ ಹಿಂದಿನ ದಿನ ವರಪೂಜೆಗೆ ಇಟ್ಟಿದ್ದ ಸೀರೆ, ನಿಶ್ಚಿತಾರ್ಥದ ಉಂಗುರ ತಂದು ಕೊಟ್ಟಳು. ಶ್ರೀಧರ್ ಸಹ ತಾನು ಕಡಿಮೆ ಇಲ್ಲ ಎಂದು ನಿಶ್ಚಿತಾರ್ಥದ ಉಂಗುರ, ಬಟ್ಟೆಗಳನ್ನು ತಂದುಕೊಟ್ಟರು. ಸುಧಾ ಮುಂದುವರೆದು ಎಲ್ಲರಿಗೂ ಊಟ ಮಾಡಿಕೊಂಡು ಹೋಗಿ ತಾಯಿ ಅನ್ನಪೂರ್ಣೆಯ ಪ್ರಸಾದವನ್ನು ಸ್ವೀಕರಿಸಿ ಎಂದು ಹೇಳಿದಳು. ಅಲ್ಲಿದ್ದ ತನ್ನ ಚಿಕ್ಕಪ್ಪನನ್ನು ಕರೆದು, ಚಿಕ್ಕಪ್ಪ, ಯಾರಿಗೆ ಪೇಮೆಂಟ್ ಮಾಡಬೇಕು ಎಲ್ಲವನ್ನು ಕೊಟ್ಟುಬಿಡಿ. ಹಾಗೂ ವರನ ಕಡೆಯವರಿಗೆ ಅವರು ಬಂದ ಬಸ್ ಡ್ರೈವರ್ ಕರೆದು ಎಲ್ಲರನ್ನು ಎಲ್ಲಿಂದ ಕರೆದುಕೊಂಡು ಬಂದಿರುವೆಯೋ ಅಲ್ಲಿಗೆ ಕ್ಷೇಮವಾಗಿ ತಲುಪಿಸಿ ಎಂದು ಹೇಳಿದಳು. ತಾಯಿ ಕಟ್ಟಿದ್ದ ತವರು ಮನೆ ಮಾಂಗಲ್ಯವನ್ನು, ಇದೇ ನನ್ನ ಮಾಂಗಲ್ಯ ಎಂದು ಕಣ್ಣಿಗೆ ಒತ್ತಿಕೊಂಡು ತಾಯಿ ತಂದೆಯನ್ನು ಕರೆದುಕೊಂಡು ಒಳಗೆ ಹೋದಳು. ಸುಧಾ ವಾಕಿಂಗ್ ಮುಗಿಸಿ ತನ್ನ 15 ವರ್ಷ ಹಿಂದಿನ ಘಟನೆಯನ್ನು ನೆನೆತು, ಇವತ್ತು ಜೂನ್ 10, ಇವತ್ತಿಗೆ ನನ್ನ ಮದುವೆ ಮುಗಿದು 15 ವರ್ಷ ಆಗಬೇಕಾಗಿತ್ತು ಎಂದುಕೊಂಡು ಮನೆಗೆ ಬಂದಳು. ತಾಯಿಯನ್ನು ಕರೆದು, ಅಮ್ಮ, ಇವತ್ತು ನಾನು ಕಾಲೇಜ್ಗೆ ಬೇಗ ಹೋಗಬೇಕು. ಇವತ್ತು ಪ್ರಥಮ PUC ಮಕ್ಕಳಿಗೆ ಸ್ವಾಗತ ಕಾರ್ಯಕ್ರಮವಿದೆ, ಬೇಗ ಹೋಗಬೇಕು. ತಿಂಡಿ ಸ್ವಲ್ಪ ಬೇಗ ಮಾಡು ಎಂದು ಹೇಳಿ ಒಳಗೆ ಹೋದಳು. ಸ್ನಾನ ಮುಗಿಸಿ ಗುಲಾಬಿ ಬಣ್ಣದಲ್ಲಿ ನೀಲಿ ಹಂಚಿರುವ ಸಿಲ್ಕ್ ಸೀರೆ ಹುಟ್ಟು ಗುಲಾಬಿ ಹೂವು ಮುಡಿದು ಒಂದು ಸಾರಿ ತನ್ನ ಬಿಂಬವನ್ನು ಕನ್ನಡಿಯಲ್ಲಿ ನೋಡಿಕೊಂಡಳು. ನಿಜವಾಗಿಯೂ ತಾನೆಷ್ಟು ಸುಂದರಿ ಎಂದುಕೊಂಡಳು. ತಕ್ಷಣ ವಿಷಾದದ ನಗೆ ಮುಖದಲ್ಲಿ ಹರಿದು ಹೋಯಿತು. ತಂದೆ ಪೂಜೆ ಮಾಡಿ ಆರತಿ ಪ್ರಸಾದ ಕೊಟ್ಟರು. ಆರತಿ ತೆಗೆದುಕೊಂಡು ಪ್ರಸಾದ ಸ್ವೀಕರಿಸಿ ವಸಂತ ಅವರಿಗೆ ಇಡ್ಲಿ ಚಟ್ನಿ ಭಾಳ ಚೆನ್ನಾಗಿದೆ ಎಂದು ತಾಯಿಯ ಸಂತೋಷಕ್ಕೆ 2 ಇಡ್ಲಿ ಹಾಕಿಸಿಕೊಂಡು ಒಂದಷ್ಟು ಹರಟೆ ಹೊಡೆದು ನಗಿಸಿ, ಸಿರಿ ಏನು ಮಾಡ್ತಾ ಇದೆಯಾ ಎಂದು ಮಲಗಿದ್ದ ಸಿರಿಗೆ ಮುತ್ತಿಟ್ಟು, ಸಾಯಂಕಾಲ ಇವತ್ತು ಮೂವಿಗೆ ಹೋಗೋಣ, ಹಾಗೆ ರಾತ್ರಿ ಊಟ ಹೊರಗಡೆ ಮುಗಿಸಿಕೊಂಡು ಬರೋಣ ಎಂದೆಲ್ಲರಿಗೂ ಬಾಯಿ ಹೇಳಿ ಹೋದಳು. ಸ್ಕೂಟಿಯಲ್ಲಿ ಕಾಲೇಜ್ ತಲುಪಿದ ಸುಧಾ ಎಲ್ಲ ಸಿದ್ಧತೆಗಳನ್ನು ಹೇಗೆ ನಡೆದಿವೆ ಎಂದು ಒಮ್ಮೆ ಅವಲೋಕಿಸಿ ಬರುತ್ತಿದ್ದ ಪೋಷಕರನ್ನು ಎದುರುಗೊಳ್ಳಲು ನಿಂತಳು. ಉಪನ್ಯಾಸಕರು ಬರುತ್ತಿದ್ದ ಎಲ್ಲ ಪೋಷಕರಿಗೂ ಒಂದು ಗ್ರೀಟಿಂಗ್ ಕಾರ್ಡ್ ಹಾಗೂ ಗುಲಾಬಿ ಹೂವನ್ನು ಕೊಟ್ಟು ಸ್ವಾಗತಿಸಿದರು. ಪ್ರಾಂಶುಪಾಲರು ದೀಪ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಹಳೆಯ ವರ್ಷಗಳ ತಮ್ಮ ಕಾಲೇಜಿನ ಶೇಕಡಾವಾರು ಫಲಿತಾಂಶವನ್ನು ತೋರಿಸಿ ತಮ್ಮ ಕಾಲೇಜಿನ ಬಗ್ಗೆ ಮಾತಾಡಿ ಸಿಬ್ಬಂದಿ ವರ್ಗದವರನ್ನು ಪರಿಚಯಿಸಿದರು. ನಂತರ ಹಳೆಯ ವಿದ್ಯಾರ್ಥಿಗಳು ಮಾತಾಡಿ ತಮ್ಮ ಅನುಭವಗಳನ್ನು ಹಂಚಿಕೊಂಡು ಹಾಗೆ ಸಿಬ್ಬಂದಿ ವರ್ಗದವರ ಬಗ್ಗೆ ಹೇಳಿದರು. ಕಾರ್ಯಕ್ರಮ ಮುಗಿದ ಮೇಲೆ ಊಟ ಮುಗಿಸಿ ಪೋಷಕರು ಹಾಗೂ ವಿದ್ಯಾರ್ಥಿಗಳು ಹೋದ ಮೇಲೆ ಸುಧಾ ಸೋಮವಾರ ನಡೆಯಬೇಕಾಗಿದ್ದ CET ಮಾದರಿ ಕಿರುಪರೀಕ್ಷೆ ಪ್ರಶ್ನ ಪತ್ರಿಕೆಗಳನ್ನು ಎಣಿಸಿ ಕವರ್ಗೆ ಹಾಕಿ ಕೊಠಡಿ ಸಂಖ್ಯೆ, ಮೇಲ್ವಿಚಾರಕರ ಹೆಸರು ಮುಂತಾದ ಮಾಹಿತಿಗಳನ್ನು ಅಂಟಿಸಿ ಮುಗಿಸುವ ವೇಳೆಗೆ 4:30 ಆಗಿತ್ತು. ಇನ್ನೇನು ಮನೆಗೆ ಹೊರಡಬೇಕು ಎನ್ನುವಷ್ಟರಲ್ಲಿ ಕಳೆದ ವರ್ಷದ ದ್ವಿತೀಯ PUC ವರ್ಷದ ವಿದ್ಯಾರ್ಥಿನಿ ವಿಜಿತಾ ಬಂದಳು. ಉತ್ತಮ ಅಂಕ ಗಳಿಸಿದ ವಿಜಿತಾ ಸಿಹಿಯನ್ನು ಕೊಟ್ಟು, ಮೇಡಮ್, ಅವತ್ತು ನೀವು ಸಪೋರ್ಟ್ ಮಾಡಿ ಈ ಕಾಲೇಜ್ನಲ್ಲಿ ಸೀಟ್ ಕೊಡಿಸದಿದ್ದರೆ ನಾನು ಇಷ್ಟು ಒಳ್ಳೆ ಅಂಕ ಪಡೆಯಲು ಸಾಧ್ಯ ಆಗ್ತಿರಲಿಲ್ಲ ಎಂದಳು. ವಿಜಿತಾ ಕನ್ನಡ ಮಾಧ್ಯಮ ಶಾಲೆಯಲ್ಲಿ 10ನೇ ತರಗತಿವರೆಗೆ ಓದಿ ಬ್ಯಾಂಗ್ಳೂರಿನ ಈ ಕಾಲೇಜ್ನಲ್ಲಿ ಸೇರಬೇಕೆಂದು ಬಂದ ಬಡ ಕುಟುಂಬದ ವಿದ್ಯಾರ್ಥಿನಿ. ಕನ್ನಡ ಮಾಧ್ಯಮದ ಅವಳಿಗೆ ಕಾಲೇಜ್ನಲ್ಲಿ ಅಡ್ಮಿಷನ್ ಕೊಡಲು ಪ್ರಿನ್ಸಿಪಾಲರು ನಿರಾಕರಿಸಿದರು. ಕಾರಿಡಾರ್ನಲ್ಲಿ ಅಳುತ್ತಿದ್ದ ಅವಳನ್ನು ವಿಚಾರಿಸಿದಾಗ ಅವಳ ತಂದೆ ಹೇಳಿದರು, ಅವಳ ಅಂಕಪಟ್ಟಿ ನೋಡಿದಾಗ ವಿಜ್ಞಾನ, ಗಣಿತ ಮತ್ತು ಇಂಗ್ಲಿಷ್ನಲ್ಲಿ 90 ಅಂಕಕ್ಕಿಂತ ಹೆಚ್ಚಿತ್ತು. ಸುಧಾ ಪ್ರಾಂಶುಪಾಲರ ಹತ್ತಿರ ಮಾತಾಡಿ ಅವಳಿಗೆ ಅಲ್ಲಿ ಸೀಟು ಸಿಗುವಂತೆ ಮಾಡಿದ್ದು ಅಲ್ಲದೆ 4-5 ತಿಂಗಳು ಕಳೆಯುವಷ್ಟರಲ್ಲಿ ಇಂಗ್ಲಿಷ್ ಮಾತನಾಡಲು ಹಾಗೂ ಗ್ರಾಮರ್ ಹೇಳಿಕೊಟ್ಟಿದ್ದಳು. ನಂತರ ವಿಜಿತಾ ಹತ್ತಿರ ಮಾತಾಡಿ ಅವಳಿಗೆ ಶುಭ ಕೋರಿ ಕಳಿಸಿದಳು. ಮನೆಗೆ ಬಂದು ಬಟ್ಟ ಬದಲಾಯಿಸಿ ಕಾಫಿ ಕುಡಿದು ಸ್ವಲ್ಪ ಸುಧಾರಿಸಿಕೊಂಡು ಕುಳಿತಿದ್ದಳು. ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಗಾರ್ಡ್ ಫೋನ್ ಮಾಡಿ ಅವರ ಮನೆಗೆ ಅತಿಥಿಗಳು ಬಂದಿದ್ದಾರೆ ಎಂದಾಗ ಕಳುಹಿಸಿ ಎಂದಳು. ಸುಧಾಳ ಮನೆಗೆ ಬಂದವರು ಯಾರು? ಸುಧಾ, ಅಪ್ಪ, ಯಾರೋ ಬ್ಯಾಂಕ್ ಮ್ಯಾನೇಜರ್ ಬರ್ತಿದ್ದಾರೆ, ನನಗೂ ಪರಿಚಯವಿಲ್ಲ, ಏಕೆ ಬರುತ್ತಿದ್ದಾರೋ ಗೊತ್ತಿಲ್ಲ ಎಂದಳು. ಸೋಫಾ ಕವರ್ ಸರಿ ಮಾಡಿ ಸೆರಗು ಸರಿ ಮಾಡಿಕೊಂಡಳು. ಅಷ್ಟರಲ್ಲಿ ಕರೆಗಂಟೆ ಬಾರಿಸಿದಾಗ ಬಾಗಿಲು ತೆಗೆದು ಬಂದವರನ್ನು ಸ್ವಾಗತಿಸಿದಳು. ಸೋಫಾ ಮೇಲೆ ಕುಳಿತ ಅವರು ತಾವು ನಾರಾಯಣರಾವ್ ಬ್ಯಾಂಕ್ ಮ್ಯಾನೇಜರ್ ಎಂದು ಪರಿಚಯಿಸಿಕೊಂಡರು. ತಮ್ಮ ವಿಸಿಟಿಂಗ್ ಕಾರ್ಡ್ ಕೊಟ್ಟರು. ತಮ್ಮ ಮನೆ ವೈಲ್ಡ್ ಫೀಲ್ಡ್ನಲ್ಲಿ ಇದೆ, ಒಬ್ಬನೇ ಮಗ, ಹೆಂಡತಿ ಸಹ ಜಿಲ್ಲಾ ಪಂಚಾಯತ್ ಆಫೀಸ್ನಲ್ಲಿ ಕೆಲಸದಲ್ಲಿದ್ದಾರೆ ಎಂದರು. ವಸಂತ ಅವರು ಕಾಫಿ ತೆಗೆದುಕೊಂಡು ಬಂದರು. ನಾರಾಯಣರಾವ್ ಮುಂದುವರೆಸಿ, ತಮ್ಮ ಮಗ ಸಿದ್ಧಾರ್ಥ್ ಸಿರಿ ಕೆಲಸ ಮಾಡುತ್ತಿರುವ ಟೆಕ್ ಪಾರ್ಕ್ನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ
ಸಿರಿಯನ್ನು ನೋಡಿ ಇಷ್ಟಪಟ್ಟಿದ್ದಾನೆ. ತಮಗೆ ಅಭ್ಯಂತರವಿಲ್ಲದಿದ್ದರೆ ಮುಂದುವರಿಸಬಹುದು ಎಂದು ಹೇಳಿದರು. ಅಲ್ಲಿಯವರೆಗೂ ಮನೆಯ ಮುದ್ದಿನ ಮಗಳಾಗಿದ್ದ ಸಿರಿ ಇಷ್ಟು ಬೇಗ ಮದುವೆ ವಯಸ್ಸಿಗೆ ಬಂದಳೆ ಎನಿಸಿತು. ಸುಧಾ ಮದುವೆ ನಿಂತು ಹೋದ ಮೇಲೆ ಹೆಚ್ಚು ಕಡಿಮೆ ಮನೆಯಲ್ಲಿ ಯಾವಾಗಲೂ ಮೌನವೇ ಇರುತ್ತಿತ್ತು. ಈಗ ಒಮ್ಮಿಂದೊಮ್ಮೆಲೆ ಇದ್ದಕ್ಕಿದ್ದಂತೆ ಸಿರಿಯ ಮದುವೆ ಪ್ರಸ್ತಾಪ ಬಂದಾಗ ಏನೂ ತೋಚದೆ ರಾಮಶಾಸ್ತ್ರಿ ದಂಪತಿಗಳು ಕುಳಿತು ಬಿಟ್ಟರು. ಸುಧಾ ಎಚ್ಚೆತ್ತವಳು ಬಹಳ ಸಂಭ್ರಮದಿಂದ, ಹೌದಾ, ನಾವು ಸಿರಿ ಬಳಿ ವಿಚಾರಿಸಿ 1-2 ದಿನಗಳಲ್ಲಿ ತಿಳಿಸುವುದಾಗಿ ಹೇಳಿದಳು. ರೂಮಿನಲ್ಲಿ ತನ್ನ ಆಫೀಸ್ ಫೈಲನ್ನು ನೋಡುತ್ತಿದ್ದ ಸಿರಿ ಹೊರಗೆ ನಡೆಯುತ್ತಿದ್ದ ವಿಷಯಗಳನ್ನು ಕೇಳಿಸಿಕೊಂಡಳು. ಸಿರಿ ರೂಮಿಗೆ ಬಂದು ಸುಧಾ ಅವಳಿಗೆ ಮುಖ ತೊಳೆದುಕೊಂಡು ಬಟ್ಟೆ ಬದಲಾಯಿಸಿ ಅಲಂಕರಿಸಿಕೊಂಡು ಬರಲು ಹೇಳಿದಳು. ಸಿರಿಗೆ ಸ್ವಲ್ಪವೂ ಇಷ್ಟವಿರಲಿಲ್ಲ. ಅಕ್ಕ ಮದುವೆಯಾಗದೆ ಹಾಗೇ ಇದ್ದಾಳೆ. ತನ್ನ ಹೃದಯದಲ್ಲಿ ಕಹಿ ಘಟನೆಯನ್ನು ಮುಚ್ಚಿಟ್ಟುಕೊಂಡು ನಗುವಿನ ಲೇಪಾನ ಮಾಡಿ ಎಲ್ಲ ಕೆಲಸ ಕಾರ್ಯ ಮಾಡುತ್ತಿದ್ದಾಳೆ. ಅಂಥದ್ರಲ್ಲಿ ತಾನು ಮದುವೆ ಆಗಬೇಕೆ ಎನ್ನುವ ಯೋಚನೆ ಬಂದಿತ್ತು. ಆದರೆ ಅಕ್ಕನ ಬಲವಂತಕ್ಕೆ ಅಲಂಕರಿಸಿಕೊಂಡು ಗುಲಾಬಿ ಬಣ್ಣದ ಚೂಡಿದಾರ್ ಹಾಕಿ ತನ್ನ ಭುಜದವರೆಗೂ ಕತ್ತರಿಸಿದ ಕೂದಲನ್ನು ಬಾಚಿ ರಬ್ಬರ್ ಹಾಕಿ ಹೊರಬಂದ ಸಿರಿ ನಾರಾಯಣರಾವ್ ಅವರಿಗೆ ನಮಸ್ಕರಿಸಿದಳು. ನಾರಾಯಣ್ ಆದಷ್ಟು ಬೇಗ ಮುಂದಿನ ಮಾತುಕತೆ ನಡೆಸೋಣ ಎಂದರು. ರಾಮಶಾಸ್ತ್ರಿಗಳು ಸ್ವಲ್ಪ ದಿನ ಕಾಲಾವಕಾಶ ಕೇಳಿದರು. ದುಂಡು ಮೊಗದ ಕಪ್ಪು ಕೇಶರಾಶಿ ತೆಳ್ಳಗೆ ಬೆಳ್ಳಗೆ ಬಳುಕುವಂತಿದ್ದ ಸಿರಿಯನ್ನು ನೋಡಿ ತಮ್ಮ ಮೆಚ್ಚುಗೆ ವ್ಯಕ್ತಪಡಿಸಿ ತಮ್ಮ ಫೋನ್ ನಂಬರ್ ಹಾಗೂ ವಿಳಾಸ ಕೊಟ್ಟು ನಾರಾಯಣರಾವ್ ಹೋದರು. ನಾರಾಯಣರಾವ್ ಹೋದ ಮೇಲೆ ಮನೆಯವರೆಲ್ಲರೂ ಕುಳಿತು ಮಾತಾಡಿಕೊಂಡರು. ತಾನು ಸಿದ್ಧಾರ್ಥನನ್ನು ಕೇವಲ 1-2 ಸಾರಿ ನೋಡಿ ಮಾತನಾಡಿರುವುದು, ಹೆಚ್ಚಿಗೆ ಪರಿಚಯವಿಲ್ಲ ಎಂದು, ಹಾಗೂ ತನಗೂ ಕೂಡ ಅಕ್ಕನ ಹಾಗೆ ತನಗೆ ಮದುವೆ ಬೇಡವೆಂದಳು. ಹೀಗೆ ತಾನು ಇದೇ ಮನೆಯಲ್ಲಿ ಅಪ್ಪ ಅಮ್ಮನ ಜೊತೆ ಅಕ್ಕನ ಜೊತೆ ಇರುತ್ತೇನೆ ಎಂದಳು. ಸುಧಾ ಸಿರಿಗೆ ಹಾಗೆಲ್ಲ ಮಾತಾಡಬಾರ್ದು, ಯಾವ ಕಾಲಕ್ಕೆ ಏನು ಆಗಬೇಕು ಅದು ಆಗಲೇಬೇಕು. ನನ್ನ ಮದುವೆ ನಿಂತು ಹೋದದ್ದು ದುರಾದೃಷ್ಟ. ಅದಕ್ಕಾಗಿ ನೀನು ನಿನ್ನ ಜೀವನವನ್ನು ಹಾಳು ಮಾಡಿಕೊಳ್ಬೇಡ. ಅಪ್ಪ ಅಮ್ಮ ಅದಕ್ಕಾಗಿ ಬಹಳ ಕಾಯುತ್ತಿದ್ದಾರೆ. ಹೀಗೆ ಅನಿರೀಕ್ಷಿತವಾಗಿ ಅವರೇ ಹುಡುಕಿಕೊಂಡು ಬಂದಿದ್ದಾರೆ. ನೋಡೋಣ, ಅವರ ಮನೆಗೆ ಒಮ್ಮೆ ಎಲ್ಲರೂ ಭೇಟಿ ಕೊಟ್ಟು ನಂತರ ತೀರ್ಮಾನಿಸೋಣ ಎಂದಳು. ರಾಮಶಾಸ್ತ್ರಿ ಹಾಗೂ ವಸಂತ ಅವರು ಅದನ್ನೇ ಹೇಳಿದರು. ರಾತ್ರಿ ಸುಧಾ ಹೊಸದಾಗಿ ಕೊಂಡಿದ್ದ ಸೆಲೋರಿಯ ಕಾರ್ನಲ್ಲಿ ಎಲ್ಲರನ್ನೂ ಅಲ್ಲೇ ಹತ್ತಿರದಲ್ಲಿದ್ದ ಹೋಟೆಲ್ಗೆ ಕರೆದುಕೊಂಡು ಹೋದಳು. ನಾರ್ತ್ ಇಂಡಿಯನ್ ಡಿಶಸ್ ಹಾಗೂ ಐಸ್ ಕ್ರೀಮ್ ತಿಂದು ಖುಷಿಯಿಂದ ಬಂದರು. ಸುಧಾ ರಾತ್ರಿ ಮಲಗಿದಾಗ ಮತ್ತೆ ಯೋಚನೆಯ ಆಳಕ್ಕೆ ಬಿದ್ದಳು. ಸಿರಿಯನ್ನು ಒಳ್ಳೆಯ ಮನೆಗೆ ಸೇರಿಸಿಬಿಟ್ಟರೆ ಒಂದಷ್ಟು ನೆಮ್ಮದಿ ಎಂದುಕೊಂಡಳು. ತನ್ನ ಮದುವೆಯ ಮಾತುಕತೆ ನಡೆದಾಗ ಬರೀ ಹಣವೇ ಮುಖ್ಯವಾಗಿತ್ತು. ಅಂದು ಮದುವೆಯ ಮಂಟಪದಲ್ಲಿ ಮದುವೆ ಮುರಿದು ಬಿದ್ದ ಮೇಲೆ ತನ್ನಲ್ಲಿನ ಸ್ವಾಭಿಮಾನ ಎದ್ದು ನಿಂತಿತ್ತು. ಶಿವ ಪಾರ್ವತಿಯರಂತೆ ಇದ್ದ ನನ್ನ ತಂದೆ ತಾಯಿ ಬೀಗರ ಕಾಲು ಹಿಡಿದು ಹತ್ತಾಗ ನನಗೆ ಬಹಳ ಬೇಸರವಾಗಿತ್ತು. ತನ್ನ ಮನಸ್ಸಿನಲ್ಲಿ ಆ ಕ್ಷಣಕ್ಕೆ ತನ್ನ ತಂದೆ ತಾಯರಿಗೆ ಗೌರವ ಕೊಡದ ಅವರನ್ನು ಮದುವೆಯಾಗುವುದು ಇಷ್ಟವಾಗಲಿಲ್ಲ. ಯಾವುದೇ ಮಕ್ಕಳಿಗೆ ತಮ್ಮ ಗೌರವಕ್ಕಿಂತ ತಮ್ಮ ತಂದೆ ತಾಯಿಯರ ಗೌರವ ಹೆಚ್ಚು ಎಂದುಕೊಳ್ಳುತ್ತಾರೆ. ಮದುವೆ ಮಂಟಪದಲ್ಲಿ ನಿರ್ಧಾರ ಮಾಡಿಯಾಗಿತ್ತು. MSc ಡಿಸ್ಟಿಂಕ್ಷನ್ನಲ್ಲಿ ಮುಗಿಸಿದ್ದ ತನಗೆ ಬ್ಯಾಂಗ್ಳೂರಿನ ಕಾಲೇಜಿನಲ್ಲಿ ಕೆಲಸ ಸಿಗುವುದು ಕಷ್ಟವೇನೂ ಆಗಲಿಲ್ಲ. ಜೊತೆಗೆ ಶಾಲಾ ಕಾಲೇಜುಗಳು ಆಗಷ್ಟೇ ಪ್ರಾರಂಭವಾಗಿದ್ದರಿಂದ ಸುಲಭವಾಗಿ ಕೆಲಸ ಸಿಕ್ಕಿತ್ತು. ನಂತರ ಅಲ್ಲೇ PGಯಲ್ಲಿ ಸ್ವಲ್ಪ ದಿನ ಇದ್ದು ತನ್ನ ತಂದೆಗೆ ಬ್ಯಾಂಗ್ಳೂರಿಗೆ ಟ್ರಾನ್ಸ್ಫರ್ ಮಾಡಿಸಿ ಅಲೆ ನೆನಪುಗಳನ್ನು ಅಲ್ಲಿಯೇ ಬಿಟ್ಟು ಬರಲು ಪ್ರಯತ್ನಿಸಿದರು. ಬಾಡಿಗೆ ಮನೆ ಹಿಡಿದು ವಾಸಿಸತೊಡಗಿದೆವು. ಆಗ ಚಿಕ್ಕಪ್ಪ ಹಾಗೂ ಸೋದರ ಮಾವಂದಿರು ಬಹಳ ಸಹಾಯ ಮಾಡಿದ್ದರು. ಇತ್ತೀಚೆಗೆ ಊರಿನಲ್ಲಿದ್ದ ಹಳೆ ಮನೆಯನ್ನು ಮಾರಿ ಈ ಅಪಾರ್ಟ್ಮೆಂಟ್ನಲ್ಲಿ ಹೊಸ ಮನೆ ಕೊಂಡುಕೊಂಡೆವು. ತಾನು ಡ್ರೈವಿಂಗ್ ಕ್ಲಾಸ್ ಸೇರಿ ಕಾರ್ ಡ್ರೈವಿಂಗ್ ಕಲಿತು ಹೊಸ ಸೆಲೆರಿಯ ಕಾರು ಕೊಂಡುಕೊಂಡೆ. ಕಾಲೇಜ್ನಲ್ಲಿ ತೀರಾ ಪರಿಚಿತರಿಗೆ ಮಾತ್ರ ತನ್ನ ಬಗ್ಗೆ ಗೊತ್ತಿತ್ತು. ಎಷ್ಟೋ ಜನರು ತನ್ನ ಕೊರಳಲ್ಲಿದ್ದ ತವರು ಮನೆಯ ಮಾಂಗಲ್ಯವನ್ನು ಕಂಡು ಮದುವೆಯಾಗಿದೆ ಎಂದೇ ಭಾವಿಸಿದ್ದರು. ಅಂದಿನಿಂದ ಸುಧಾ ಎಂದರೆ ಧೈರ್ಯ ಸಾಹಸ ಹೊಂದಿದ ಹೆಣ್ಣು. ಆದರೆ ಮಾತಿನ ಮಳ್ಳಿಯಾಗಿದ್ದ ಎಲ್ಲರ ಮುದ್ದಿನ ಮಗುವಾಗಿದ್ದ ಸಿರಿಯ ಪುಟ್ಟ ಹೃದಯ ನೊಂದಿತ್ತು. ಬಹಳ ಮೌನವಾಗಿ ಹೆಚ್ಚಿನ ಸಮಯ ಓದಿನಲ್ಲೇ ಕಳೆಯುತ್ತಿದ್ದಳು. ನಗುವಿನಲ್ಲಿ ಚೇಷ್ಟೆ ಇಲ್ಲ, ಯಾಂತ್ರಿಕವಾಗಿ ಇದ್ದಳು. ಅವಳಿಗಾಗಿ ತಾವೆಲ್ಲರೂ ಒಂದಷ್ಟು ನಗುವಿನ ಮುಖವಾಡ ಹಾಕುತ್ತಿದ್ದೆವು. ತಾನಂತೂ ತನ್ನೆಲ್ಲ ನೋವು ಅವಮಾನ ನುಂಗಿ ಹೊಸ ಸುಧಾ ಆಗಿದ್ದೆ. ರಾತ್ರಿ ತಡವಾಗಿ ಮಲಗಿದ್ದರಿಂದ ತಡವಾಗಿ ಎದ್ದ ಸುಧಾ ನಿತ್ಯ ಕರ್ಮಗಳನ್ನು ಮುಗಿಸಿ ಸ್ನಾನ ಮುಗಿಸಿ ದೇವರಿಗೆ ನಮಸ್ಕರಿಸಿ, ಅಮ್ಮ ನಾನು ದೋಸೆ ಮಾಡ್ತೇನೆ, ನೀನು ಅಪ್ಪ ತಿನ್ನಿ, ಆಮೇಲೆ ನಾನು ಸಿರಿ ಒಟ್ಟಿಗೆ ತಿನ್ನುತ್ತೇವೆ ಎಂದು ವಸಂತ ಹಾಗೂ ರಾಮಶಾಸ್ತ್ರಿಗಳನ್ನು ಕೂಡಿಸಿ ಗರಿಗರಿ ದೋಸೆ ಮೇಲೆ
ಬೆಣ್ಣೆ ಹಾಕಿ ಆಲೂಗಡ್ಡೆ ಪಲ್ಯ ಕಾಯಿ ಚಟ್ನಿ ಬಡಿಸಿದಳು. ನಂತರ ಸಿರಿ ಮತ್ತು ಸುಧಾ ತಿಂಡಿ ಮುಗಿಸಿ ಬಿಸಿ ಬಿಸಿ ಫಿಲ್ಟರ್ ಕಾಫಿ ಮಾಡಿ ಗಟ್ಟಿ ಹಾಲನ್ನು ಹಾಕಿದಳು. ಘಮಘಮಿಸುವ ಕಾಫಿ ಕುಡಿದು ಇಬ್ಬರು ಸೇರಿ ಪಾತ್ರೆ ತೊಳೆದರು. ಅಷ್ಟರಲ್ಲಿ ಸುಧಾಳ ಫೋನ್ ರಿಂಗ್ ಆಯಿತು. ತೇಜಸ್ವಿ ಎಂದು ಹೆಸರು ನೋಡಿ ಮಾತನಾಡತೊಡಗಿದಳು ಸುಧಾ. ತೇಜಸ್ವಿ ಯಾರು? ಫೋನ್ ತೆಗೆದುಕೊಂಡು ತನ್ನ ರೂಮಿನಲ್ಲಿ ಹೋಗಿ ಬಾಗಿಲು ಹಾಕಿಕೊಂಡು ತೇಜಸ್ವಿಯೊಂದಿಗೆ ಸುಮಾರು ಅರ್ಧ ಗಂಟೆ ಮಾತಾಡಿ ಹೊರಗೆ ಬಂದಳು. ನಂತರ ಸಿರಿ ಸುಧಾ ಸೇರಿಕೊಂಡು ಬೀನ್ಸ್ ಪಲ್ಯ, ತಿಳಿ ಸಾರು, ಅನ್ನ ಮಾಡಿ ಎಲ್ಲರೂ ಅದು ಇದು ಮಾತನಾಡುತ್ತಾ ಊಟ ಮಾಡಿದರು. ಮಧ್ಯಾಹ್ನ ಪರೀಕ್ಷೆ ಮುಗಿದ ತಕ್ಷಣ ತನ್ನ ಸೆಕ್ಷನ್ ಉತ್ತರ ಪತ್ರಿಕೆಗಳನ್ನು ತಿದ್ದಿ ಮುಗಿಸಿದಳು. ಸಾಯಂಕಾಲ ಸಿರಿ ಮತ್ತು ಸುಧಾ ಇಬ್ಬರು ಅಕ್ಕ ತಂಗಿಯರು ಅಪಾರ್ಟ್ಮೆಂಟ್ನಲ್ಲಿ ವಾಕಿಂಗ್ ಹೋಗಿ ಬಂದರು. ನಂತರ ಆ ರಾತ್ರಿ ಊಟ ಮುಗಿಸಿ ಮಲಗಿದ್ದರು. ಬೆಳಿಗ್ಗೆ ಸುಧಾ 5 ಗಂಟೆಗೆ ಎದ್ದು ತನ್ನ ನಿತ್ಯ ಕರ್ಮಗಳನ್ನು ಮುಗಿಸಿ ಬಂದಾಗ ವಸಂತ ಅವರಿನ್ನೂ ಎದ್ದಿರಲಿಲ್ಲ. ಬೆಳಿಗ್ಗೆ ಬೇಗ ಹೇಳುವ ವಸಂತ ಅವರು ಇಂದು ಎಷ್ಟು ಹೊತ್ತಾದರೂ ಎದ್ದಿರದೇ ಇದ್ದಾಗ ಸುಧಾ ಅಪ್ಪನನ್ನು ಅಮ್ಮ ಯಾಕೆ ಇನ್ನೂ ಎದ್ದಿಲ್ಲ ಎಂದು ಕೇಳಿದಳು. ರಾಮಶಾಸ್ತ್ರಿಗಳು ನಿನ್ನ ಅಮ್ಮನಿಗೆ ರಾತ್ರಿಯಿಂದ ತುಂಬ ಜ್ವರ ಬಂದಿದೆ ಎಂದರು. ಸುಧಾ ಬೇಗ ಸ್ನಾನ ಮುಗಿಸಿ ವಸಂತ ಅವರಿಗೆ ಗಂಜಿ ಮಾಡಿಕೊಟ್ಟು ಕುಡಿಸಿದಳು. ನಂತರ ಮಾತ್ರೆ ನುಂಗಿಸಿ ಹೊದಿಕೆ ಹೊದಿಸಿ ಅಮ್ಮ ಇವತ್ತು ಹೇಳಬೇಡ, ನಾನು ಸಿರಿ ಸೇರಿಕೊಂಡು ಕೆಲಸ ಮಾಡ್ತೇವೆ ಅಂದಳು. ಸಿರಿ ಆಗಲೇ ಎದ್ದು ತರಕಾರಿ ಹಚ್ಚಿ ಕಸಗಳನ್ನು ಗುಡಿಸಿ ರಂಗೋಲಿ ಹಾಕಿ ಮುಗಿಸಿದ್ದಳು. ಸುಧಾ ಉಪ್ಪಿಟ್ಟು ಮಾಡಿ ಬೆಂಡೆಕಾಯಿ ಹುಳಿ ಮಾಡಿ ಬೇಗ ಬೇಗ ಬಾಕ್ಸಿಗೆ ತುಂಬಿಸಿಕೊಂಡಳು. ಅಕ್ಕ ಇವತ್ತು ವರ್ಕ್ ಫ್ರಮ್ ಹೋಮ್ ತೆಗೆದುಕೊಂಡಿದ್ದೇನೆ, ಹಾಗಾಗಿ 11 ಗಂಟೆಗೆ ಲಾಗಿನ್ ಆಗಬೇಕು. ಅಮ್ಮನಿಗೆ ಜ್ವರ ಬಿಡದಿದ್ದರೆ ಆಸ್ಪತ್ರೆ ಕರೆದುಕೊಂಡು ಹೋಗಿ ಬರುತ್ತೇನೆ. ನೀನೇನು ಯೋಚನೆ ಮಾಡಬೇಡ, ನಿಶ್ಚಿಂತೆಯಿಂದ ಕಾಲೇಜ್ಗೆ ಹೋಗು. ನಿಮಗೆ ಇವತ್ತು CET ಮಾದರಿ ಕಿರುಪರೀಕ್ಷೆಯ ಕೆಲಸ ಇದೆ. ಏನು ಯೋಚನೆ ಮಾಡಬೇಡ, ನಾನು ನೋಡಿಕೊಳ್ತೇನೆ ಎಂದಳು. ತಂಗಿ ಅಷ್ಟು ಹೇಳಿದಾಗ ಧೈರ್ಯ ಬಂದಿತ್ತು. ಸಿರಿಯ ಕೆನ್ನೆ ತಟ್ಟಿ ಆಯಿತು ಅಂದಳು. ಬೇಗ ನೀಲಿ ಸೀರೆಯಲ್ಲಿ ಪುಟ್ಟ ಬಿಳಿ ಹೂಗಳ ಶಿಫನ್ ಸೀರೆ ಉಟ್ಟು ಅದಕ್ಕೊಪ್ಪುವ ರವಿಕೆ ತೊಟ್ಟು ಮಲ್ಲಿಗೆ ಹೂ ಮುಡಿದು ಮತ್ತೊಮ್ಮೆ ತಾಯಿಯನ್ನು ನೋಡಿ ಮಾತ್ರೆ ತಗೋ, ಹುಷಾರಾಗಿರು, ಯಾವುದಕ್ಕೂ ನನಗೆ ಫೋನ್ ಮಾಡಿ ಎಂದು ಹೇಳಿ ಹೋದಳು. ಸ್ಕೂಟಿ ಹತ್ತಿ ಕಾಲೇಜ್ಗೆ ಬಂದಳು. ಅಂದು ಕಾಲೇಜ್ನಲ್ಲಿ ವಿಪರೀತ ಕೆಲಸ. ಪರೀಕ್ಷಾ ವಿಭಾಗದ ಮುಖ್ಯಸ್ಥೆಯಾಗಿದ್ದ ಸುಧಾಳಿಗೆ ಪರೀಕ್ಷೆಗಳನ್ನು ಇದ್ದಾಗ ವಿಪರೀತ ಕೆಲಸದ ಒತ್ತಡ. 9ರವರೆಗೆ ಶುರುವಾಗುವ ಪರೀಕ್ಷೆಗೆ ಒಮ್ಮೆ ಎಲ್ಲವನ್ನು ಪರಿಶೀಲಿಸಿ ಪ್ರತಿ ಕೊಠಡಿಗೆ ತೆರಳಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆಗಳನ್ನು ಒಳಗೊಂಡ ಕವರ್ಗಳನ್ನು ಇನ್ವೆಜಿಲೇಟರ್ ಕೈಯಲ್ಲಿ ಕೊಟ್ಟು ಬಂದಳು. ಪ್ರಾಂಶುಪಾಲರ ಹತ್ತಿರ ಅನುಮತಿ ಪಡೆದು ಮನೆಗೆ ಫೋನ್ ಮಾಡಿ ಅಮ್ಮ ಹೇಗಿದ್ದಾರೆ ಎಂದು ವಿಚಾರಿಸಿದಳು. ಸಿರಿ ಅಮ್ಮನಿಗೆ ಜ್ವರ ಭಾಳವಾಗಿದೆ, ನಾವೀಗ ಆಸ್ಪತ್ರೆಗೆ ಬಂದಿದ್ದೇವೆ ಎಂದು ಹೇಳಿದಳು. ನಾನು ರಜೆ ಹಾಕಿರುವೆ, ನೀನೇನು ಗಾಬರಿ ಆಗಬೇಡ ಅಕ್ಕ ಎಂದಳು. ಪರೀಕ್ಷೆ ಮುಗಿದ ನಂತರ ಉತ್ತರ ಪತ್ರಿಕೆಗಳನ್ನು ಸಂಗ್ರಹಿಸಿ ಆ ವಿಭಾಗಗಳಿಗೆ ತಕ್ಕಂತೆ ವಿಂಗಡಿಸಿ ಕಂಪ್ಯೂಟರ್ ಸೆಕ್ಷನ್ನಲ್ಲಿ ಕೊಟ್ಟು ಮಾದರಿ ಉತ್ತರ ಪತ್ರಿಕೆಗಳನ್ನು ಕೊಟ್ಟು ನಾಳೆಯೊಳಗೆ ಮೌಲ್ಯಮಾಪನ ಮುಗಿಸಿ ಅಂಕಪಟ್ಟಿಯನ್ನು ಎಲ್ಲ ವಿಭಾಗಗಳಿಗೆ ಕಳಿಸಬೇಕು ಎಂದು ಹೇಳಿದಳು. ನಂತರ ಕೊನೆಯ ಅವಧಿಯಲ್ಲಿ ಕಳೆದ ವಾರದಲ್ಲಿ ನಡೆದ ಜೀವಶಾಸ್ತ್ರದ ಉತ್ತರ ಪತ್ರಿಕೆಗಳನ್ನು ಮಕ್ಕಳಿಗೆ ಕೊಟ್ಟು ಮಕ್ಕಳು ಎಲ್ಲಿ ತಪ್ಪು ಮಾಡಿದ್ದಾರೆ ಎಂದು ಸೂಚಿಸಿದಳು. ನಂತರ ಪ್ರಾಂಶುಪಾಲರಿಗೆ ಅಂದು ತಾಯಿಗೆ ಹುಷಾರಿಲ್ಲದ ಕಾರಣ ಬೇಗ ಮನೆಗೆ ಹೋಗಲು ಅನುಮತಿ ಪಡೆದು ಬಂದಳು. ಯಾವಾಗಲೂ ಕಾಲೇಜ್ ಬಿಟ್ಟ ಮೇಲೆ 1/2 ಗಂಟೆ ಉಳಿದು ಕೆಲಸಗಳನ್ನು ಮುಗಿಸಿ ಹೋಗುವ ಸುಧಾ ಅಂದು ಬೇಗನೆ ಹೊರಡಲು ಕೇಳಿದಾಗ ಪ್ರಾಂಶುಪಾಲರು ಹೋಗಿ ನಿಮ್ಮ ತಾಯಿಯವರನ್ನು ನೋಡಿಕೊಳ್ಳಿ ಎಂದು ಹೇಳಿ ಅನುಮತಿ ಕೊಟ್ಟರು. 1-2 ದಿನ ಕಳೆದರೂ ವಸಂತ ಅವರಿಗೆ ಜ್ವರ ಕಡಿಮೆಯಾಗಲಿಲ್ಲ. ರಕ್ತ ಪರೀಕ್ಷೆಯಲ್ಲಿ ಡೆಂಗ್ಯೂ ಎಂದು ತಿಳಿದಾಗ ಆಸ್ಪತ್ರೆಗೆ ದಾಖಲಿಸಿ ಅಕ್ಕ ತಂಗಿಯರು ರಜೆ ಹಾಕಿ ಬಿಡುವಿಲ್ಲದೆ ಆಸ್ಪತ್ರೆ ಮನೆ ಎಂದು ಓಡಾಡಿದರು. ಈ ನಡುವೆ ರಾಮಶಾಸ್ತ್ರಿ, ವಸಂತ ಮತ್ತು ಸಿರಿ ನಾರಾಯಣರಾಮ್ ಬಂದ ವಿಚಾರವನ್ನೇ ಮರೆತರು. ಆದರೆ ಸುಧಾ ಮರೆಯಲಿಲ್ಲ. ಸುಧಾ ನಾರಾಯಣರಾವ್ ಅವರ ಮಗ ಸಿದ್ಧಾರ್ಥ್ ವಿಷಯದಲ್ಲಿ ಏನು ನಿರ್ಧಾರ ತೆಗೆದುಕೊಂಡಳು ಎಂಬುದನ್ನು ನೋಡೋಣ. ಆಸ್ಪತ್ರೆಯಿಂದ ಮನೆಗೆ ಬಂದ ವಸಂತ ಅವರು ಮಲಗಿ ಸಾಕಾಗಿದೆ ಎಂದು ಕುಳಿತುಕೊಂಡಿದ್ದರು. ಸಿರಿ ಅಮ್ಮನ ತೊಡೆಯ ಮೇಲೆ ಮಲಗಿ ಮುದ್ದು ಮಾಡಿಸಿಕೊಳ್ಳುತ್ತಿದ್ದಳು. ರಾಮಶಾಸ್ತ್ರಿಗಳು, ಅಬ್ಬಾ, ನಮ್ಮ ಮಕ್ಕಳಿಬ್ಬರು ಆಸ್ಪತ್ರೆ, ಮನೆ, ಮೆಡಿಕಲ್ ಸ್ಟೋರ್, ಲ್ಯಾಬ್ ಎಂದು ಎಷ್ಟು ಓಡಾಡಿದರು. ಇಬ್ಬರು ಕಾರ್ ಡ್ರೈವಿಂಗ್ ಕಲಿತದ್ದು ಭಾಳ ಒಳ್ಳೆಯದು ಆಯಿತು. ಹಾಗಾಗಿ ಓಡಲು ಕಷ್ಟ ಆಗಲಿಲ್ಲ. ಗಂಡು ಮಕ್ಕಳಂತೆ ಓಡಾಡಿದರು. ನನಗಂತೂ ಕೈಕಾಲು ಆಡುತ್ತಿರಲಿಲ್ಲ, ಏನೂ ತೋಚುತ್ತಿರಲಿಲ್ಲ ಎಂದರು. ನಿಜ ಕಣ್ರಿ. ತೇಜಸ್ವಿ ಜೊತೆ ಮಾತನಾಡಿ ಹೊರಗೆ ಬಂದ ಸುಧಾ ಮುಖ ಹರಳಿ ನಗುತ್ತಿತ್ತು. ಕಾಫಿ ಮಾಡಿ ತಂದಳು. ಅಮ್ಮ, ನಾಳೆ ಭೀಮನ ಅಮಾವಾಸ್ಯೆ ಹಬ್ಬ, ಸಿರಿ ಹತ್ರ ಗಂಡನ ಪೂಜೆ ಮಾಡಿಸ್ತೇನೆ ಎಂದಳು. ಆಯಿತು ಮಾಡು ಸಿರಿ ಎಂದರು. ಬೇಗ ಮದುವೆ ಮಾಡಬೇಕು ಎಂದಳು ಸುಧಾ.
ಹೋಗಕ್ಕ, ನಾನು ಮದುವೆ ಮಾಡಿಕೊಳ್ಳುವುದಿಲ್ಲ ಎಂದಳು ಸಿರಿ. ನಾನೆಲ್ಲಿ ಹೋಗಲಿ, ನಿನ್ನನ್ನೇ ಮದುವೆ ಮಾಡಿ ಕಳಿಸ್ತೇನೆ ನಾರಾಯಣರಾವ್ ಮನೆಗೆ. ಹೇ ಹೋಗಕ್ಕ ಎಂದಳು ಸಿರಿ ಮುನಿಸಿನಿಂದ. ನಿನ್ನನ್ನೇ ಸಿದ್ಧಾರ್ಥ್ ಜೊತೆ ಕಳಿಸುತ್ತೇನೆ ಎಂದಳು. ನಾನೆಲ್ಲೂ ಹೋಗಲ್ಲ, ಇಲ್ಲೇ ಅಮ್ಮನ ಹತ್ತಿರ ಹೀಗೆ ಮಲಗಿಕೊಂಡು ಮುದ್ದು ಮಾಡಿಸಿಕೊಳ್ಳುತ್ತೇನೆ ಎಂದಳು. ಸಿದ್ಧಾರ್ಥ್ ಕೂಡ ಹೀಗೆ ಮಲಗಿಸಿಕೊಂಡು ಮುದ್ದು ಮಾಡ್ತಾರೆ ಎಂದು ಛೇಡಿಸಿದರು. ಇಬ್ಬರ ಮಾತುಕತೆ ಕೇಳಿ ನಕ್ಕರು. ಅದೆಷ್ಟು ದಿನವಾಗಿತ್ತು ಹೀಗೆ ನಗು ನೋಡಿ ಎಂದುಕೊಂಡರು. ಸಿರಿ ಗುಡಿಸಿ ಒರೆಸಿ ಮಾಡಿದಳು. ಸುಧಾ ಅಣ್ಣ ಮೆಣಸಿನ ಸಾರು ಮಾಡಿ ತುಪ್ಪದ ಒಗ್ಗರಣೆ ಹಾಕಿ ಬಡಿಸಿದಳು. ನಂತರ ಕೆಳಗೆ ಹೋಗಿ ಭೀಮನ ಅಮಾವಾಸ್ಯೆ ಹಬ್ಬಕ್ಕೆ ಬೇಕಾದ ಮಣ್ಣಿನ ಗೊಂಬೆ ಮಾಡಿದಳು. ಮಾರನೇ ದಿನ 4 ಗಂಟೆಗೆ ಎದ್ದು ಸ್ನಾನ ಮಾಡಿ ಅನ್ನ ಸಾರು, ಕಡುಬು, ಚಿತ್ರಾನ್ನ, ಪಾಯಸ, 2 ಥರದ ಪಲ್ಯ, 2 ಥರದ ಕೋಸಂಬರಿ ಮಾಡಿದಳು. 6 ಗಂಟೆಗೆ ಎದ್ದ ಸಿರಿ ಸ್ನಾನ ಮಾಡಿ ಬಂದಾಗ ನೀಲಿ ಬಣ್ಣದ ಮೈಸೂರು ಸಿಲ್ಕ್ ಸೀರೆ ಉಡಿಸಿ, ಕೂದಲು ಬಾಚಿ, ಮಲ್ಲಿಗೆ ಹೂವು ಮುಡಿಸಿ, ಕೈ ತುಂಬ ಬಳೆ ತೊಡಿಸಿ, ಸರ, ಓಲೆ, ಜುಮ್ಕಿ ಹಾಕಿದಳು. ಬಾ ಪೂಜೆ ಮಾಡು ಎಂದಳು. ಸಿರಿಗೆ ಸೀರೆ ಹುಟ್ಟು ಭಾಳ ಹಿಂಸೆ ಆಗುತ್ತಿತ್ತು. ಅವಳಿಗೆ ಸೀರೆಯನ್ನು ಹುಟ್ಟು ಅಭ್ಯಾಸವಿರಲಿಲ್ಲ. ಚಿಕ್ಕ ಮಗುವಿನಂತೆ ಕೆನ್ನೆ ಊದಿಸಿಕೊಂಡು ಪೂಜೆ ಮಾಡಿದ್ದಳು. ಸುಧಾ, ಸರಿಯಾಗಿ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡು, ಇಲ್ಲದಿದ್ದರೆ ಸಿದ್ಧಾರ್ಥ್ ಕೋಪ ಮಾಡಿಕೊಳ್ತಾರೆ ಎಂದು ರೇಗಿಸಿ ನಗಿಸಿ ಪೂಜೆ ಮಾಡಿಸಲಾರಂಭಿಸಿದಳು. ನಂತರ ಪೂಜೆ ಮಾಡಿ ತಂಬಿಟ್ಟಿನ ಆರತಿ ಮಾಡಿ ಕಾಯಿ ಹೊಡೆದು ಮಂಗಳಾರತಿ ಮಾಡಿ ನಮಸ್ಕಾರ ಮಾಡಿದಳು. ಹಾಡು ಹೇಳಿದರು. ಹೊಸ್ತಿಲ ಪೂಜೆ, ತುಳಸಿ ಪೂಜೆ ಮಾಡಿದರು. ನಂತರ ಅಪ್ಪ ಅಮ್ಮ ಅಕ್ಕನಿಗೆ ನಮಸ್ಕರಿಸಿ ಎಲ್ಲರಿಗೂ ಊಟ ಬಡಿಸಿದಳು. ಇಷ್ಟೊಂದು ಅಡಿಗೆ ಏಕೆ ಮಾಡಿದೆ, ಕಡುಬು ಎಲ್ಲ ಏಕೆ ಮಾಡಿದೆ ಅಕ್ಕ ಎಂದಳು. ಇವತ್ತು ಬೇಳೆ ಕಡುಬು ಭಾಳ ಶ್ರೇಷ್ಠ, ಮಾಡಬೇಕು ಎಂದಳು. ಸುಧಾ ಕೂಡ ಹಸಿರು ಮೈಸೂರು ಸಿಲ್ಕ್ ಸೀರೆ ಉಟ್ಟು ಉದ್ದ ಜಡೆ ಹೆಣೆದು ಮಲ್ಲಿಗೆ ಮುಡಿದು ಬಾಕ್ಸ್ ತೆಗೆದುಕೊಂಡು ಕಾಲೇಜ್ ಕಡೆ ಹೊರಟಳು. ಕಾಲೇಜ್ನಲ್ಲಿ ಎಲ್ಲರೂ ಸುಧಾ ತಾಯಿಯ ಬಗ್ಗೆ ವಿಚಾರಿಸಿದರು. ಪ್ರಾಂಶುಪಾಲರು, ಸುಧಾ, ನೀವು ರಜದಲ್ಲಿ ಇದ್ದಾಗ ಆಯೇಷಾ ಬಂದಿದ್ದಳು, ನಿನ್ನ ಹತ್ತಿರ ಮಾತನಾಡಬೇಕೆಂದು ಹೇಳಿದಳು. ಹೌದಾ, ನಾನು ಫೋನ್ ಮಾಡಿ ಅವಳಿಗೆ ಕ್ಲಾಸ್ ಮುಗಿದ ಮೇಲೆ ಬರಲು ಹೇಳಲ್ಲ ಸರ್ ಎಂದಳು. ಆಯಿತು ಹೇಳಿ ಎಂದರು. ಆಯೇಷಾಗೆ ಫೋನ್ ಮಾಡಿ ಸಾಯಂಕಾಲ ಬರಲು ಹೇಳಿದಳು. ಮೊದಲನೇ ಅವಧಿ ಕ್ಲಾಸ್ ಮುಗಿಸಿ ಬರುವಾಗ ದ್ವಿತೀಯ PUC ಪ್ರಮುಖ್, ಮೇಡಮ್ ನೀವು 4-5 ದಿನ ಬಂದಿರಲಿಲ್ಲ, ನಮಗೆಲ್ಲ ಬೇಸರ ಆಯಿತು ಎಂದನು. ಹೌದಾ ಎಂದು ಅವನ ಕೆನ್ನೆ ಸವರಿ ಹೊರ ನಡೆದಳು. ಮಾರನೇ ದಿನದ ಕನ್ನಡ ಟೆಸ್ಟ್ ಇದ್ದುದರಿಂದ ಎಲ್ಲ ಪೋಷಕರಿಗೂ ಮತ್ತೊಮ್ಮೆ ಪೋಷನ್ ಹಾಗೂ ತಪ್ಪದೆ ಮಕ್ಕಳನ್ನು ಟೆಸ್ಟಿಗೆ ಕಳಿಸಲು ಮೆಸೇಜ್ ಮಾಡಿದಳು. ಪರೀಕ್ಷೆಗೆ ಬೇಕಾದ ಸಿದ್ಧತೆ ನಡೆಸಿದಳು. ಸಾಯಂಕಾಲ ಆಯೇಷಾ ಬಂದಳು. ತನ್ನ ಚೇಂಬರ್ನಲ್ಲಿ ಕೂಡಿಸಿಕೊಂಡು ಏನು ಎಂದಳು. ಮೇಡಮ್, ನನಗೆ ಮದುವೆ ಸೆಟ್ ಮಾಡಿದ್ದಾರೆ ಚಿಕ್ಕಪ್ಪ, ನನಗೆ ಓದಬೇಕೆಂದು ಆಸೆ ಎಂದಳು. ಎಲ್ಲಿ ಎಂದಳು. ಮೇಡಮ್, ಇದೇ ಊರು, ಅವರು ಮೆಕ್ಯಾನಿಕ್ ಶಾಪ್ ಇಟ್ಟಿದ್ದಾರೆ, ಸ್ವಂತ ಮನೆ ಎಲ್ಲ ಇದೆ ಎಂದಳು. ಹೇಗಿದ್ದಾರೆ ಎಂದಳು. ಅವಳ ಮೊಬೈಲ್ನಲ್ಲಿ ಇದ್ದ ಫೋಟೋ ತೋರಿಸಿದಳು. ಭಾಳ ಲಕ್ಷಣವಾದ ಹುಡುಗ, ನೀನು ಮಾತನಾಡಿದೆಯಾ ಅವರ ಹತ್ತಿರ ಎಂದಳು. ಅದೆಲ್ಲ ನಮ್ಮಲ್ಲಿ ಬಿಡೋದಿಲ್ಲ ಎಂದಳು. ಅಮ್ಮ ಏನು ಹೇಳುತ್ತಾರೆ ಎಂದಾಗ, ಅಮ್ಮ ಮಾಡಿಕೋ ಅನ್ನುತ್ತಾರೆ, ಅವರ ಅಮ್ಮ ನಾನು ನೋಡಿಕೊಳ್ತೇನೆ ಎಂದಿದ್ದಾರೆ ಎಂದಳು. ಆಯೇಷಾ, ನೋಡು, ನೀನು ಚಿಕ್ಕಪ್ಪನ ಹತ್ತಿರ ಇರುವುದು, ಇನ್ನೂ ಅವರಿಗೂ ಮಕ್ಕಳಿದ್ದಾರೆ, ಅವರು ಕರ್ತವ್ಯ ಮುಗಿಸಬೇಕು ಅಲ್ವೇ, ಹೀಗಂತೂ ನೋಡಿಕೊಳ್ಳುತ್ತಿದ್ದಾರೆ, ಆಮೇಲೆ ಹೇಗೆ ದಿನಗಳು ಬರುತ್ತವೆ ಎಂದು ಹೇಳಲು ಆಗುವುದಿಲ್ಲ ಅಲ್ವೇ, ನೀನು ಮದುವೆ ಮಾಡಿಕೊಂಡು ಓದ್ಬೋದು, ಒಂದು ಸಾರಿ ಅವರ ಹತ್ತಿರ ಮಾತನಾಡಿ ಅಭಿಪ್ರಾಯ ಕೇಳು, ಅವರು ಒಪ್ಪಬಹುದು. ನಿನಗೀಗೆ 20 ವರ್ಷ, ಅಮ್ಮನಿಗೂ ನಿನ್ನ ಮದುವೆ ಯೋಚನೆ ಇದೆ, ಹೋಗು, ಖುಷಿಯಿಂದ ಮದುವೆ ಮಾಡಿಕೊ. ಹೆಣ್ಣು ಮಕ್ಕಳಿಗೆ ಒಳ್ಳೆ ಗಂಡ ಸಿಗುವುದು ಅದೃಷ್ಟ, ಅದು ಅವರು ನಿಮ್ಮ ಅಮ್ಮನನ್ನು ನೋಡಿಕೊಳ್ಳುತ್ತೇನೆ ಅನ್ನುತ್ತಾರೆ, ಒಪ್ಪಿಕೋ ಎಂದು ಹೇಳಿ ಕಳಿಸಿದಳು. ಆಯೇಷಾ 3 ವರ್ಷದ ಹಿಂದೆ ಅದೇ ಕಾಲೇಜಿನ ದ್ವಿತೀಯ PUC ವಿದ್ಯಾರ್ಥಿ. ಗಣಿತ ಪರೀಕ್ಷೆಯ ಹಿಂದಿನ ದಿನ ರಾತ್ರಿ ಅವಳ ತಂದೆ ಹೃದಯ ಆಘಾತದಿಂದ ಕೊನೆಯ ಹೆಸರು ಹೇಳಿದ್ದರು. ಆಗ ವಿಷಯ ತಿಳಿದ ಸುಧಾ ರಾತ್ರಿ ಅವರ ಮನೆಗೆ ಧಾವಿಸಿ ರಾತ್ರಿಯೆಲ್ಲ ಅವಳ ಜೊತೆ ಕಳೆದು ಮಾರನೇ ದಿನ ಪರೀಕ್ಷಾ ಕೇಂದ್ರಕ್ಕೆ ಕರೆತಂದಿದ್ದಳು. ಹಾಗಾಗಿ ಸುಧಾ ಹಾಗೂ ಆಯೇಷಾ ನಡುವೆ ಬಹಳ ಉತ್ತಮ ಬಾಂಧವ್ಯ ಇತ್ತು. ಅವಳ ಚಿಕ್ಕಪ್ಪ ತಮ್ಮ 4 ಮಕ್ಕಳ ಜೊತೆ ಅವಳ ಮತ್ತು ಅವಳ ತಾಯಿಯ ಹೊಣೆ ಹೊತ್ತಿದ್ದರು. ಸುಧಾ ಮನೆಗೆ ಬರುತ್ತಾ ಕಾಂತಿ ಸ್ವೀಟ್ಸ್ಗೆ ಹೋಗಿ ಮೈಸೂರು ಪಾಕ್, ಧಾರವಾಡ ಪೇಡ, ಖಾರ ಕಟ್ಟಿಸಿಕೊಂಡು ಬಂದಳು. ಅಕ್ಕ ತಂದ ಸ್ವೀಟ್ 2 ಚಿಕ್ಕ ಮಕ್ಕಳಂತೆ ಬಾಯಲ್ಲಿ ಹಾಕಿಕೊಂಡು, ಅಕ್ಕ ಸೋ ಸ್ವೀಟ್ಸ್ ಅಕ್ಕ ಎಂದು ಸುಧಾಗೆ ಎಂಜಲು ಬಾಯಿಂದ ಮುತ್ತಿಟ್ಟಳು. ಸುಧಾ, ಅಪ್ಪ ಅಮ್ಮ ಬನ್ನಿ, ಬೇಗ ಬನ್ನಿ ಎಂದು ಸಂಭ್ರಮದಿಂದ ಕೂಗಿದಳು. ಸುಧಾ ಎಲ್ಲರಿಗೂ ಸಿಹಿ ಮತ್ತು ಖಾರ ತಟ್ಟೆಗೆ ಹಾಕಿ ಕೊಟ್ಟು ಅಮ್ಮನಿಗೆ, ಅಮ್ಮ ಹೇಗಿದ್ಯಾ ಎಂದಳು. ಚೆನ್ನಾಗೇ ಇದ್ದೇನೆ ಎಂದರು. ಅಪ್ಪನಿಗೆ ಅಪ್ಪ ನಾರಾಯಣರಾವ್ ಫೋನ್ ಮಾಡಿದ್ದರು. ನಾಡಿದ್ದು ಭಾನುವಾರ ನಾವೆಲ್ಲ ಬೆಳಿಗ್ಗೆ ಬೇಗ ತಿಂಡಿಗೆ ಹೋಗಬೇಕು ಎಂದು ಹೇಳಿದರು. ಜಾತಕ ಕೂಡಿ ಬಂದಿದೆ ಎಂದು ಹೇಳಿದರು. ರಾಮಶಾಸ್ತ್ರಿ ಹಾಗೂ ವಸಂತ ಖುಷಿಯಿಂದ ಆಯಿತು ಹೋಗಿ ಬರೋಣ, ಏನಮ್ಮ ಸಿರಿ ಎಂದರು. ಸಿರಿ, ಬೇಡ, ನಾನಿನ್ನೂ ಮದುವೆ ಆಗುವುದಿಲ್ಲ ಎಂದಳು. ಸುಧಾ, ಸಿರಿ, ನಿಂಗೆ 23 ವರ್ಷ, ಯಾವ ಕಾಲಕ್ಕೆ ಏನು ಆಗಬೇಕು ಅದಾಗಬೇಕು, ಇಲ್ಲದಿದ್ದರೆ ಚೆನ್ನಾಗಿರೋದಿಲ್ಲ. ಓದು ಮುಗಿಯಿತು, ಕೆಲಸ ಸಿಕ್ಕಿತ್ತು,
ಇನ್ನೇನು ತೊಂದರೆ ಇಲ್ಲ. ಅಪ್ಪ ಅಮ್ಮನಿಗೂ ವಯಸ್ಸಾಗಿದೆ, ಬೇಗ ಮದುವೆ ಮಾಡಬೇಕು. ಅಪ್ಪ ಅಮ್ಮ ನಿನ್ನ ಮದುವೆ ನೋಡಿ ಸಂತೋಷ ಪಡಬೇಕು ಎಂದು ಕಣ್ಣೀರು ಒರೆಸಿಕೊಂಡಳು. ಅವಳ ದನಿ ಗದ್ಗದವಾಯಿತು. ಅಕ್ಕನ ಮಾತಿಗೆ ಆಯಿತು ಅಕ್ಕ, ನಾನು ಮದುವೆ ಆಗ್ತೇನೆ, ನೀನು ಅಳಬೇಡ. ನಿನ್ನ ಅಪ್ಪ ಅಮ್ಮನ ಸಂತೋಷವೇ ನನ್ನ ಸಂತೋಷ ಎಂದು ಅಕ್ಕನ ಕಣ್ಣೀರು ಒರೆಸಿದಳು. ನಡಿ ಹೊರಡು, ನಿಂಗೆ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಬರೋಣ, ಸೀರೆ ಕೊಡಿಸ್ತೇನೆ ಎಂದಳು. ಸೀರೆ ಬೇಡ, ಡ್ರೆಸ್ ಹಾಕಿಕೊಳ್ತೇನೆ ಎಂದಳು. ಮೊದಲ ಸಲ ನೋಡಲು ಹೋಗುವಾಗ ಸೀರೆ ಉಟ್ಟುಕೊಂಡು ಹೋಗಬೇಕು, ಸೀರೆ ಲಕ್ಷಣಕರ ಎಂದು ಹೊರಡಿಸಿದಳು. ವಸಂತ ಅವರು ಹೋಗಿ ಬನ್ನಿ, ರಾತ್ರಿಗೆ ಅನ್ನ ಅಷ್ಟೇ, ಎಲ್ಲ ಇದೆ, ನಾನೇ ಅನ್ನ ಕೇಳ್ತೇನೆ ಎಂದರು. ಇಬ್ಬರು ಕೈಕಾಲು ತೊಳೆದು ದೀಪ ಹಚ್ಚಿ ಮತ್ತೆ ಪೂಜೆ ಮಾಡಿ ಹೊರಟರು. ಇಬ್ಬರು ಹೋಗಿ 5 ಸೀರೆ, ರೆಡಿ ಬ್ಲೌಸ್ ಹಾಗೂ ಬಳೆ ಎಲ್ಲ ತಂದರು. ಭಾನುವಾರ ಬೆಳಿಗ್ಗೆ ಸೀರೆಗೆ ಎಣ್ಣೆ ಹಚ್ಚಿ ತಲೆಗೆ ಸ್ನಾನ ಮಾಡಿಸಿ ಕೂದಲು ಒಣಗಿಸಿ ಆಕಾಶ ನೀಲಿ ಬಣ್ಣದಲ್ಲಿ ಚಿಕ್ಕ ಕನ್ನಡಿ ಕುಸಿರಿ ಕೆಲಸ ಮಾಡಿದ ಸೀರೆ ಹಾಗೂ ಡಿಸೈನರ್ ಬ್ಲೌಸ್ ಹಾಕಿ ಅವಳಿಗಾಗಿ ಮಾಡಿಸಿದ್ದ ಬಂಗಾರದ ಬಳೆಯ ಸರ ಹಾಕಿ ದುಂಡು ಮಲ್ಲಿಗೆ ಹೂವು ಮುಡಿಸಿ ಅವಳ ಹತ್ತಿರ ದೇವರಿಗೆ ಪೂಜೆ ಮಾಡಿಸಿದರು. ಸಿರಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಗೊತ್ತಾ, ಹೆಣ್ಣು ಮಕ್ಕಳಿಗೆ ಸೀರೆ ಉಟ್ಟರೆ ಲಕ್ಷಣಕರ ಎಂದಳು. ಸಿರಿ ಕೂಡ ಕನ್ನಡಿಯಲ್ಲಿ ನೋಡಿಕೊಂಡು ನಾನು ಇಷ್ಟೊಂದು ಚೆಲುವೆಯೇ ಅಂದುಕೊಂಡಳು. ನಂತರ ಸುಧಾ ಕೂಡ ಕನಕಾಂಬರ ಬಣ್ಣದ ನೈಲನ್ ಸೀರೆ ಉಟ್ಟು ಹೂ ಮುಡಿದು 4 ಜನ ಕಾರಿನಲ್ಲಿ ಹೊರಟರು. ವಸಂತ ಅವರು ಮೊಣಕಾಲು 3 ರೇಷ್ಮೆ ಸೀರೆ ಉಟ್ಟರೆ ಶಾಸ್ತ್ರಿಗಳು ಬಿಳಿ ಶರ್ಟ್ ಪ್ಯಾಂಟ್ ಹಾಕಿದರು. ಸುಧಾ ತಾನೇ ಡ್ರೈವ್ ಮಾಡಿಕೊಂಡು ಹೋದಳು. ನಾರಾಯಣರಾವ್ ಹೇಳಿದ ಅಡ್ರೆಸ್ಗೆ ಬಂದಾಗ ಮನೆ ನೋಡಿ ದಂಗಾದರು. ಮನೆ ಎನ್ನುವುದಕ್ಕಿಂತ ಬಂಗಲೆ ಎನ್ನುವಂತಿತ್ತು. ಮನೆಯ ಮುಂದೆ ಹೂ ತೋಟ, ಪಾರ್ಕಿಂಗ್ ವ್ಯವಸ್ಥೆ ಜೊತೆಗೆ ಮನೆಯ ಒಳಗಿದ್ದ ಫರ್ನಿಚರ್ ಎಲ್ಲ ನೋಡಿ ಸುಸ್ತಾಯಿತು. ನಾರಾಯಣರಾವ್ ಮತ್ತು ಅವರ ಹೆಂಡತಿ ಯಶೋಧ ಆರ್ಥಿಕವಾಗಿ ಸ್ವಾಗತಿಸಿದರು. ನಂತರ ಮಾಡಿಯ ಮೇಲಿನಿಂದ ಬಂದ ಮಗ ಸಿದ್ಧಾರ್ಥ್ ಕೂಡ ಕೆಂಪು ಮೈಬಣ್ಣದ ಎತ್ತರ ಮೈಕಟ್ಟು ಹೊಂದಿದ ಚೆಲುವ ಎಲ್ಲರೊಡನೆ ಸ್ನೇಹದಿಂದ ಬೆರೆಯುತ್ತಿದ್ದರು. ನಂತರ ತಿಂಡಿಗೆ ಕರೆದರು. ಬಿಸಿ ಬಿಸಿ ಇಡ್ಲಿ, ಚಟ್ನಿ, ಸಾಂಬಾರ್ ಮತ್ತು ಕೇಸರಿ ಬಾತ್ ಜೊತೆ ಕಟ್ ಫ್ರೂಟ್ಸ್ ಬಹಳ ರುಚಿಯಾಗಿತ್ತು. ಯಶೋದಮ್ಮನವರು ಮತ್ತೆ ಮತ್ತೆ ಉಪಚರಿಸಿ ಬಡಿಸಿದರು. ನಂತರ ಬಿಸಿ ಬಿಸಿ ಕಾಫಿ ಕೊಟ್ಟರು. ಒಬ್ಬನೇ ಮಗ ಸಿದ್ಧಾರ್ಥನನ್ನು ಭಾಳ ಮುದ್ದಾಗಿ ಬೆಳೆಸಿದ್ದೇನೆ, ಅವನಿಗೆ ದಿನಾಲೂ ಹೀಗೆ ರುಚಿ ರುಚಿಯಾದ ತಿಂಡಿ ಬೇಕು ಎಂದಾಗ ಸಿದ್ಧಾರ್ಥ್ಗೆ ಅಮ್ಮನ ಮೇಲೆ ಹುಸಿಮಿಣಿಸು ಬಂದಿತ್ತು. ವಸಂತ ಅವರು ನಮ್ಮ ಸಿರಿಗೆ ಏನು ಅಡಿಗೆ ತಿಂಡಿ ಮಾಡಲು ಬರೋದಿಲ್ಲ, ಚಿಕ್ಕ ಹುಡುಗಿ ಎಂದು ಮುದ್ದು ಮಾಡಿದ್ದೇವೆ ಎಂದರು. ಈಗ ಹುಸಿಕೋಪ ಮಾಡಿಕೊಳ್ಳುವ ಸಿರಿಯದಾಗಿತ್ತು. ಯಶೋದಮ್ಮನವರು ನಾನು ಕಲಿಸ್ತೇನೆ ಬಿಡಿ, ಅದೇನು ಬ್ರಹ್ಮವಿದ್ಯೆನಾ ಎಂದರು. ಸುಧಾ ಸಿರಿಗೆ ನೋಡು, ಇನ್ನು ಮೇಲೆ ಅಡಿಗೆ ತಿಂಡಿ ಮಾಡುವುದನ್ನು ಕಲಿಬೇಕು ಎಂದು ತಮಾಷೆ ಮಾಡಿದಳು. ಸಿರಿ ನಾಚಿಕೆಯಿಂದ ಆಯಿತು ಎಂದಳು. ಯಶೋದಮ್ಮ ಸುಧಾಳ ಹತ್ತಿರ ನಿಮ್ಮನ್ನು ಯಾವ ಊರಿಗೆ ಕೊಟ್ಟಿದ್ದಾರೆ, ನಿಮ್ಮ ಯಜಮಾನರು ಎಲ್ಲಿ ಕೆಲಸದಲ್ಲಿ ಇದ್ದಾರೆ ಎಂದು ಕೇಳಿದಳು. ಸುಧಾ ಆಂಟಿ, ನನಗೆ ಮದುವೆ ಆಗಿಲ್ಲ, ನನ್ನ ಮದುವೆ ದಿನ ಮದುವೆಗೆ ಕೊಡಬೇಕಾದ ವರದಕ್ಷಿಣೆ ಹಣ ಕೊಡಲಿಲ್ಲ. ನಮ್ಮ ಅಪ್ಪ ಬ್ಯಾಂಕಿನಿಂದ ಹಣ ತರುವಾಗ ಅಷ್ಟು ಹಣ ಕಳ್ಳತನ ಆಯಿತು, ಅದಕ್ಕೆ ನಮ್ಮ ಅಪ್ಪ ಹಣ ಕೊಡಲಿಲ್ಲ ಎಂದು ಮದುವೆ ಮಂಟಪದಿಂದ ವರನ ಕಡೆಯವರು ಹೊರಟು ಹೋದರು ಎಂದಳು. ಯಶೋದಮ್ಮ ಬಹಳ ವ್ಯಥೆಪಟ್ಟರು. ನನಗಿದು ಗೊತ್ತಿರಲಿಲ್ಲ ತಾಯಿ, ಕ್ಷಮಿಸು ಎಂದರು. ಅದರಲ್ಲಿ ಏನಿದೆ ಆಂಟಿ, ನನಗೆ ವಿಷಯ ಮುಚ್ಚಿಡುವುದು ಇಷ್ಟ ಇಲ್ಲ, ಸುಳ್ಳು ಹೇಳಿ ನಿಮಗೆ ಮೋಸ ಮಾಡಲು ಇಷ್ಟ ಇಲ್ಲ ಎಂದಳು. ನಂತರ ಅವರ ಮನೆ ಸುತ್ತಲಿನ ತೋಟವನ್ನು ತೋರಿಸಿದರು. ಸಿದ್ಧಾರ್ಥ್ ಸಿರಿಯನ್ನು ತನ್ನ ಕೋಣೆಗೆ ಕರೆದುಕೊಂಡು ಹೋದನು. ವರ್ಕಿಂಗ್ ಟೇಬಲ್, ಅಚ್ಚುಕಟ್ಟಾದ ಕ್ವೀನ್ ಸೈಜ್ ಮಂಚ, ಗೋಡೆಗೆ ಹಾಕಿದ್ದ ವಾಲ್ ಪೇಂಟಿಂಗ್, ಮೂದಾನಿಯಲ್ಲಿ ಜೋಡಿಸಿದ್ದ ಅದೇ ತಾನೇ ಹರಳಿದ ತಾಜಾ ಕೆಂಪು ಗುಲಾಬಿ ಹೂಗಳು ಮನಸೆಳೆದವು. ಅವರಿಬ್ಬರು ತಮ್ಮ ಅಭಿಪ್ರಾಯಗಳನ್ನು ಮಾತನಾಡಿಕೊಂಡರು. ಸಿರಿ, ನನಗೆ ಇಷ್ಟವಾಗಿದ್ದರೆ ಈ ಹೂದಾನಿಯಲ್ಲಿ ಅರಳಿರುವ ಹೂವು ತೆಗೆದುಕೊಳ್ಳಿ ಎಂದನು ಸಿದ್ಧಾರ್ಥ್. ಹೇಳಿದಾಗ ಕೆಂಪು ಗುಲಾಬಿಯನ್ನು ತೆಗೆದುಕೊಂಡು ತನ್ನ ಮುಡಿಗೇರಿಸಿದಳು. ಹಿರಿಯರೆಲ್ಲ ಕುಳಿತು ತಮಗೆ ಎಷ್ಟು ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಏನೇನು ಮಾಡುತ್ತಿದ್ದಾರೆ, ಎಲ್ಲೆಲ್ಲಿ ಇದ್ದಾರೆ ಎಂದು ಮಾತನಾಡಿಕೊಂಡರು. ಸ್ವಂತ ಊರು, ಮನೆ, ಹೀಗೆ ಅನೇಕ ವಿಷಯಗಳನ್ನು ಮಾತನಾಡಿದರು. 2 ಕಡೆಯ ಹಿರಿಯರಿಗೆ ಮನೆ ಮನತನಗಳು ಒಪ್ಪಿಗೆಯಾದವು. ಇನ್ನು ಸಂಬಂಧಗಳನ್ನು ಮುಂದುವರಿಯಬಹುದು ಅನಿಸಿತು. ರಾಮಶಾಸ್ತ್ರಿಗಳಿಗೆ ಮತ್ತು ವಸಂತಮ್ಮನವರಿಗೆ ನಾರಾಯಣರಾಮ್ ಮತ್ತು ಯಶೋದಮ್ಮನವರ ನಡೆನುಡಿಗಳು ಇಷ್ಟವಾದವು. ಸುಧಾಗೆ ಕೂಡ ತನ್ನ ತಂಗಿ ಈ ಮನೆ ಸೇರಿದರೆ ಸುಖವಾಗಿರುತ್ತಳೆ ಅನ್ನಿಸಿತು. ಸಿರಿ ಮತ್ತು ಸಿದ್ಧಾರ್ಥ್ ಮಾತಾಡಿಕೊಂಡು ಬಂದು ಒಪ್ಪಿಗೆ ಸೂಚಿಸಿದ್ದರು. ನಂತರ ನಾರಾಯಣರಾವ್ ದಂಪತಿಗಳು ಒಳಗೆ ಹೋಗಿ ಮಾತಾಡಿಕೊಂಡು ಬಂದರು. ಅಷ್ಟರಲ್ಲಿ ರಾಮಶಾಸ್ತ್ರಿ ಕುಟುಂಬವು ಮಾತನಾಡಿ ಒಪ್ಪಿಕೊಂಡರು. ನಂತರ ನಾರಾಯಣರಾಮ್ ದಂಪತಿಗಳು ನಮಗೆ ಒಪ್ಪಿಗೆ ಇದೆ, ಇವತ್ತೇ ಪುರೋಹಿತರನ್ನು ಕರೆದು ನಿಶ್ಚಿತಾರ್ಥ ಮಾಡೋಣ, ಮುಹೂರ್ತ ಇಡೋಣ, ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸೋಣ, ಶುಭಶ್ಚ ಶೀಘ್ರಂ ಎಂದರು. ಪುರೋಹಿತರನ್ನು ಕರೆಸಿದರು. ಪುರೋಹಿತರು ನೋಡಿ, ಇದೇ ತಿಂಗಳು 30ಕ್ಕೆ ಮುಹೂರ್ತವಿದೆ,
ಪ್ರಶಸ್ತವಾಗಿದೆ ಎಂದರು ಶಾಸ್ತ್ರಿಗಳು. ವರದಕ್ಷಿಣೆ ವರೋಪಚಾರ ವಿಚಾರ ಎಂದಾಗ ನಾರಾಯಣ ರಾವ್ ಅವರು, ದೇವರು ನನಗೆ ಸಾಕಷ್ಟು ಕೊಟ್ಟಿದ್ದಾನೆ, ನಿಮ್ಮ ಮಗಳಿಗೆ ಬೇಕಾದದ್ದು ಕೊಡಿಸಿ, ಏನೂ ಅಭ್ಯಂತರ ಇಲ್ಲ ಎಂದು ಹೇಳಿದರು. ಮದುವೆ, ಛತ್ರ, ಅಡಿಗೆಯವರು ಎಂದಾಗ ಆದಷ್ಟು ಸಿಂಪಲಾಗಿ ಮನೆಯಲ್ಲೇ ಮಾಡಿಬಿಡಿ, ಹೇಗೋ ನಿಮ್ಮ ಪಾರ್ಟಿ ಹಾಲ್ ಊಟಕ್ಕೆ ಇರುತ್ತದೆ, ನಮ್ಮ ಕಡೆ 50 ಜನ ಬರ್ತೇವೆ ಅಷ್ಟೇ ಎಂದರು. ಇವತ್ತೇ ನಿಶ್ಚಿತಾರ್ಥದ ಕಾರ್ಯಕ್ರಮ ಮಾಡೋಣ ಎಂದು ಅಂಗಡಿಗೆ ಹೋಗಿ ಬಟ್ಟೆಗಳನ್ನು ತಂದರು. ಕ್ಯಾಟರಿಂಗ್ ಅವರಿಗೆ ಹಬ್ಬದ ಅಡುಗೆ ಮಾಡಿ ತರಲು ಹೇಳಿದರು. ದೇವರ ಮುಂದೆ ರಂಗೋಲಿ ಹಾಕಿ ಮೇಲೆ ಮನೆ ಹಾಕಿ ಸಿರಿಯನ್ನು ಕೂಡಿಸಿ ಹಳದಿ ಸೀರೆಗೆ ಕೆಂಪು ಹಂಚಿರುವ ರೇಷ್ಮೆ ಸೀರೆ ಕೊಟ್ಟರು. ಅರಶಿನ ಕುಂಕುಮ ಪ್ರತೀಕವಾದ ಸೀರೆ ನೋಡಿ ಎಲ್ಲರಿಗೂ ಖುಷಿಯಾಯಿತು. ಅರಶಿನ ಕುಂಕುಮ, ಹೂಬಳೆ, 5 ಥರದ ಹಣ್ಣು, ಕೊಬ್ಬರಿ ಎಲ್ಲವನ್ನು ಕೊಡಲಾಯಿತು. ನಂತರ ಸಿದ್ಧಾರ್ಥನನ್ನು ಸಹ ಕೂಡಿಸಿ ಪ್ಯಾಂಟು ಶರ್ಟು ಕೊಟ್ಟರು. ಇಬ್ಬರು ಹೊಸ ಬಟ್ಟೆ ಹಾಕಿಕೊಂಡು ಬಂದ ಮೇಲೆ ಇಬ್ಬರನ್ನು ಕೂಡಿಸಿ ಆರತಿ ಮಾಡಿ ಕೊಬ್ಬರಿ ಸಕ್ಕರೆ ಪುಡಿ ಹಂಚಿದರು. ನಂತರ ಹಬ್ಬದ ಅಡುಗೆ ಊಟವಾಯಿತು. ಸಿರಿ ಸಿದ್ಧಾರ್ಥನ ಮೊಬೈಲ್ ನಂಬರ್ ವಿನಿಮಯ ಮಾಡಿಕೊಂಡರು. ಅಂದು ರಾತ್ರಿ ವಸಂತ ಅವರು ಕುಳಿತು ಅಳುತ್ತಿದ್ದರು. ಶಾಸ್ತ್ರಿಗಳು ಏಕೆ ಎಂದರು. ಸಿರಿಗೆ ಏನೋ ಎಲ್ಲ ಸರಿ ಹೋಗ್ತದೆ, ಆದರೆ ಸುಧಾ ಜೀವನ ಏನು, ನಾವಿರುವವರೆಗೂ ಪರವಾಗಿಲ್ಲ, ಆಮೇಲೆ ಏನು ಮಾಡೋದು, ವಯಸ್ಸು ಮೀರುತ್ತಿದೆ, ಒಬ್ಬಂಟಿ ಹುಡುಗಿ ಹೇಗಿರುತ್ತಾಳೆ ಎಂದು ಅತ್ತರು. ಶಾಸ್ತ್ರಿಗಳು ಸಮಾಧಾನ ಮಾಡಿ, ಸುಧಾ ಧೈರ್ಯಸ್ಥೆ, ಸುಮ್ಮನೆ ಇರು, ಭಗವಂತ ಅವಳಿಗೂ ಒಂದು ದಾರಿ ತೋರಿಸ್ತಾನೆ ಎಂದು ಸಮಾಧಾನ ಮಾಡಿದರು. ಮಾರನೇ ದಿನ ಸಿದ್ಧಾರ್ಥ್ ಬಂದನು. ಸಿರಿಯನ್ನು ಕರೆದುಕೊಂಡು ಹೋಗಿ ಸುತ್ತಾಡಿಕೊಂಡು ಬರುತ್ತೇನೆ ಎಂದು ಕೇಳಿದನು. ಶಾಸ್ತ್ರಿಗಳು ಆಗಲಿ, ಹೋಗಿ ಬನ್ನಿ ಎಂದರು. ಸಿರಿ ಕೆಂಪು ಬಣ್ಣದ ಅನಾರ್ಕಲಿ ಡ್ರೆಸ್ ಹಾಕಿಕೊಂಡು ಕೆಂಪು ಗುಲಾಬಿ ಮುಡಿದು ಕೆಂಪು ಗುಲಾಬಿಯ ಥರವೇ ಇದ್ದಳು. ಸಿದ್ಧಾರ್ಥ್ ಅವಳ ಅಂದ ಚಂದ ಬೆಳಗಿಗೆ ಸೋತು ಕ್ಲೀನ್ ಬೋಲ್ಡ್ ಆಗಿ ಬಿಟ್ಟಿದ್ದನು. ಇಬ್ಬರು ಐಸ್ ಕ್ರೀಮ್ ಪಾರ್ಲರ್, ಪಿಜ್ಜಾ ಹಟ್ ಎಂದು ಸುತ್ತಾಡಿ ಸಿರಿಗೆ ಒಂದು ವ್ಯಾನಿಟಿ ಬ್ಯಾಗನ್ನು ಮತ್ತು ಡೈರಿ ಮಿಲ್ಕ್ ಚಾಕ್ಲೇಟ್ ಪ್ಯಾಕೆಟ್ ಕೊಡಿಸಿದನು. ನಂತರ ಸಾಯಂಕಾಲ ಮನೆಗೆ ಬಂದು ಕಾಫಿ ಕುಡಿದು ಹೊರಟಾಗ ಸಿರಿ ಕೂಡ ಕೆಳಗೆ ಬಾಯಿ ಹೇಳಲು ಹೋಗಿದ್ದಳು. ಸಿರಿ ಹಾಗೂ ಸಿದ್ಧಾರ್ಥ್ ಒಬ್ಬರನ್ನೊಬ್ಬರು ಕದ್ದು ಮುಚ್ಚಿ ನೋಡುವುದು, ಮುಗುಳ್ನಗುವುದು, ಇಬ್ಬರ ಮುಖದಲ್ಲಿ ಎಂದೂ ಕಾಣದ ಮಿಂಚು. ಎಲ್ಲವೂ ಹೊಸತು ಎನಿಸಿತು. ಕೆಳಗೂ ಇಬ್ಬರು ಸಾಕಷ್ಟು ಹೊತ್ತು ಮಾತನಾಡುತ್ತಾ ಇದ್ದದ್ದನ್ನು ಸುಧಾ ಕಿಟಕಿಯಿಂದ ನೋಡಿ ನಸುನಕ್ಕಳು. ಇಷ್ಟು ಬೇಗ ಇಷ್ಟೊಂದು ಒಲವೇ, ಈ ಪ್ರೀತಿ ಎಷ್ಟು ಮಾಯೆ, ನಿನ್ನೆವರೆಗೂ ಅಪರಿಚಿತರಾಗಿದ್ದ ಅವರಿಬ್ಬರು ಇಂದು ಒಬ್ಬರನ್ನೊಬ್ಬರು ಬಿಟ್ಟಿರಲಾರದ ಪ್ರೇಮಿಗಳು, ಎಂಥ ವಿಪರ್ಯಾಸ ಎನಿಸಿತು. ಸುತ್ತಾಡಿ ಬಂದ ಇಬ್ಬರು ಬಿಳಿ ಪಾರಿವಾಳದ ಜೋಡಿಯಾಗಿದ್ದರೆ ಸಿರಿಯ ಕೆನ್ನೆಗಳು ಕೆಂಪು ರೋಜಾ ಹೂವಿನಂತೆ ಹರಳಿ ನಾಚಿಕೆಯ ರಂಗು ತುಂಬಿತ್ತು. ಇಷ್ಟು ಬೇಗ ಇಷ್ಟೊಂದು ಮಾರ್ಪಾಡು ಎನಿಸಿತು. ಅಷ್ಟೊಂದು ಏನೋ ಮಾತನಾಡುತ್ತಾ ಇರಬಹುದು ಎನಿಸಿತು. ತನ್ನ ಮದುವೆ ಸೆಟ್ ಆದಾಗ ಒಂದು ದಿನವೂ ಶ್ರೀಧರ್ ಒಂದು ಪತ್ರವನ್ನು ಬರೆದಿರಲಿಲ್ಲ, ಒಂದು ದಿನವೂ ಒಲವಿನ ನೋಟ ಅರಿಸಿರಲಿಲ್ಲ. ತನ್ನ ಮನಸ್ಸಿನಲ್ಲಿ ಹೇಳುತ್ತಿದ್ದ ನವಿರಾದ ಭಾವನೆಗಳನ್ನು ಎಂದೂ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡಿ ಒಲವನ್ನು ಅರಿಸಲಿಲ್ಲ. ತನ್ನ ಮದುವೆಯಾದ ಗೆಳತಿಯರು, ಮದುವೆ ಸೆಟ್ಟಾದ ಗೆಳತಿಯರು ಅವರ ಅನುಭವಗಳನ್ನು ಹೇಳುವಾಗ ತನ್ನನ್ನು ಹಾಗೆ ಶ್ರೀಧರ್ ಕರೆದುಕೊಂಡು ಹೋಗಬಾರದೇಕೆ ಎನಿಸ್ತಿತ್ತು. ಈಗಾಗಲೇ ಶ್ರೀಧರ್ ಶ್ರೀಮಂತ ಕುಟುಂಬದ ಹುಡುಗಿಯನ್ನು ಲಕ್ಷ ರೂಪಾಯಿ ವರದಕ್ಷಿಣೆ ತೆಗೆದುಕೊಂಡು ಮದುವೆ ಆಗಿರ್ಬೋದು, ಮಕ್ಕಳು ಇರ್ಬೋದು, ಸುಧಾ ಎನ್ನುವ ಹೆಣ್ಣನ್ನೇ ಮರೆತಿರ್ಬೋದು. ಗಂಡಸಿಗೆ ಮದುವೆ ನಿಂತು ಹೋದರೆ ಅಥವಾ ಹೆಂಡತಿ ಇರುವಾಗಲೇ ಬೇರೆ ಹೆಂಡತಿಯನ್ನು ಮದುವೆ ಆಗುವುದು ನಮ್ಮ ಜನರು ಒಪ್ಪುತ್ತಾರೆ. ಆದರೆ ಹೆಣ್ಣಿಗೆ ಹಾಗಲ್ಲ. ಮದುವೆ ಮಂಟಪದಲ್ಲಿ ಮದುವೆ ನಿಲ್ಲಿಸಿದ ಹೆಣ್ಣನ್ನು ಯಾರು ಮದುವೆ ಆಗ್ತಾರೆ? ತನ್ನ ಜೀವನ ಒಮ್ಮೆ ದೀರ್ಘವಾಗಿ ಉಸಿರೆಳೆದುಕೊಂಡು ಬಿಟ್ಟಳು. ಕಣ್ಣಿನಿಂದ ಹರಿದ ನೀರು ಯಾರಿಗೂ ಕಾಣದಂತೆ ಒರೆಸಿಕೊಂಡು ಮುಖ ತೊಳೆದು ಪೌಡರ್ ಹಚ್ಚಿ ನಗೆಯ ಲೇಪನ ಮಾಡಿಕೊಂಡು ಬಂದಳು. ಮದುವೆ ಬೇಡ ಎನ್ನುತ್ತಿದ್ದ ಸಿರಿ ಈಗ 24 ಗಂಟೆಯೂ ಫೋನ್ನಲ್ಲಿ ಸಿದ್ಧಾರ್ಥನ ಜೊತೆ ಬ್ಯುಸಿ. ಸುಧಾ ಇವರಿಬ್ಬರ ಜೋಡಿ ಹೀಗೆ ಸದಾಕಾಲ ಇರಲಿ ಎಂದುಕೊಂಡಳು. ತನ್ನ ಮಾರನೆಯ ದಿನದ ಪಾಠದ ತಯಾರಿಗೆ ಹೊರಟಳು. ಮತ್ತೆ ಮದುವೆಗೊಂದಷ್ಟು ದಿನ ರಜೆ ಹಾಕಿ ಓಡಾಡಬೇಕು. ಹಾಗಾಗಿ ನಾಳೆಯಿಂದ ಕೆಲವು ದಿನ ಸ್ಪೆಷಲ್ ಕ್ಲಾಸ್ ತೆಗೆದುಕೊಳ್ಬೇಕು ಎಂದುಕೊಂಡಳು. ಮತ್ತೆ ಮದುವೆ ಜವಳಿ ಇನ್ನಿತರ ಕೆಲಸಗಳಿಗೆ ಓಡಾಡುವಾಗ ಸುಧಾ ಕಾಲೇಜ್ ನೆಪ ಹೇಳಿ ಅವರಿಬ್ಬರು ಒಟ್ಟಿಗೆ ಹೋಗಲು ತಪ್ಪಿಸ್ತಾ ಇದ್ದಳು. ಮದುವೆ ಸೆಟ್ ಆಗಿರೋ ಹುಡುಗಿ ಬ್ಯಾಂಗ್ಳೂರಿನ ಟ್ರಾಫಿಕ್ನಲ್ಲಿ ಕಾರ್ ಡ್ರೈವ್ ಮಾಡಿಕೊಂಡು ಹೋಗುವುದು ಬೇಡ ಎಂದು ಸಿರಿ ಮತ್ತು ತಂದೆ ತಾಯಿಗೆ ಕ್ಯಾಬ್ ಬುಕ್ ಮಾಡಿಕೊಟ್ಟು ದುಡ್ಡು ಟ್ರಾನ್ಸ್ಫರ್ ಮಾಡುತ್ತಿದ್ದಳು. ಸುಮ್ಮನೆ ತಾನು ಹೋದರೆ ಸಿರಿ ಮತ್ತು ಸಿದ್ಧಾರ್ಥ್ ಇಬ್ಬರಿಗೂ ಮುಜುಗರ ಎನ್ನುವುದನ್ನು ಬಹಳ ಬೇಗ ಕಂಡುಕೊಂಡಳು. ಶಾಸ್ತ್ರಿ ದಂಪತಿಗಳು ಮತ್ತು ಸಿರಿ ನಾರಾಯಣ್ ರಾವ್ ದಂಪತಿಗಳು ಮತ್ತು ಸಿದ್ಧಾರ್ಥ್ ಜವಳಿ ತರಲು ಹೋದರು. ಸಿರಿ ಮೆಚ್ಚಿದಂಥ 5 ಚಂದದ ರೇಷ್ಮೆ ಸೀರೆ ತೆಗೆದುಕೊಂಡರು.
ಬೀಗಿ ಅತ್ತರಿಗೂ ಸೀರೆ ತೆಗೆದುಕೊಂಡರು. ಯಶೋದಮ್ಮ ಅವರು ಸುಧಾಗಾಗಿ ಒಳ್ಳೆಯ ರೇಷ್ಮೆ ಸೀರೆ ತೆಗೆದುಕೊಂಡು ವಸಂತ ಅವರ ಕೈಗೆ ಕೊಟ್ಟು ಸುಧಾಗೆ ಮದುವೆ ದಿನ ಬ್ಲೌಸ್ ಹೊಲಿಸಿ ಹುಟ್ಟುಕೊಳ್ಳಲು ಹೇಳಿ ಎಂದರು. ವಸಂತ ಅವರು ಸುಧಾ ಮತ್ತು ಸಿರಿಗೆ ಸೀರೆ ತೆಗೆದುಕೊಂಡರು. ಸಿರಿಗೆ ಧಾರೆ ಮುಹೂರ್ತಕ್ಕೆ ಹುಡಿಯಕ್ಕಿ ವರಪೂಜೆ ದಿನ ಉಡಲು ಸೀರೆ ಕೊಂಡರು. ನಂತರ ಹೋಟೆಲ್ಗೆ ಹೋಗಿ ಊಟ ಮಾಡಿದರು. ಮಾರನೇ ದಿನ ಸೀರೆಗೆ ಒಡವೆ ತರುವ ಸಂಭ್ರಮ. ಯಶೋಧ ಅವರು 2 ಎಳೆ ಮಾಂಗಲ್ಯದ ಸರ ಹಾಗೂ ಲಾಂಗ್ ಚೈನ್ ಡಿಸೈನ್ ಸೆಲೆಕ್ಟ್ ಮಾಡಲು ಹೇಳಿದರು. ನಂತರ ಬಳೆ, ಮಾಂಗಲ್ಯ, ಕಾಲುಂಗುರ ಎಲ್ಲ ತೆಗೆದುಕೊಂಡ ಮೇಲೆ ಸಿದ್ಧಾರ್ಥ್ ಸಿರಿಗೆ ಇನ್ನೇನು ಬೇಕು ಕೊಡಿಸುತ್ತೇನೆ ಎಂದಾಗ ಸಿರಿ ಬಯಸೆನು ಇನ್ನೇನು ಕೇಳೆನು ಇನ್ನೇನು ಗೆಳೆಯ ಎಂದು ಹೀಗೇ ಪ್ರೀತಿಸು ನನ್ನನ್ನು ಎಂದು ರಾಗವಾಗಿ ಹಾಡಿದಳು. ಸಿದ್ಧಾರ್ಥ್ ಕೂಡ ಕೆನೆ ಹಾಲು ಜೇನು ಸೇರಿದಂತೆ ಈ ಬದುಕು ಎಂದು ಹಾಡಿದನು. ಸಿದ್ಧಾರ್ಥ್ನಿಗೆ ಬಟ್ಟೆ, ವಾಚ್, ಉಂಗುರ ಕೊಂಡುಕೊಂಡರು. ಶಾಸ್ತ್ರಿಗಳು ಸಿರಿಗೆ ಉಂಗುರ, ಓಲೆ, ಜುಮ್ಕಿ, ಕಾಲು ಚೈನು, ಒಂದೆಳೆ ಹೊಸ ಸರ, ಬಳೆ ಕೊಡಿಸಿದರು. ನಂತರ ಸಿದ್ಧಾರ್ಥ್ ಹೊಟ್ಟೆ ತಂಪು ಮಾಡಿಕೊಳ್ಳಲೆಂದು ಜ್ಯೂಸ್ ಕೊಡಿಸಿದರು. ಅವರಿಬ್ಬರು ಎಲ್ಲರ ಹತ್ತಿರ ಕೈ ಹಿಡಿದು ಓಡಾಡಿದರು. ಸಿದ್ಧಾರ್ಥ್ 100 ಜನ್ಮ ಕಳೆದರು ತಾನು ಸಿರಿ ಕೈ ಬಿಡುವುದಿಲ್ಲ ಎಂದು ಬಿಗಿಯಾಗಿ ಹಿಡಿದು ಹೇಳಿ ಇಬ್ಬರು ಭರವಸೆಯಿಂದ ಓಡಾಡಿದರು. ಮನೆಗೆ ಬಂದ ಮೇಲೆ ಸಂಪ್ರದಾಯಸ್ಥರಾದ ಶಾಸ್ತ್ರಿಗಳು ಹೆಂಡತಿ ಬಳಿ, ನಿನ್ನ ಮಗಳಿಗೆ ಸ್ವಲ್ಪ ಬುದ್ಧಿ ಹೇಳು, ಗಂಭೀರ ಕಳಿಸು, ಮದುವೆಗೆ ಮುಂಚೆ ಹಾಗೆ ಓಡಾಡುವುದು ಚೆನ್ನಾಗಿರುವುದಿಲ್ಲ ಎಂದರು. ಸುಧಾ ಬಳಿ ವಸಂತ ಅವರು ಇದನ್ನು ಹೇಳಿದಾಗ, ಅಮ್ಮ ಈಗ ಕಾಲ ಬದಲಾಗಿದೆ, ಎಷ್ಟೋ ಹುಡುಗಿಯರು ಪ್ರೀತಿಸಿ ತಿರುಗಾಡ್ತಾ ಇರ್ತಾರೆ, ಕಾಲೇಜ್ ಓದುವವರೇ ಹಾಗೆ ಓಡಾಡ್ತಾರೆ ಅಂದಮೇಲೆ ಇವರಿಬ್ಬರು ಹಿರಿಯರು ನೋಡಿ ಮದುವೆ ನಿಶ್ಚಯ ಆಗಿದೆ, ಇನ್ನೇನು ಮದುವೆ ಬಂತು, ಈಗ ತಿರುಗಾಡುವುದು ಇರುವುದು ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಳ್ತಾರೆ. ನಮ್ಮ ಸಿರಿ ಎಷ್ಟು ಸ್ಟ್ರಿಕ್ಟ್, ಹಾಗೆಲ್ಲ ತೊಂದರೆ ಮಾಡಿಕೊಳ್ಳುವುದಿಲ್ಲ, ಸುಮ್ಮನಿರು ಎಂದಳು. ಶಾಸ್ತ್ರಿಗಳು ಆದಷ್ಟು ಅಚ್ಚುಕಟ್ಟಾಗಿ ಮದುವೆ ಮಾಡಿ ಸ್ವಲ್ಪ ಹಣವನ್ನು ಸುಧಾಳ ಮುಂದಿನ ಭವಿಷ್ಯಕ್ಕೆ ಎತ್ತಿಡಬೇಕೆಂದುಕೊಂಡರು. ಸುಧಾಳ ಅರ್ಧ ಸಂಬಳ ಮನೆ ಲೋನ್ ಕಟ್ಟುತ್ತಿದ್ದಳು. ಉಳಿದ ಹಣವನ್ನು ಸ್ವಲ್ಪ ತನ್ನ ಖರ್ಚಿಗಾಗಿ ಇಟ್ಟುಕೊಂಡು ದಿನಸಿ ತರಕಾರಿ ತರುತ್ತಿದ್ದಳು. ಈಗ ತನ್ನ ಅಕೌಂಟ್ನಲ್ಲಿದ್ದ ಹಣವನ್ನು ತಂದೆಯ ಅಕೌಂಟ್ಗೆ ಹಾಕಿದಳು. ಮದುವೆ ಖರ್ಚುಗಳಿಗೆ ಉಪಯೋಗಿಸಲು ಹೇಳಿದಳು. ಮನೆ ತೆಗೆದುಕೊಂಡಿದ್ದ ಸುಧಾ ಮದುವೆಗೆಂದು ಒಂದಷ್ಟು ಹಣ ಪೋಲಾಗಿ ಶಾಸ್ತ್ರಿಗಳಿಗೆ ಹಣ ಧಾರಾಳವಾಗಿ ಖರ್ಚು ಮಾಡಲು ಇರಲಿಲ್ಲ. ಹಾಸಿಗೆ ಇದ್ದಷ್ಟು ಕಾಲು ಚಾಚಿಕೊಂಡು ಇರಬೇಕು ಎನ್ನುವಂತೆ ಆದಷ್ಟು ಮಟ್ಟಸವಾದ ಮದುವೆ ಮಾಡುತ್ತಿದ್ದರು. ಸುಧಾ ತನ್ನ ಹಣವನ್ನೆಲ್ಲ ಕೊಟ್ಟಾಗ ಶಾಸ್ತ್ರಿಗಳು ಕಣ್ಣು ತುಂಬಿ ಬಂತು. ಮದುವೆ ಮಾಡಿಕೊಂಡು ಮನೆ, ಮಕ್ಕಳು, ಗಂಡ ಸಂಸಾರ ಎಂದಿರಬೇಕಾಗಿದ್ದ ಮಗಳು ಹೀಗೆ ತಂದೆ ತಾಯಿಗೆ ಆಸರಿಯಾಗಿರುವುದು ದುಃಖವೆನಿಸಿತು. ಸಿರಿ ಕೂಡ ತನ್ನ ಬಳಿ ಇದ್ದ ಹಣವನ್ನು ಕೊಡುತ್ತೇನೆ ಎಂದಳು. ಸುಧಾ, ಬೇಡ ಸಿರಿ, ನೀನಿನ್ನೂ ಹೊಸದಾಗಿ ಕೆಲಸಕ್ಕೆ ಸೇರಿದ್ಯಾ, ನಿನ್ನ ಖರ್ಚುಗಳಿಗೆ ಗಂಡನ ಮನೆಯಲ್ಲಿ ಬೇಕಾಗುತ್ತದೆ. ಚಿಕ್ಕ ಚಿಕ್ಕ ಖರ್ಚುಗಳಿಗೆ ಗಂಡನ ಬಳಿ ಹಣ ಕೇಳಲು ಆಗೋದಿಲ್ಲ. ಹಾಗಾಗಿ 1 ಮೊಳ ಹೂ ತೆಗೆದುಕೊಳ್ಳಲು ಅಥವಾ ಮೊಬೈಲ್ಸ್ ಕರೆನ್ಸಿಗೆ ಬೇಕಾಗುತ್ತದೆ ಎಂದಳು. ವಸಂತ ಅವರು ಸೆರಗನ್ನು ಕಣ್ಣಿಗೆ ಒತ್ತಿಕೊಂಡರು. ಸಿರಿ, ಅಕ್ಕ ಇದೇನು ಮಾಡಿದೆ, ನಿನ್ನ ಹಣವನ್ನೆಲ್ಲ ನನ್ನ ಮದುವೆಗೆ ಕೊಟ್ಟರೆ ನಿನ್ನ ಮುಂದಿನ ಭವಿಷ್ಯ ಏನು ಎಂದು ಅತ್ತಳು. ಸಿರಿ, ನನಗಿನ್ನೂ ಸಾಕಷ್ಟು ಸರ್ವಿಸ್ ಇದೆ, ಜೊತೆಗೆ ಇನ್ಕ್ರಿಮೆಂಟ್ ಪ್ರಮೋಷನ್ ಸಿಗುತ್ತದೆ, ಹಾಗಾಗಿ ಏನೂ ತೊಂದರೆ ಇಲ್ಲ. ಅಷ್ಟು ಕಷ್ಟವಾದರೆ ನಾನು ಮುದುಕಿ ಆದಾಗ ನೀನು ಸಿದ್ಧಾರ್ಥ್ ನನಗೆ 2 ಹೊತ್ತು ಊಟ ಹಾಕುವುದಿಲ್ಲ ಎನ್ನುವಿರಾ ಎಂದು ನಕ್ಕಳು. ಸಿರಿ ಅಕ್ಕನ ಬಾಯಿ ಮುಚ್ಚಿ, ಅಕ್ಕ ಈ ಥರ ಎಲ್ಲ ಮಾತಾಡಬೇಡ, ನನಗೆ ಬೇಸರ ಆಗ್ತದೆ, ನಿನ್ನನ್ನು ಮುಂದೆ ನನ್ನ ಜೊತೆ ಇಟ್ಟುಕೊಳ್ಳುತ್ತೇನೆ ಎಂದಳು. ಅಕ್ಕ ತಂಗಿಯರು ರಾತ್ರಿ ಬಹಳ ಹೊತ್ತಿನವರೆಗೂ ಮಾತಾಡಿದರು. ಶಾಸ್ತ್ರಿಗಳು ಅಡಿಗೆಯವರು, ಓಲಗ ಮುಂತಾದವರಿಗೆ ಹಣ ಟ್ರಾನ್ಸ್ಫರ್ ಮಾಡಿದರು. ಸುಧಾ ಮದುವೆಯಲ್ಲಿ ಈಗಿದ್ದ ಹಾಗೆ ಆನ್ಲೈನ್ ಟ್ರಾನ್ಸ್ಫರ್ ಮಾಡುವ ಹಾಗೆ ಇದ್ದಿದ್ರೆ ಕಳ್ಳ ಬಂದು ಕದ್ದುಕೊಂಡು ಹೋಗುವ ಅವಕಾಶವೇ ಇರುತ್ತಿರಲಿಲ್ಲ. ಸುಧಾ ಬದುಕು ಕೂಡ ಬಂಗಾರವಾಗಿರುತ್ತಿತ್ತು ಎಂದುಕೊಂಡರು. ಶಾಸ್ತ್ರಿಗಳ ಮನಸ್ಸು ಇಂದಿನ ಘಟನೆಯ ನೆನೆಸಿಕೊಂಡಿತ್ತು. ಸುಧಾ ಮದುವೆ 4 ದಿನ ಮೊದಲು ಬ್ಯಾಂಕ್ನಿಂದ ದುಡ್ಡು ತೆಗೆದುಕೊಂಡು ಬರುವಾಗ ಅಲ್ಲಿ ರಸ್ತೆಯಲ್ಲಿ ಒಂದು ನರಪಿಲ್ಲೆಯೂ ಇರಲಿಲ್ಲ. ಮಧ್ಯಾಹ್ನ ಸುಮಾರು 1 ಗಂಟೆ ಸಮಯ. ತಾನೇ ಎಲ್ಲ ಖರ್ಚುಗಳನ್ನು ಮುಗಿಸಿ ಕೊನೆಗೆ ವರದಕ್ಷಿಣೆ ಹಣ ಮಾತ್ರ ಅಂದು ತೆಗೆದುಕೊಂಡು ಬರುತ್ತಿದ್ದರು. ಕಳ್ಳನೊಬ್ಬ ಸಮಯ ಸಾಧಿಸಿ ಬಟ್ಟೆ, ಬ್ಯಾಗ್ ಸಮೇತ ಹಣವನ್ನು ಕಸಿದುಕೊಂಡು ಓಡಿದ. ಮದುವೆಯ ಕೆಲಸದ ತಯಾರಿಯ ಬಗ್ಗೆ ಯೋಚಿಸುತ್ತಿದ್ದ ತನಗೆ 1-2 ಕ್ಷಣ ಏನಾಯಿತೆಂದು ತಿಳಿಯದೆ ನಂತರ ಕಳ್ಳ ಎಂದು ಕೂಗಿಕೊಂಡು ಓಡಿದೆ. ಆದರೆ 20 ವರ್ಷ ಪ್ರಾಯದ ಹುಡುಗನೊಂದಿಗೆ ಸಾಟಿಯಾಗಿ ವಯಸ್ಸಾದ ತಾನು ಓಡಿ ಹೋಗಲು ಆಗಲಿಲ್ಲ. ಕಲ್ಲು ಎಡವಿ ಬಿದ್ದು ಮೊಲಕಾಲ ಮೇಲೆ ಗಾಯವಾಗಿ ರಕ್ತ ಸುರಿಯತೊಡಗಿತು. ಪಂಚೆ ಹರಿದು ಹೋಗಿತ್ತು, ಶರ್ಟ್ ಮಣ್ಣಾಗಿತ್ತು. ಅದರಂತೆ ಸುಧಳ ಬಾಳು ಮಣ್ಣಿನಲ್ಲಿ ಬಿದ್ದು ಹೋಯಿತು. ಕೂದಲು ಕೆದರಿಕೊಂಡು ಹುಚ್ಚನಂತೆ ಕೂಗುತ್ತಾ ಓಡಿ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೆ. ಆದರೆ ಕಳೆದು ಹೋದ ಹಣ ಸಿಗಲಿಲ್ಲ.
ಆತ ಆಶೆಯಿಂದ ಬಂದು ಮನೆಯಲ್ಲಿ ಹೇಳಿದಾಗ ಎಲ್ಲರೂ ಊಟ ತಿಂಡಿ ಬಿಟ್ಟು ಹತ್ತಿದ್ದರು. ನಂತರ 3 ದಿನಗಳ ನಂತರ ಎಲ್ಲರ ಬಳಿ ಹುಚ್ಚರಂತೆ ಹಣ ಸಾಲವಾಗಿ ಪಡೆಯಲು ಓಡಾಡಿ ಫಲ ಸಿಗಲಿಲ್ಲ. ತನ್ನ ಸ್ನೇಹಿತರು ಗೆಳೆಯರೆಲ್ಲ ತನ್ನಂತೆ ಮಧ್ಯಮ ವರ್ಗದವರು. ಯಾರೆಲ್ಲ ಅಷ್ಟು ದೊಡ್ಡದ ಮೊತ್ತದ ಹಣ ಇರಲಿಲ್ಲ. ಆಗ ಈಗಿನಂತೆ ಕಾರ್ ಎಲ್ಲವೂ ಇದ್ದಿದ್ದರೆ ಸುಧಾ ಬಾಳು ಬಂಗಾರವಾಗುತ್ತಿತ್ತು ಎಂದು ಹತ್ತರು. ತನ್ನೊಡನೆ ಯಾರಾದರೂ ತನ್ನ ತಮ್ಮಂದಿರನ್ನು ಅಥವಾ ಭಾವ ಮೈದುರನ್ನು ಕರೆದುಕೊಂಡು ಹೋಗಿದ್ದರೆ ಬಹುಶಃ ಹಾಗೆ ಆಗುತ್ತಿರಲಿಲ್ಲವೇನೋ. ತನ್ನ ಮೂರ್ಖತನದಿಂದ, ಅವಿವೇಕದ ಎಡವಟ್ಟಿನಿಂದ ಮಗಳ ಬಾಳು ಹಾಳಾಯಿತು ಎಂದು ರಾತ್ರಿಯೆಲ್ಲ ನಿದ್ದೆ ಮಾಡದೆ ಹತ್ತರು. 5 ರೂಪಾಯಿ ಕೊಟ್ಟು ಆಟೋದಲ್ಲಿ ಬಂದಿದ್ದರೆ ಈ ರೀತಿ ಘಟನೆ ಆಗುತ್ತಿರಲಿಲ್ಲ. 5 ರೂಪಾಯಿ ಹಣ ಉಳಿಸಲು ಹೋಗಿ 50 ವರ್ಷ ಸುಖ ಸಂಸಾರ ನಡೆಸಬೇಕಾಗಿದ್ದ ಮಗಳ ಬದುಕಿಗೆ ಕೊಳ್ಳೆ ಇಟ್ಟೆ ಎಂದು ಕನಲಿ ಹತ್ತರು. ವಸಂತ ಅವರು ಏನು ಅಂದರೆ, ನನಗೆ ಧೈರ್ಯ ಹೇಳ್ತೀರಾ? ನೀವೇ ಹೀಗೆ ಹತ್ತರೆ ಹೇಗೆ? ಸುಧಾ ಮುಂದೆ ಹೀಗೆ ಇದ್ದರೆ ಅವಳು ಎಷ್ಟು ನೊಂದುಕೊಳ್ತಾಳೆ. ಸಿರಿ ಕೂಡ ಬೇಸರ ಮಾಡಿಕೊಳ್ಳುತ್ತಾಳೆ. ದೇವರು ಭಗವಂತ ಕಣ್ಣು ಬಿಟ್ಟರೆ ಸುಧಾಗೂ ಒಂದು ದಾರಿ ಆಗುತ್ತದೆ. ಸುಮ್ಮನಿರಿ, ಮಲಗಿಕೊಳ್ಳಿ. ಇನ್ನು ನಾಳೆಯಿಂದ ಭಾಳ ಕೆಲಸ ಇದೆ. ನಾಳೆ ಹೋಗಿ ಬೀಗರ ಮನೆಯಲ್ಲಿ ಇಡುವ ವಸ್ತುಗಳು, ಕಾಶಿ ಯಾತ್ರೆ ವಸ್ತುಗಳು, ಮರದ ಗೊಂಬೆ, ಬಾಗಿನ ಎಲ್ಲ ತರಬೇಕು ಎಂದರು. ಮನೆಗೆ ಸುಣ್ಣ ಬಣ್ಣಗಳಿಂದ ಅಲಂಕರಿಸಿದ್ದರು. ಪಕ್ಕದಲ್ಲಿಯೇ ಇದ್ದ 3 ರೂಮ್ಗಳಿದ್ದ ಖಾಲಿ ಇದ್ದ 2 ಮನೆಗಳನ್ನು ಓನರಲ್ಲಿ ಕೇಳಿ ಬಿಡದಿ ಮನೆಗೂ ಬಂದ ನೆಂಟರಿಷ್ಟರು ಇರಲು ಬಿಡಿಸಿದರು. ಮದುವೆ ಲಗ್ನ ಪತ್ರಿಕೆಗಳು ಬಂದವು. ಊರಿಗೆ ಹೋಗಿ ಮನೆ ದೇವರ ಹತ್ತಿರ ಇಟ್ಟು ಪೂಜೆ ಮಾಡಿ ತಂದರು. ಸಿದ್ಧಾರ್ಥ್ ಮನೆಗೆ ಹೋಗಿ ಮೊದಲು ಲಗ್ನ ಪತ್ರಿಕೆ ಕೊಟ್ಟು ಕರೆದು ಬಂದರು. ಅವರಿವರ ಮನೆಗೆ ಬಂದು ಕರೆದು ಹೋದರು. ದಿನವೂ ಸಾಕಷ್ಟು ಓಡಾಟ. ಎಲ್ಲವೂ ಕಾಂಟ್ರಾಕ್ಟ್ ಕೊಟ್ಟಿದ್ದರು. ಒಂದಷ್ಟು ಕೊಂಡುಕೊಳ್ಳುವುದು ಇತ್ಯಾದಿ ಕೆಲಸಗಳು. ಹೆಣ್ಣು ಮಗಳ ಮದುವೆ ಅಂದರೆ ಕೆಲಸ ಜಾಸ್ತಿ, ಜೊತೆಗೆ ಹೆಚ್ಚಿನ ಸಮಯವೂ ಇಲ್ಲ. ಹಾಗಾಗಿ ಒಂದಷ್ಟು ಒದ್ದಾಟ, ಜೊತೆಗೆ ಇಂದಿನ ಕಹಿ ನೆನಪಿನ ಭಯ ಶಾಸ್ತ್ರಿಗಳಿಗೆ. ಸುಧಾ ತನ್ನ ಪ್ರಾಂಶುಪಾಲರಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ತನ್ನ ತಂಗಿಯ ಮದುವೆ ಎಂದು ಲಗ್ನ ಪತ್ರಿಕೆ ಕೊಟ್ಟು ಕರೆದಳು. ಕೆಲವರು ಸುಧಾಗೆ ಮರುಕ ತೋರಿಸಿದರು. ಕೆಲವರು ಬೆನ್ನ ಹಿಂದೆ ಅಕ್ಕನನ್ನು ಬಿಟ್ಟು ತಂಗಿ ಮದುವೆ ಎಂದು ಆಡಿಕೊಂಡರು. ಅದಕ್ಕೆಲ್ಲ ಸುಧಾ ನಿರ್ಲಿಪ್ತ ಮನಸ್ಸಿನ ಹೆಣ್ಣು. ಕೆಲವರು ನೇರವಾಗಿಯೇ ಕೇಳಿದರು, ನಿಮ್ಮನ್ನು ಬಿಟ್ಟು ತಂಗಿ ಮದುವೆಯೇ ಎಂದು. ಅದಕ್ಕೆಲ್ಲ ಶುಷ್ಕ ನಗೆ ಬೀರಿದಳು. ಸುಮ್ಮನೆ ಎಲ್ಲರೊಡನೆ ಮಾತನಾಡಿ ನೆಮ್ಮದಿ ಹಾಳು ಮಾಡಿಕೊಳ್ಳಲು ಮನಸ್ಸಿರಲಿಲ್ಲ. ಹಾಗೋ ಹೀಗೋ ಎನ್ನುವುದರಲ್ಲಿ ದೇವರ ಸಮಾರಾಧನೆ ದಿನ ಬಂತು. ಮನೆ ತುಂಬ ನೆಂಟರು ಇಷ್ಟರು ಬಂದರು. ಸಾಯಂಕಾಲ ಹೊರಪೂಜೆ. ಹಾಗಾಗಿ ಬೆಳಿಗ್ಗೆ ಎಣ್ಣೆ ನೀರು ಶಾಸ್ತ್ರ, ನಂತರ ಅಭ್ಯಂಜನ ಸ್ನಾನ, ಮನೆ ದೇವರ ಪೂಜೆ ಮಾಡಿ ಮಳ್ನೀರು ಶಾಸ್ತ್ರ ಮುಗಿಸಿ ಸಿರಿ ಬೇರೆ ರೇಷ್ಮೆ ಸೀರೆ ಹುಟ್ಟು ಬಂದಳು. ಸುಧಾ ತನ್ನ ಮದುವೆಯಲ್ಲಿ ಮಾಡಿಸಿದ್ದ ನೆಕ್ಲೆಸ್ ತಂದು ಸಿರಿ ಕೊರಳಿಗೆ ಹಾಕಿದಳು. ಅಕ್ಕ, ಇದೇನು ಮಾಡಿದೆ? ನೀನೇ ಹಾಕಿಕೋ, ನನಗೆ ಬೇಡ ಎಂದಳು. ಸಿರಿ, ಇದ ನಿನಗೆ ಇಟ್ಟುಕೋ, ನನಗಿಂತ ನಿಂಗೆ ಚೆನ್ನಾಗಿ ಕಾಣಿಸ್ತದೆ ಎಂದಳು. ಅಕ್ಕ ಪ್ಲೀಸ್ ಬೇಡ, ಅವರೇನು ಇದೆಲ್ಲ ಕೇಳಿಲ್ಲ. ಎಲ್ಲ ನನಗೆ ಕೊಟ್ಟರೆ ನಿನಗೆ ಏನು ಇಟ್ಟುಕೊಳ್ತೀಯಾ ಎಂದಳು ಕಣ್ಣೀರು ಒರೆಸಿಕೊಳ್ಳುತ್ತಾ. ಸಿರಿ, ಅವರು ಬೇಡವೆಂದರೆ ಹಾಗೆ ಕಳಿಸಲಾಗುತ್ತದೆ. ಸುಮ್ಮನೆ ಹಾಕಿಕೋ. ಸಾಲಾಂಕೃತ ಕನ್ಯೆಯನ್ನು ದಾನ ಮಾಡಬೇಕು. ಸುಮ್ಮನಿರು. ನನಗೆ ಈ ಸರ ಚೆನ್ನಾಗಿ ಕಾಣಿಸುತ್ತೆ ನೋಡು. ಒಂದು ಕೃತಕ ಒಡವೆ ಹಾಗೂ ಒಂದೆಳೆ ಸರ ತೋರಿಸಿದಳು. ಬಿಚ್ಚಿದರೆ ನನ್ನ ಮೇಲೆ ಆಣೆ ಪ್ರಮಾಣ ಮಾಡಿದಳು. ಸುಧಾ ತಾನು ಕಲಶಗಿತ್ತಿ ಆಗುವುದಿಲ್ಲ. ಮನೆಯವರೆಲ್ಲ ಹಸೆ ಮನೆ ಮೇಲೆ ಇದ್ದರೆ ವ್ಯವಸ್ಥೆ ನೋಡಿಕೊಳ್ಳುವಲ್ಲಿ ಯಾರು ಎಂದು ಚಿಕ್ಕಪ್ಪನ ಮಗಳು ಸುಮಾಲನ್ನು ಕೂಡಿಸಿ ತಾನೆಲ್ಲ ಕೆಲಸಕ್ಕೂ ಓಡಾಡುತ್ತಾ ಇದ್ದಳು. ಸುಮಳಿಗೆ ಕಾಡಿಸುವ 2 ಚಿಕ್ಕ ಮಕ್ಕಳು ಪವನ್ ಮತ್ತು ಮೇಘ. ಚಪ್ಪರದ ಪೂಜೆ, ವೀಲ್ಯ ಶಾಸ್ತ್ರ ಮುಂತಾದ ಶಾಸ್ತ್ರಗಳು ನಡೆದವು. ವಸಂತ ಅವರು ತಮ್ಮ ಮನೆ ಹೆಣ್ಣು ಮಕ್ಕಳಿಗೂ ಕಾಲು ತೊಳೆದು ಅರಿಶಿನ ಕುಂಕುಮ ಇಟ್ಟು, ನಂತರ ಅರಿಶಿನ ಕುಂಕುಮ, ಹೂ, ಬಳೆ, ಪಂಚಫಲ, ಅರಿಶಿನ ಸವರಿದ ಕಾಯಿಗೆ ಕುಂಕುಮ ಹಚ್ಚಿ ತಟ್ಟೆಯಲ್ಲಿ ಇಟ್ಟು ಕೊಟ್ಟರು. ನಂತರ ಪಾನಕ, ಕೋಸಂಬರಿ, ಚಿಗಲಿ ತಂಬಿಟ್ಟು ಕೊಡಲಾಯಿತು. ಮಧ್ಯಾಹ್ನದ ಹೋಳಿಗೆ ಪಾಯಸದ ಊಟ. ಬೀಗರ ಮನೆ ಅಲಂಕರಿಸಿದ್ದರು. ನವಧಾನ್ಯಗಳು ಡಬ್ಬಿಗಳಲ್ಲಿ ತುಂಬಿಸಿ ಇಟ್ಟರು. ಕನ್ನಡಿ, ಅರಿಶಿನ ಕುಂಕುಮ, ಸೋಪ್, ಟವಲ್, ಪೇಸ್ಟ್, ಬಾಚಣಿಗೆ, ಪೌಡರ್ ಮುಂತಾದ ವಸ್ತುಗಳು, ಅಲಂಕಾರಿಕ ವಸ್ತುಗಳನ್ನು ಇಟ್ಟರು. ಒಂದು ಪುಟ್ಟ ಸಂಸಾರಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ಜೋಡಿಸಿ ಇಟ್ಟರು. ಸುಧಾ ನವಿಲು ಬಣ್ಣದ ಡಿಸೈನರ್ ಸೀರೆ ಹುಟ್ಟು ಕೃತಕ ಒಡವೆ ಹಾಕಿಕೊಂಡು ಮುಖದಲ್ಲಿ ನಗು ತುಂಬಿ ಓಡಾಡಿ ಕೆಲಸ ಮಾಡಿದಳು. ಸಿರಿಗೆ ಮದರಂಗಿ ಹಚ್ಚಿದಾಗ ಸುಧಾ ತನಗೆ ಬೇಡವೆಂದು ನಿರಾಕರಿಸಿದಳು. ಮನಸ್ಸಿನಲ್ಲಿ ತನಗೆ ಕೈಗೆ ಮದರಂಗಿ ಹಚ್ಚುವ ಕಾಲ ಮುಗಿದು ಹೋಯಿತು ಎಂದುಕೊಂಡಳು. ಸಿರಿಗೆ ಬ್ಯೂಟಿಷಿಯನ್ ಕರೆದು ಅಲಂಕಾರ ಮಾಡಿಸಿದರು. ಚೌರಿ ಕೂದಲು ಹಾಕಿ, ಹರಳಿನ ಜಡೆ ಹಾಕಿ, ಗುಲಾಬಿಯ ರೇಷ್ಮೆ ಸೀರೆ ಉಡಿಸಿ, ಮಲ್ಲಿಗೆ ಹೂವು ಮುಡಿಸಿ ಅಲಂಕರಿಸಿದ ಸಿರಿಯನ್ನು ಕಂಡು ಸುಧಾ
ಸಿರಿ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾಳೆ ಎಂದು ಫೋಟೋ ತೆಗೆದು ಸಿದ್ಧಾರ್ಥ್ಗೆ ಕಳಿಸಿದಳು. ಬೀಗರಿಗೆ ಹೂವಿನ ಹಾರ ಹಾಕಿ ಸ್ವಾಗತಿಸಿದರು. ನಂತರ ಅರಿಶಿನ ಕುಂಕುಮ ಹೂವು ಕೊಟ್ಟು ತಿಂಡಿಗೆ ಕರೆದು ಬಂದರು. ಶಾವಿಗೆ ಉಪ್ಪಿಟ್ಟು ಹಾಗೂ ಕೇಸರಿಬಾತ್ ತಿಂಡಿ. ನಂತರ ಬಿಸಿ ಬಿಸಿ ಕಾಫಿ ಟೀ ಕೊಟ್ಟರು. ಸುಧಾ ಎಲ್ಲ ಕಡೆ ಓಡಾಡಿ ವ್ಯವಸ್ಥೆ ನೋಡಿಕೊಳ್ಳುತ್ತಿದ್ದರು. ತಿಂಡಿ ಮುಗಿದು ವರಪೂಜೆ ಶಾಸ್ತ್ರ. ಸಿದ್ಧಾರ್ಥ್ಗೆ ವಾಚ್, ಉಂಗುರ, ಹೊಸ ಬಟ್ಟೆ ಕೊಟ್ಟರು. ಸಿದ್ಧಾರ್ಥ್ ಹೊಸ ಬಟ್ಟೆ ಹಾಕಿಕೊಂಡು ಕೂತ ಮೇಲೆ ಒಂದಷ್ಟು ಶಾಸ್ತ್ರ. ನಂತರ ಸಿರಿಯನ್ನು ಹಸೆ ಮನೆ ಮೇಲೆ ಕೂಡಿಸಿ ಶಾಸ್ತ್ರ. ಸಿರಿಗೂ ಹೊಸ ರೇಷ್ಮೆ ಕೊಟ್ಟರು. ಸಿರಿ ಸೀರೆ ಹುಟ್ಟುಕೊಂಡು ಬಂದಳು. ಸಿದ್ಧಾರ್ಥ ಅಲ್ಲೇ ಹಾಲ್ನಲ್ಲಿ ಕುಳಿತು ಸಿರಿಯ ನಾಚಿಕೆಯಿಂದ ತುಂಬಿದ ಮುಖವನ್ನು ಕಣ್ಣಲ್ಲಿ ತುಂಬಿಸಿಕೊಳ್ಳುತ್ತಿದ್ದ. ನಂತರ ಯಾರೋ ಕರೆದರು ಎಂದು ಎದ್ದು ಹೋಗಿ ನಂತರ ಸುಧಾ ಹತ್ತಿರ, ಅಕ್ಕ, ನಮ್ಮ ಅಣ್ಣ ಬಂದರು, ಅವ್ರಿಗೆ ಸ್ವಲ್ಪ ಕಾಫಿ ಕೊಡ್ತೀರಾ, ಬಾಳೆ ತಲೆನೋವು ಎನ್ನುತ್ತಿದ್ದಾರೆ. ಅಲ್ಲಿ ಕೆಳಗೆ ಚಿಕ್ಕ ಸ್ಟೋವ್ ಇಲ್ಲ, ಹಾಗಾಗಿ 1 ಕಪ್ ಕಾಫಿ ಮಾಡಲಾಗುವುದಿಲ್ಲ ಎಂದರು ಅಡುಗೆಯವರು. ಪ್ಲೀಸ್ ಅಕ್ಕ ಎಂದಾಗ ಸುಧಾ, 1 ಲೋಟ ಕಾಫಿಗೆ ಎಷ್ಟು ಕೇಳಬೇಕೆ, ಮಾಡಿ ಕೊಡ್ತೇನೆ ಎಂದು ಒಳಗೆ ಹೋಗಿ ಬಿಸಿ ಬಿಸಿ ಸ್ಟ್ರಾಂಗ್ ಕಾಫಿ ಮಾಡಿ ತಂದಳು. ಅಕ್ಕ ಪ್ಲೀಸ್ ನೀವೇ ಕೊಟ್ಟು ಬಿಡಿ ಎಂದನು. ಅವನು ಇಲ್ಲಿಂದ ಎದ್ದು ಹೋದರೆ ಸಿರಿಯನ್ನು ನೋಡುವ ಅವಕಾಶ ತಪ್ಪುತ್ತದೆಂದು ಗ್ರಹಿಸಿದ ಸುಧಾ, ಎಲ್ಲಿದ್ದಾರೆ ನಿಮ್ಮಣ್ಣ ಎಂದಳು. ಅಲ್ಲೇ ಬಿಡದಿ ಮನೆಯಲ್ಲಿ ಎಂದನು. ಸುಧಾ ಕಾಫಿ ಹಿಡಿದು ಬಂದಾಗ ಹಾಲ್ನಲ್ಲಿ ಒಂದಷ್ಟು ಹಿರಿಯರು ಮಾತನಾಡಿ ಕುಳಿತಿದ್ದರು. ಯಾರಿಗೆ ಕಾಫಿ ಅಂಕಲ್ ಎಂದಾಗ ಒಳಗಡೆ ಇದ್ದಾರೆ ನೋಡಿ ಎಂದರು. ಒಳಗಡೆ ಉದ್ದನೆ ಬಿಳಿ ಮಿಶ್ರಿತ ಕೆಂಪು ಮೈ ಬಣ್ಣದ ವ್ಯಕ್ತಿ ಹೊರಗೆ ಈಜು ಕೊಳದಲ್ಲಿ ಆಡುತ್ತಿದ್ದ ಮಕ್ಕಳನ್ನು ಕಿಟಕಿಯಿಂದ ನೋಡುತ್ತಾ ಕುಳಿತಿದ್ದರು. ಅಲೋ, ಕಾಫಿ ತೆಗೆದುಕೊಳ್ಳಿ ಎಂದಳು. ವ್ಯಕ್ತಿ ಸುಧಾಳ ಕಡೆ ತಿರುಗಿದಾಗ ಸುಧಾ ಹೌಹಾರಿದಳು. ಸುಧಾ ಬಿಸಿ ಕಾಫಿಯನ್ನು ಪಟ್ಟನೆ ಕೈ ಜಾರಿ ವ್ಯಕ್ತಿಯ ಮೇಲೆ ಬೀಳಿಸಿ ದುರ್ದಾನ ತೆಗೆದುಕೊಂಡಾಗಿ ಕಣ್ಣೀರು ಒರೆಸಿಕೊಂಡು ಓಡಿದಳು. ಉದ್ದ ಜಡೆಯನ್ನು ಹಿಂದೆ ಹಾಕಿ ಓಡಿದಳು. ವ್ಯಕ್ತಿ ಬಿಸಿ ಕಾಫಿ ಬಿದ್ದಿದ್ದಕ್ಕೆ ಎಂದು ಚೀರಿದನು. ತನ್ನ ರೂಮಿನಲ್ಲಿ ಹೋಗಿ ದಡ್ಡೆಂದು ಬಾಗಿಲು ಹಾಕಿಕೊಂಡು ದಿಂಬಿಗೆ ತಲೆ ಇಟ್ಟು ಅಳತೊಡಗಿದಳು. ಅವಳ ಕಣ್ಣೀರಿನಿಂದ ದಿಂಬು ತೊಯ್ದು ಹೋಯಿತು. ಸಿದ್ಧಾರ್ಥ್ ಸುಧಾ ನಡವಳಿಕೆ ನೋಡಿ ಆಶ್ಚರ್ಯವಾಗಿ ಬಿಡದಿ ಮನೆಗೆ ಹೋದನು. ತಿರುಗಿ ಸಿದ್ಧಾರ್ಥ್ ತನ್ನನ್ನು ನೋಡದೆ ಎಲ್ಲಿಗೋ ಹೋಗಿದ್ದು ಬೇಸರವಾಯಿತು. ತಾನೇನು ದಿನ ಹೀಗೆ ಅಲಂಕಾರ ಮಾಡಿಕೊಳ್ಳಲಾಗುತ್ತದೆ, ಇವತ್ತು ನಾಳೆ ಅಷ್ಟೇ, ಆಮೇಲೆ ಅಲಂಕಾರ ಮಾಡಿಕೊಳ್ಳಲು ಪುರುಸೊತ್ತಿರುವುದಿಲ್ಲ, ಆಸೆಯೂ ಇರುವುದಿಲ್ಲ ಎಂದುಕೊಂಡಳು. ಈ ಸುಧಾ ಕೂಡ ಫೋಟೋ ತೆಗೆಯಲೂ ಇಲ್ಲ, ರೂಮ್ನಲ್ಲಿ ಸೇರಿಕೊಂಡು ಏನು ಮಾಡ್ತಿದ್ದಾಳೆ ಎಂದು ಬೇಸರ ಪಟ್ಟುಕೊಂಡಳು. ಸುಧಾ ಮುಖ ತೊಳೆದು ಕೂದಲು ಬಾಚಿ ತೆಲುವಾಗಿ ಪೌಡರ್ ಲೇಪಿಸಿಕೊಂಡು ಹೊರ ಬಂದಳು. ವರ ಪೂಜೆ ಮುಗಿದು ಎಲ್ಲರಿಗೂ ಕಲಾತ್ಮಕವಾಗಿ ಹೂವಿನಂತೆ ಮಾಡಿದ ಅರಿಶಿನ ಕುಂಕುಮ ಪಟ್ಟಣಗಳನ್ನು, ಹೂವನ್ನು, ಕೊಬ್ಬರಿ ಸಕ್ಕರೆ ಪುಡಿ, ಸ್ಟೀಲ್ ಬಟ್ಟಲುಗಳನ್ನು ಕೊಟ್ಟರು. ನಂತರ ವಸಂತ ಹಾಗೂ ಶಾಸ್ತ್ರಿಗಳು ಅರಿಶಿನ ಕುಂಕುಮ ಕೊಟ್ಟು ಊಟಕ್ಕೆ ಕರೆಯಲು ಹೋದರು. ಏಕೋ ಶಾಸ್ತ್ರಿಗಳಿಗೆ ಹಾಗೂ ವಸಂತ ಅವರಿಗೆ ಬೀಗರ ಕಡೆ ಇದ್ದ ಕೆಲವರನ್ನು ಎಲ್ಲೋ ನೋಡಿದ ನೆನಪು ಅನಿಸಿತು. ಆದರೆ ಅದಕ್ಕಾಗಿ ತಲೆ ಕೆಡಿಸಿಕೊಂಡು ಯೋಚನೆ ಮಾಡಲು ಪುರುಸೊತ್ತು ಹಾಗೂ ಮನಸ್ಸೂ ಇರಲಿಲ್ಲ. ಸುಧಾ, ನಾನು ಆಮೇಲೆ ಊಟಕ್ಕೆ ಬರುತ್ತೇನೆ, ಇಲ್ಲಿ ಮನೆಯಲ್ಲಿ ಯಾರಾದರೂ ಇರಬೇಕು, ನೀವೆಲ್ಲ ಹೋಗಿ ಎಂದು ಸಿರಿಯನ್ನು ಸುಮಳ ಜೊತೆ ಕಳಿಸಿದಳು. ಸಿರಿ ಬೆಳಿಗ್ಗೆ ಬಿಚ್ಚಿಟ್ಟಿದ್ದ ಸೀರೆ, ಒಡವೆ, ವಸ್ತ್ರ ಮಡಿಚಿ ರೂಮ್ ಸ್ವಚ್ಛ ಮಾಡತೊಡಗಿದಳು. ರೂಮೆಲ್ಲ ಎಷ್ಟು ಕಿತ್ತು ಹೋಗಿಕೊಂಡಿದ್ದಾಳೆ. ಪಾಪ ಸಿದ್ಧಾರ್ಥ್ಗೆ ಹೇಗೆ ಇವಳನ್ನು ಕಟ್ಟಿಕೊಂಡು ಹೇಗೆ ಇರುತ್ತಾರೆ ಎನಿಸಿತು. ಮಜ್ಜಿಗೆ ಹುಳಿ, ಬಾಲಕದ ಮೆಣಸಿನಕಾಯಿ, ಸಂಡಿಗೆ, ಹಪ್ಪಳ, ಸೊಪ್ಪಿನ ತೋವೆ ಹಾಗೂ ಬಾದಾಮ್ ಪೂರಿ, ಚಿತ್ರಾನ್ನ, ಪಾಯಸದ ಶಾಸ್ತ್ರೋತ್ತಕವಾದ ಊಟ ಆಯಿತು. ಸಿರಿ ಸಿದ್ಧಾರ್ಥ್ ಜೊತೆ ಕುಳಿತುಕೊಳ್ಳಬೇಕೆಂದು ಕೊಂಡಿದ್ದಳು. ಸಿದ್ಧಾರ್ಥ್ನಿಗೆ ಎಲೆಗೆ ದೀಪ ಹಚ್ಚಿ ಕೂಡಿಸಿದರು. ಸಿದ್ಧಾರ್ಥ್ ತನ್ನ ತಂದೆ ತಾಯಿ ಜೊತೆ ಕುಳಿತಿದ್ದನು. ಜೊತೆಗೆ ಏನೋ ತಂದೆ ತಾಯಿಯರ ಜೊತೆ ಚಿಕ್ಕ ದನಿಯಲ್ಲಿ ಮಾತನಾಡುತ್ತಾ ಕುಳಿತಿದ್ದನು. ಬಹಳ ಗಾಢವಾದ ಚರ್ಚೆ ನಡೆಸಿದ್ದರು. ಸಿರಿ ಬೆಳಗಿನಿಂದಲೂ ಮಾತನಾಡಲು ಆಗಿಲ್ಲ. ಈಗಲಾದರೂ ಮಾತನಾಡುವುದು ಬೇಡವೇ? ಬೆಳಗಿನಿಂದ ಫೋನ್ ಮುಟ್ಟಲು ಆಗಿಲ್ಲ. ಈಗ ಮಾತಾಡೋಣ ಎಂದರೆ ತನ್ನತ್ತ ನೋಡಿ ಕೂಡ ನೋಡುತ್ತಿಲ್ಲ. ಇರಲಿ, ಎಲ್ಲ ಸೇರಿಸಿ ಆಮೇಲೆ ಒಂದಿನ ಕ್ಲಾಸ್ ತೆಗೆದುಕೊಂಡರೆ ಆಯಿತು ಎಂದುಕೊಂಡಳು. ಊಟ ಮುಗಿಸಿ ಸಿದ್ಧಾರ್ಥ್ ಸಿರಿಯತ್ತ ಒಂದು ಕಿರುನಗೆ ಬೀರಿ ಹೋಗಿಬಿಟ್ಟ. ಸಿರಿಗೆ ನಿರಾಸೆ ಆಯಿತು. ಜನವೇನು ಕಡಿಮೆ ಇದ್ದುದರಿಂದ ಎಲ್ಲರ ಊಟವು ಹಾಗೆ ಹೋಗಿತ್ತು. ಉಳಿದವರೆಂದರೆ ಸುಧಾ ಹಾಗೂ ಅವಳಪ್ಪ ಅಮ್ಮ. ಸುಧಾ ಹೊಟ್ಟೆ ಹಸಿವಿಲ್ಲ, ಊಟ ಬೇಡ ಎಂದಳು. ಸುಮಾ ಹೋಗಿ ಹಾಗೆಲ್ಲ ಉಪವಾಸ ಮಾಡಬೇಡ ಎಂದು ಹೋಗಿ ಸ್ವಲ್ಪ ಮೊಸರನ್ನು ಕಲಸಿ ತಂದಳು. ಸುಮಲ ಬಲವಂತಕ್ಕೆ 4 ತುತ್ತು ತಿಂದು ಊಟದ ಶಾಸ್ತ್ರ ಮುಗಿಸಿದಳು. ನಂತರ ಸಿರಿ, ಮಲಗಿಬಿಡು, ನಾಳೆ ಬೇಗ ಹೇಳಬೇಕು, ಮತ್ತೆ ನಿದ್ದೆ ಕೆಟ್ಟರೆ ಬೆಳಿಗ್ಗೆ ಹಸೆಮನೆ ಮೇಲೆ ಕುಳಿತು ನಿದ್ದೆ ಮಾಡುತ್ತೀಯಾ ಎಂದು ಸಿರಿಯನ್ನು ಮಲಗಲು ಕಳಿಸಿದರು. ಸುಧಾ ಮಾರನೇ ದಿನಕ್ಕೆ ಗೌರಿ ಪೂಜೆಗೆ ಬೇಕಾಗುವ ಸಾಮಗ್ರಿಗಳನ್ನು ಜೋಡಿಸಿಡುತ್ತಿದ್ದಳು. ವಸಂತ ಅವರು ಉಡಿಯಕ್ಕಿಗಾಗಿ ಅಕ್ಕಿ, ತೆಂಗಿನಕಾಯಿ, ಕೊಬ್ಬರಿ ಬಟ್ಟಲು ಮುಂತಾದ ಸಾಮಗ್ರಿಗಳನ್ನು ಜೋಡಿಸಿಡುತ್ತಿದ್ದರು. ಶಾಸ್ತ್ರಿಗಳು ಅವರ ತಮ್ಮನ ಜೊತೆ ಮಾರನೇ ದಿನದ ಊಟ ತಿಂಡಿ ಮುಂತಾದ ವಿಚಾರಗಳನ್ನು ಹೇಳುತ್ತಿದ್ದರು.
ನಾರಾಯಣರಾವ್ ದಂಪತಿಗಳು ಸಿದ್ಧಾರ್ಥನೊಂದಿಗೆ ಬಹಳ ಗಂಭೀರ ಮುಖ ಇಟ್ಟುಕೊಂಡು ಬಂದರು. ಶಾಸ್ತ್ರಿಗಳಿಗೆ ಎಲ್ಲೋ ಒಂದು ಕಡೆ ಭಯ ಶುರುವಾಯಿತು. ಬನ್ನಿ, ಊಟ ತಿಂಡಿ ಎಲ್ಲ ಚೆನ್ನಾಗಿ ಇತ್ತೆ, ಎಲ್ಲ ಅನುಕೂಲ ಆಗಿದೆಯೇ, ಏನಾದರೂ ಬೇಕಿತ್ತೆ ಎಂದು ಆರ್ಥಿಕವಾಗಿ ಉಪಚರಿಸಿದರು. ನಾರಾಯಣರಾವ್ ಒಂದೆರಡು ಕ್ಷಣ ತಡೆದು ಅದು ನಿಮಗೆ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಎಂದು ನಿಲ್ಲಿಸಿದರು. ಏನು ಹೇಳಿ ಎಂದರು ಶಾಸ್ತ್ರಿಗಳು. ಸಿದ್ಧಾರ್ಥ್ ಈಗ ಸದ್ಯಕ್ಕೆ ಮದುವೆ ಬೇಡ ಎನ್ನುತ್ತಿದ್ದಾನೆ ಎಂದರು. ಶಾಸ್ತ್ರಿಗಳು ಏಕೆ ಎಂದು ಕೂಗಿ ಕಿರಿಚಿಕೊಂಡರು. ಶಾಸ್ತ್ರಿಗಳು ಭೂಮಿಗೆ ಇಳಿದು ಹೋದರು. ಶಾಸ್ತ್ರಿಗಳ ಕೂಗಿಗೆ ಸುಧಾ, ವಸಂತ ಅವರು ಮತ್ತು ಇನ್ನೇನು ನಿದ್ದೆಗೆ ಜಾರುತ್ತಿದ್ದ ಸಿರಿ ಮತ್ತು ಸುತ್ತಮುತ್ತನ 4-5 ಮನೆಯವರು, ಮದುವೆಗೆ ಬಂದಿದ್ದ ನೆಂಟರು ಎಲ್ಲ ಓಡಿ ಹೋದರು. ಸುಧಾ ಸಿರಿಯನ್ನು ಹಿಡಿದುಕೊಳ್ಳದೆ ಇದ್ದರೆ ಸಿದ್ಧಾರ್ಥನನ್ನು ಹೊಡೆದೇ ಬಿಡುತ್ತಿದ್ದಳು. ಸಿರಿ ಕೋಪದಿಂದ ಕುದ್ದು ಹೋದಳು. ಉಸಿರಾಡಲು ಪುರುಸೊತ್ತಿಲ್ಲದಂತೆ ಕಿರಿಚತೊಡಗಿದಳು. ಎಲ್ಲರೂ ಕೇಳಿ, ಈ ಪುಣ್ಯಾತ್ಮರು ನಮ್ಮ ಮನೆಗೆ ಹುಡುಕಿಕೊಂಡು ಬಂದು ನನ್ನ ಮಗ ಸಿದ್ಧಾರ್ಥ್ ಟೆಕ್ ಪಾರ್ಕ್ನಲ್ಲಿ ಸಿರಿಯನ್ನು ಇಷ್ಟಪಟ್ಟಿದ್ದಾನೆಂದು ಹೇಳಿದರು. ನಾವೇನು ಇವರ ಮನೆಗೆ ಹುಡುಕಿಕೊಂಡು ಹೋಗಿರಲಿಲ್ಲ. ಈ ಸಿದ್ಧಾರ್ಥ್ ಯಾರು ಅಂತಲೇ ನನಗೆ ಗೊತ್ತಿರಲಿಲ್ಲ. ಈ ಅಪ್ಪನ ಯಾವತ್ತೂ ನೋಡಿ ಇರಲಿಲ್ಲ, ಮಾತೂ ಆಡಿಸಿರಲಿಲ್ಲ. ಆಮೇಲೆ ಜಾತಕ ಆಯಿತು. ನಮ್ಮನೆ ನೋಡೋಕ್ಕೆ ಬನ್ನಿ ಎಂದಿದ್ದು. ಏನು ಕೇಳ್ತೀರಾ, ಅವತ್ತೇ ಪುರೋಹಿತರನ್ನು ಕರೆದು ನಿಶ್ಚಿತಾರ್ಥ. ಮದುವೆ ಅವಸರದಲ್ಲಿ ಇಡಿಸಿದ್ದು. ಏನು ಕೇಳ್ತೀರಾ, ಎಲ್ಲ ಅರ್ಜೆಂಟಾಗಿ ಮಾಡಿದ್ರು. ನನ್ನನ್ನು ಪಿಜ್ಜಾ ಹಟ್, ಕಾಫಿ ಡೇ, ಐಸ್ ಕ್ರೀಮ್ ಎಲ್ಲ ಸುತ್ತಿಸಿದ್ದು. ರೇಷ್ಮೆ ಸೀರೆ, ಒಡವೆ ಅಂತ ಕೊಡಿಸಿದ್ದು ಎಲ್ಲ ನಾನೇನು ಕೇಳಿದ್ನಾ? ನಾವೇನು ಇವರ ಮನೆಗೆ ಹೋಗಿ ಮದುವೆ ಮಾಡಿಕೊಳ್ಳಿ ಅಂತ ಕೇಳಿದ್ದೇವೇನು? 100 ಜನ್ಮ ಕಳೆದರೂ ನೀನೇ ನನ್ನ ಹೆಂಡತಿ ಅಂತ ಹಾಡುಗಳು ಬೇರೆ. 100 ಜನ್ಮ ಇರಲಿ, ಈ ಜನ್ಮದಲ್ಲಿ ಕೂಡ ತಮ್ಮ ಮಾತನ್ನು ಉಳಿಸಿಕೊಳ್ಳಲಿಲ್ಲ. ಶ್ರೀಧರ್, ಇವನು ಇಬ್ಬರು ಒಂದೇ ಎಂದಳು. ಅವಳಿಗೆ ಸಾಯಂಕಾಲ ಅವರ ಪೂಜೆಯಲ್ಲಿಟ್ಟ ಪುಡಿ ಕುಂಕುಮ ಹಣೆಯ ತುಂಬ ಹರಡಿಕೊಂಡಿತ್ತು. ಕೆದರಿದ ತಲೆ ಕೂದಲು, ಕಣ್ಣಿಗೆ ಹಚ್ಚಿದ ಕಾಡಿಗೆ ಕಣ್ಣೀರಿನ ಜೊತೆ ಹಿಡಿದು ಚಂಡಿ ಚಾಮುಂಡಿ ಅವತಾರ ತಾಳಿ ಜೋರಾಗಿ ಉಸಿರು ಬಿಡುತ್ತಿದ್ದಳು. ಸಿರಿ, 1 ನಿಮಿಷ ಕೇಳು, ಅವರೇನು ಹೇಳುತ್ತಾರೆ ಎಂದಳು ಸುಧಾ. ಸಿದ್ಧಾರ್ಥ ಎದ್ದು ನಿಂತು ದೃಢವಾಗಿ, ನೀವೆಲ್ಲ ಮನಸ್ಸು ಮಾಡಿದರೆ ಮದುವೆ ನಡೆಯುತ್ತೆ ಎಂದನು. ಸಿರಿ, ಏನು ಮನಸ್ಸು ಮಾಡಬೇಕು? ನಮ್ಮಪ್ಪ 10 ಲಕ್ಷ ದುಡ್ಡು ಕೊಡಬೇಕೆ, ಕಾರ್ ಕೊಡಬೇಕೆ? ನಮ್ಮಪ್ಪ ನಿಮ್ಮಪ್ಪನ ಹಾಗೆ ಬ್ಯಾಂಕ್ ಮ್ಯಾನೇಜರ್ ಅಲ್ಲ, ದೊಡ್ಡ ದುಡ್ಡಿನ ಗಂಟು ಹಿಡಲು ಬಡ ನಿವೃತ್ತಿ ಶಿಕ್ಷಕರು ಎಂದು ಕೂಗಿದಳು. ಸಿದ್ಧಾರ್ಥ್, ಸುಧಾ ಅತ್ತಿಗೆ ಮನಸ್ಸು ಮಾಡಬೇಕು ಎಂದನು. ಏನು ಸುಧಾ ಮನಸ್ಸು ಮಾಡುವುದು? ಈ ಮನೆ ಅವಳ ಹೆಸರಿನಲ್ಲಿದೆ, ಅದರ ನಿಮ್ಮ ಹೆಸರಿಗೆ ಬರೆಯಬೇಕೆ? ಅದರ ಜೊತೆ ಸಾಲವೂ ಇದೆ, ತೀರಿಸ್ತೀರಾ ಹೇಳಿ ಎಂದು ಇನ್ನೇನು ಹೆಚ್ಚು ಕಡಿಮೆ ಸಿದ್ಧಾರ್ಥ್ ಕೊಳ್ಳಪಟ್ಟಿ ಹಿಡಿದು ಹೊರಗೆ ದಬ್ಬಿ ಬಿಡುವಂತೆ ಹೋದಳು. ಶಾಸ್ತ್ರಿಗಳು ಮಾತು ಬಾರದೆ ಮೌನವಾಗಿದ್ದರು. ವಸಂತ ಅವರು ಕುಳಿತು ಅಳುತ್ತಿದ್ದರು. ಸೇರಿದ ಜನರೆಲ್ಲ ಮೂಕ ಪ್ರೇಕ್ಷಕರಾಗಿ ನೋಡುತ್ತಿದ್ದರು. ಅಷ್ಟರಲ್ಲಿ ಈ ಎಲ್ಲ ಗಲಾಟೆ ಕೇಳಿ ಬಿಡತಿ ಮನೆಯಲ್ಲಿದ್ದ ಶ್ರೀಧರ್ ಸುಧಾಳ ಮನೆಯೊಳಗೆ ಬಂದ. ಎಲ್ಲರೂ ಆಶ್ಚರ್ಯವಾಗಿ ನೋಡುತ್ತಿದ್ದರು. ಸಿದ್ಧಾರ್ಥ್, ಇವನು ನಮ್ಮ ದೊಡ್ಡಪ್ಪನ ಮಗ, ನನ್ನ ಅಣ್ಣ. ಸುಧಾ ಅವರು ಇವರನ್ನು ವಿವಾಹವಾಗಿ ನನಗೆ ಅತ್ತಿಗೆಯಾಗಿ ಬರುವುದಾದರೆ ನಾನು ಸಿರಿಯನ್ನು ಮದುವೆ ಆಗ್ತೇನೆ, ಇಲ್ಲದಿದ್ದರೆ ಈ ಮದುವೆ ನಡೆಯುವುದಿಲ್ಲ ಎಂದನು. ಈಗ ಇನ್ನೇನು ನಾಟಕ, ಅಣ್ಣ ತಮ್ಮ ಆಡುತ್ತಿದ್ದೀರಿ ಎಂದಳು ಸಿರಿ. ಶಾಸ್ತ್ರಿಗಳು, ಸಿರಿ ಸ್ವಲ್ಪ ಇರಮ್ಮ ಎಂದರು. ಅವರ ಮಾತಿಗೆ ಸಿರಿ ಸುಮ್ಮನಾದಳು. ನಾರಾಯಣರಾವ್, ನೋಡಿ, ನಾನು ಹಾಗೂ ಸುಧಾ ಶ್ರೀಧರ್ ಮದುವೆ ನಿಂತ ಸಂದರ್ಭದಲ್ಲಿ ಬಂದಿರಲಿಲ್ಲ, ಹಾಗಾಗಿ ನನಗೆ ನಿಮ್ಮ ಪರಿಚಯ ಇರಲಿಲ್ಲ. ನಮ್ಮ ಅಣ್ಣ ಹಣದ ಆಸೆಯಿಂದ ಸುಧಾ ಜೀವನವನ್ನು ಹಾಳು ಮಾಡಿದರು. ದೇವರ ಅದಕ್ಕೆ ತಕ್ಕ ಪಾಠ ಕಲಿಸಿದ. ಅವರಿಗಿದ್ದ ಒಬ್ಬಳೇ ಮಗಳು, ಪ್ರೀತಿಸಿ ಮದುವೆಯಾಗಿ ಓಡಿ ಹೋದಳು. ಅಣ್ಣ ಅತ್ತಿಗೆ ನಿಮಗೆ ಅನ್ಯಾಯ ಮಾಡಿದ್ದಕ್ಕೆ ಭಾಳ ವ್ಯಥೆಪಟ್ಟರು. ಅದೇ ದುಃಖ ಯೋಚನೆಗೆ ಕೊನೆಗೆ ತೀರಿಕೊಂಡರು. ಇನ್ನು ಈ ಶ್ರೀಧರ್ ಸುಧಾ ನೆನಪಿನಲ್ಲೇ ಇದ್ದಾನೆ. ನಮಗೆ ಬೇಕಾಗಿರೋದು ಹಣವಲ್ಲ, ಸುಧಾ ನಮ್ಮ ಮನೆಯ ಸೊಸೆ ಆಗುವುದು ಎಂದು ಸಾಯಂಕಾಲ ಸುಧಾ ಶ್ರೀಧರ್ನಿಗೆ ಕಾಫಿ ಕೊಡಲು ಹೋದಾಗ ನಮಗೆ ತಿಳಿಯಿತು ಸುಧಾ ಶ್ರೀಧರ್ನಿಗೆ ಗೊತ್ತಾದ ಹೆಣ್ಣು ಅಂತ. ಆಗ ನಾವು ಮಾತಾಡಿಕೊಂಡೆವು. ನೀವು ಒಪ್ಪಿದರೆ ಈಗಲೂ ಕಾಲ ಮಿಂಚಿಲ್ಲ, ಸುಧಾ ಶ್ರೀಧರ್ ಮದುವೆ ನಡೆಸಬಹುದು, ದಯವಿಟ್ಟು ಒಪ್ಪಿಕೊಳ್ಳಿ ಎಂದರು. ಶ್ರೀಧರ್, ನಮ್ಮಿಂದ ತಪ್ಪಾಗಿದೆ, ಕ್ಷಮಿಸಿ. ನನಗೆ ಅವತ್ತು ನಮ್ಮ ಅಪ್ಪನ ವಿರುದ್ಧ ಮಾತನಾಡಲು ಆಗಲಿಲ್ಲ. ನಾನು ಇಡೀ ಪ್ರಪಂಚಕ್ಕೆ ಸುಧಾಳನ್ನು ಮದುವೆಯಾಗಿ ಒಳ್ಳೆಯವನಾಗಿದ್ದರು ನಮ್ಮ ಅಪ್ಪನಿಗೆ ಕೆಟ್ಟ ಮಗನಾಗುತ್ತಿದ್ದೆ. ಹಾಗಾಗಿ ನಾನು ನಮ್ಮ ಅಪ್ಪನ ವಿರುದ್ಧ ಧ್ವನಿ ಎತ್ತಲು ಆಗಲಿಲ್ಲ. 28 ವರ್ಷ ಸಾಕಿ ಸಲುಹಿದ ಅಪ್ಪನಿಗೆ ಎದುರು ಮಾತನಾಡಲು ಅಥವಾ ಅವರನ್ನು ಮದುವೆಗೆ ಒಳ್ಳೆಯ ಮಾತಿನಿಂದ ಒಪ್ಪಿಸಲು ಆಗಲಿಲ್ಲ. ಸುಧಾ ನೆನಪಿನಲ್ಲಿ ಇನ್ನೂ ಮದುವೆ ಆಗದೆ ಹಾಗೇ ಇದ್ದೇನೆ ಎಂದು ಶಾಸ್ತ್ರಿಗಳಿಗೆ ಕೈ ಜೋಡಿಸಿ ನಮಸ್ಕರಿಸಿ ಕಾಲಿಗೆ ಬೀಳಲು ಬಂದನು. ಶಾಸ್ತ್ರಿಗಳು ಅವನನ್ನು ಮೇಲೆತ್ತಿ, ಸುಧಾ ಏನಮ್ಮ, ಏನನ್ನುತ್ತೀಯಾ ಎಂದರು. ಎಲ್ಲರೂ ಸುಧಾ ಕಡೆ ನೋಡಿದಾಗ ಸುಧಾ, ನಾನು ಶ್ರೀಧರ್ ಅವ್ರ ಜೊತೆ ಮಾತಾಡಬೇಕು, ನಂತರ ನನ್ನ ಅಭಿಪ್ರಾಯ ತಿಳಿಸ್ತೇನೆ ಎಂದಳು. ಸಿರಿ ಅಕ್ಕನಿಗೆ, ಅಕ್ಕ, ನೀನು ನನಗಾಗಿ ನಿನ್ನ ಮನಸ್ಸಿಗೆ ವಿರುದ್ಧವಾಗಿ ನಿರ್ಧಾರ ತೆಗೆದುಕೊಳ್ಳುವುದು ಬೇಡ. ನೀನು ಏನೇ ನಿರ್ಧಾರ ತೆಗೆದುಕೊಂಡರೂ ನಾನು ಅದನ್ನು ಸಮ್ಮತಿಸುತ್ತೇನೆ ಎಂದಳು. ಸುಧಾ,
ನೋಡಿ, ಮೊದಲನೇದಾಗಿ ನನ್ನ ಮದುವೆಗೂ ಸಿರಿ ಮದುವೆಗೂ ನೀವು ಈ ರೀತಿ ಸಂಬಂಧ ಕಲ್ಪಿಸಿ ನೀವು ಮಾಡುತ್ತಿರುವುದು ತಪ್ಪು. ಆದರೂ ಅವತ್ತು ಬೇಡವೆಂದ ಹೋದ ನೀವು ಇವತ್ತು ನೀವಾಗೆ ಮತ್ತೆ ಬಂದಿದ್ದೀರಾ. ನನಗಂತೂ ಇಷ್ಟು ವರ್ಷಗಳಲ್ಲಿ ಮದುವೆ ಸಂಸಾರ ಯಾವುದೇ ಯೋಚನೆಯೇ ಇಲ್ಲ. ನನ್ನ ಉಪನ್ಯಾಸಕ ವೃತ್ತಿ ನನಗಿದೆ. ನನ್ನ ಅಪ್ಪ ಅಮ್ಮ ಮುದ್ದಿನ ತಂಗಿಯ ಪ್ರೀತಿ ಪ್ರೋತ್ಸಾಹವೂ ಇದೆ. ನಾನೀಗ ಹೆಚ್ಚು ಕಡಿಮೆ ಸನ್ಯಾಸಿನಿಯಾಗಿಯೇ ಇದ್ದೇನೆ. ಮುಂದೆಯೂ ಹೀಗೆ ಇರಬೇಕೆಂದುಕೊಂಡಿದ್ದೇನೆ ಎಂದಳು. ನಾರಾಯಣರಾವ್ ಅವರು, ಸುಧಾ, ನಿನ್ನ ಮನಸ್ಸಿಗೆ ಎಷ್ಟು ನೋವಾಗಿದೆ ಎಂದು ನಾನು ಅರಿಯಬಲ್ಲೆ. ಮದುವೆಗಳು ಸ್ವರ್ಗದಲ್ಲಿ ನಡೆದಿರುತ್ತದೆ, ಇಲ್ಲಿ ನಡೆಯುವುದು ನಿಮಿತ್ತ ಮಾತ್ರ. ಯಾವುದೋ ವಿಷಯಗಳಿಗೆಯಲ್ಲಿ ಕೆಟ್ಟದು ನಡೆಯಿತು. ಶ್ರೀಧರ್ ಅದಕ್ಕಾಗಿ ಪಶ್ಚಾತ್ತಾಪ ಪಟ್ಟುಕೊಂಡಿದ್ದಾನೆ. ಅವನಿಗೆ ಅವನ ತಪ್ಪನ್ನು ಸರಿಪಡಿಸಿಕೊಳ್ಳುವ ಒಂದು ಅವಕಾಶ ಕೊಡು ತಾಯಿ ಎಂದರು. ಶ್ರೀಧರ್, ಸುಧಾ, ನನ್ನ ಕ್ಷಮಿಸಿ, ನನ್ನ ಮನೆ ಮನಸ್ಸು ತುಂಬುವಿರಾ ಎಂದು ಕೇಳಿದನು. ಸುಧಾ, ನಾನು ಉಪನ್ಯಾಸಕಿ, ಸಾಕಷ್ಟು ದುಡಿಯುತ್ತೇನೆ, ದುಡ್ಡು ಇದೆ ಎಂದುಕೊಳ್ಬೇಡಿ. ನಾನು ಈ ಮನೆ ತೆಗೆದುಕೊಳ್ಳುವಾಗ ಸಾಲ ಮಾಡಿದ್ದೇನೆ, ಸಾಲವನ್ನು ತೀರಿಸಬೇಕು. ಜೊತೆಗೆ ನನ್ನ ಹಣವೆಲ್ಲ ಈಗ ಮದುವೆಗೆ ಖರ್ಚಾಗಿ ಹೋಗಿದೆ. ಮುಂದೆ ನಮ್ಮ ಅಪ್ಪ ಅಮ್ಮನಿಗೆ ಗಂಡು ಮಕ್ಕಳಿಲ್ಲ. ನಾನೇ ಗಂಡು ಮಗನಾಗಿ ನಿಂತು ಅವರನ್ನು ನೋಡಿಕೊಳ್ಬೇಕು. ಸಿರಿ ಮೇಲೆ ಈ ಹೊರೆ ಹೊರಿಸುವುದು ಸರಿಯಲ್ಲ. ಅವಳಿನ್ನೂ ಚಿಕ್ಕವಳು. ಜೊತೆಗೆ ಸಿರಿಗೆ ಅಣ್ಣನಂತೆ ಮುಂದೆ ನಿಂತು ಅವಳ ಕಷ್ಟ ಸುಖ ನೋಡಿಕೊಳ್ಬೇಕು ಎಂದಳು. ಶ್ರೀಧರ್, ನನಗೆ ಈಗ ಹಣದ ಅವಶ್ಯಕತೆ ಇಲ್ಲ. ನಮ್ಮ ಅಪ್ಪ 1 ಲಕ್ಷ ವರದಕ್ಷಿಣೆಗಾಗಿ ಮದುವೆ ಮುರಿದರು. ಆದರೆ ನಾನು ಲಕ್ಷ ಸಂಪಾದಿಸಿ ಇಟ್ಟಿದ್ದೇನೆ. ನೀವು ಕೆಲಸಕ್ಕೆ ಹೋಗದೇ ಇದ್ದರೂ ನಾನೇ ನಿಮ್ಮ ಮನೆ ನೋಡಿಕೊಳ್ಳುತ್ತೇನೆ ಹಾಗೂ ಸಾಲವನ್ನು ತೀರಿಸ್ತೇನೆ ಎಂದನು. ಅದೆಲ್ಲ ಏನು ಬೇಡ, ನಾನು ಮಾಡಿದ ಸಾಲ ನಾನೇ ತೀರಿಸ್ತೇನೆ ಎಂದಳು. ನಾರಾಯಣರಾವ್, ಬರಿಯ ದುಡ್ಡು ಏಕೆ ಹೀಗೆ? ದುಡ್ಡೇ ಎಲ್ಲದಕ್ಕೂ ಪರಿಹಾರವಲ್ಲ. ನಮ್ಮ ಅಣ್ಣ ಅಷ್ಟು ದುಡ್ಡಿಗಾಗಿ ಬಾಯಿ ಬಿಡುತ್ತಿದ್ದ. ಆದರೆ ಕೊನೆಗೆ ಹುಷಾರಿಲ್ಲ ಅಂದಾಗ ಯಾವ ದುಡ್ಡು ಅವನಿಗೆ ಆರೋಗ್ಯ ನೆಮ್ಮದಿ ಕೊಡಲಿಲ್ಲ. ನಮ್ಮ ಮನೆಯಲ್ಲೂ ನಾವಿಬ್ಬರು ದುಡಿಯುತ್ತೇವೆ. ಎಂದೂ ನನ್ನ ದುಡ್ಡು ನಿನ್ನ ದುಡ್ಡು ಎಂದು ಗಂಡ ಹೆಂಡತಿ ಬೇರೆ ಬೇರೆಯಾಗಿ ಇಟ್ಟಿಲ್ಲ. ನಾವಿಬ್ಬರೂ ಎಂದೂ ದುಡ್ಡಿಗಾಗಿ ಮನಸ್ತಾಪ ಮಾಡಿಕೊಂಡಿಲ್ಲ. ಹಾಗಿದ್ದರೆ ಎಲ್ಲ ಶ್ರೀಮಂತರು ಸುಖಿಗಳು, ಬಡವರು ದುಃಖಿಗಳು ಆಗಿರುತ್ತಿದ್ದರು. ಸುಖ ದುಃಖಗಳನ್ನು ದುಡ್ಡಿನಲ್ಲಿ ಅಳೆಯುವುದಕ್ಕೆ ಆಗುವುದಿಲ್ಲ. ದುಡ್ಡು ಜೀವನಕ್ಕೆ ಅವಶ್ಯಕವೇ ಹೊರತು ದುಡ್ಡೇ ಜೀವನವಲ್ಲ. ಸುಧಾ, ಈಗ ಕಾಲ ಬದಲಾಗಿದೆ. 15 ವರ್ಷದ ಹಿಂದೆ ನಿಂತು ಹೋದ ಸುಧಾ ಮದುವೆ ಸಂದರ್ಭಕ್ಕೂ ಈಗಿನ ಸಂದರ್ಭಕ್ಕೂ ಬಹಳ ವ್ಯತ್ಯಾಸವಿದೆ. ಹೆಣ್ಣು ಮಕ್ಕಳ ಮದುವೆ ವರದಕ್ಷಿಣೆಗಾಗಿ ಎಷ್ಟು ಕಷ್ಟಪಟ್ಟರೂ ಆಗುವುದಿಲ್ಲವೆಂದು ಭ್ರೂಣ ಹತ್ಯೆ ಆಗುತ್ತಿದೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಸಿಗುವುದೇ ಕಷ್ಟವಾಗಿದೆ. ಇತ್ತೀಚಿನ ಹೆಣ್ಣು ಮಕ್ಕಳು ಹುಡುಗರ ಪ್ರೊಫೈಲ್ ನೋಡ್ತಾರೆ. ಫಾರಿನ್ಗೆ ಹೋಗ್ತಾನೆಯೇ, ಸಂಬಳ ಎಷ್ಟು, ಬ್ಯಾಂಗ್ಳೂರಿನಲ್ಲಿ ಸ್ವಂತ ಮನೆ ಇದೆಯೇ, ಅಪ್ಪ ಅಮ್ಮ ಜೊತೆ ಇರಕೂಡದು ಎಂದು ಕಂಡೀಷನ್ ಹಾಕುವ ಹೆಣ್ಣು ಮಕ್ಕಳಿದ್ದಾರೆ. ಅಂಥದ್ರಲ್ಲಿ ನಿಮ್ಮ ಮಗಳು ಸಿರಿ ಇದು ಯಾವುದೂ ಕೇಳದೆ ಒಪ್ಪಿಕೊಂಡಳು. ನಮಗೂ ಕೂಡ ಇರುವ ಒಬ್ಬನೇ ಮಗ. ಮದುವೆಯಾಗಿ ಬೇರೆ ಮನೆ ಮಾಡಿಕೊಂಡು ಹೋದರೆ ಇನ್ನೂ ಭಯವಿತ್ತು. ಆದರೆ ನಿಮ್ಮ ಮನೆ ಸಂಪ್ರದಾಯ, ಸಿರಿ ನಡವಳಿಕೆ ನೋಡಿದ ಮೇಲೆ ನಿಜವಾಗ್ಲೂ ಒಪ್ಪಿಕೊಂಡೆವು ಎಂದರು. ಸುಧಾ, ಆದರೆ ನಾನು ಅಪ್ಪ ಅಮ್ಮನನ್ನು ಬಿಟ್ಟು ಬರಲಾರೆ. ನೀವೇ ಇಲ್ಲಿ ಇರಬಹುದು ಎಂದಳು. ಶ್ರೀಧರ್, ಆಯಿತು, ನಿಮ್ಮ ಅಪ್ಪ ಅಮ್ಮ ಇನ್ನು ಮುಂದೆ ನನಗೂ ಅಪ್ಪ ಅಮ್ಮ. ನಾನು ನಿನ್ನ ಕಷ್ಟಗಳಿಗೆ ಹೆಗಲು ಕೊಡುತ್ತೇನೆ. ಸುಧಾ, ನನ್ನ ಬಾಳಿಗೆ ಸುಧೆಯನ್ನು ತುಂಬಿರಿ ಎಂದು ಕೇಳಿಕೊಂಡನು. ಸುಧಳ ಅಷ್ಟು ವರ್ಷ ತಡೆದು ಇಟ್ಟಿದ್ದ ದುಃಖ ಕಣ್ಣೀರಾಗಿ ಹರಿಯಿತು. ತಂದೆಯ ತೊಡೆಯ ಮೇಲೆ ಮಲಗಿ ಅಳತೊಡಗಿದಳು. ವಸಂತ ಅವರು ಸಿರಿ ಬಂದು ಪಕ್ಕ ಕುಳಿತುಕೊಂಡರು. ಶಾಸ್ತ್ರಿಗಳು ಸುಧಾಳ ತಲೆ ನೆವರಿಸಿದರು. ಅವಳ ಎದೆಯಲ್ಲಿ ತುಂಬಿದ ದುಃಖವೆಲ್ಲ ಹೊರಹಾಕುವಂತೆ ಅತ್ತಳು. ಯಾರಿಗೂ ಅವಳನ್ನು ತಡೆಯುವ ಧೈರ್ಯ ಇರಲಿಲ್ಲ. ಶ್ರೀಧರ್ ಶಾಸ್ತ್ರಿಗಳು ಪಕ್ಕ ಕುಳಿತು ಅಳುತ್ತಿದ್ದ ಸುಧಾಳನ್ನು ನೋಡುತ್ತಿದ್ದರು. ಅದೆಷ್ಟೋ ಹೊತ್ತಿನ ನಂತರ ನಾರಾಯಣರಾವ್, ಸುಧಾ ಹತ್ತಿದ್ದು ಸಾಕಮ್ಮ, ಆಗಲೇ ರಾತ್ರಿ 2 ಗಂಟೆ ಆಯಿತು. ನಾಳೆಯೇ ಸಿರಿಯ ಮುಹೂರ್ತದ ಜೊತೆ ನಿಮ್ಮ ಮುಹೂರ್ತವನ್ನು ಇಡಿಸೋಣವೇ ಎಂದರು ಮೃದುವಾಗಿ. ಸುಧಾ ಶಾಸ್ತ್ರಿಗಳು ಆಯಿತು ಎಂದರು. ಇನ್ನೇನು ಎಲ್ಲ ಮುಗಿಯಿತು. ನಾಳೆ ಬೆಳಿಗ್ಗೆ ಬೇಗ ಹೇಳಬೇಕು. ಮಲಗಿಕೊಳ್ಳೋಣ, ನಡೆಯಿರಿ ಎಂದು ಎಲ್ಲರೂ ಎದ್ದು ಹೊರಟರು. ಶ್ರೀಧರ್, ಸ್ವಲ್ಪ ಬರ್ನಲ್ ಬೇಕು, ಕಾಫಿ ಬಿದ್ದು ಸುಟ್ಟಿದ್ದು ಹುರಿಯುತ್ತಿದೆ ಎಂದಾಗ ಎಲ್ಲರೂ ನಕ್ಕರು. ಸುಧಾ ತನ್ನ ರೂಮ್ಗೆ ಕರೆದುಕೊಂಡು ಹೋಗಿ ಬರ್ನಲ್ ಕೊಟ್ಟಳು. ಶ್ರೀಧರ್ ಬಚ್ಚಲಿಗೆ ಔಷಧಿ ಹಚ್ಚಲು ಹೋದಾಗ ಅವನ ಮೊಬೈಲ್ ತೆಗೆದುಕೊಂಡಳು. ಮೊಬೈಲ್ ಲಾಕ್ ಆಗಿರದಿದ್ದರಿಂದ ತೆಗೆದು ನೋಡಲು ಸುಲಭವಾಯಿತು. ಸುಧಾ ಕೆಲವು ಫೋಟೋ ಅದರಿಂದ ತೆಗೆದುಕೊಂಡು ತೇಜಸ್ವಿ ನಂಬರಿಗೆ ಕಳಿಸಿ, ಆದಷ್ಟು ಬೇಗ ಕೆಲಸ ಮಾಡಿ ಪ್ಲೀಸ್ ಎಂದು ಸಂದೇಶ ರವಾನಿಸಿ ನಿಟ್ಟುಸಿರು ಬಿಟ್ಟಳು. ಸುಧಾ ಮತ್ತು ಸಿರಿ ತಾಯಿಯ ಪಕ್ಕದಲ್ಲಿ ಮಲಗಿಕೊಂಡರು. ಇಬ್ಬರು ಮಕ್ಕಳನ್ನು ಹಿಡಿದುಕೊಂಡು ಮಲಗಿದರು. ಎಷ್ಟು ಹೊತ್ತು 3 ಜನರು ಮಾತನಾಡಿದರು. ಬೆಳಿಗ್ಗೆ ಸುಧಾ ಮತ್ತು ಸಿರಿ ಅಭ್ಯಂಜನ ಸ್ನಾನ ಮಾಡಿ ಬಂದಾಗ ಶಾಸ್ತ್ರಿಗಳು ಸುಧಾಗೆಂದು ಹೊಸ ರೇಷ್ಮೆ ಸೀರೆ ತರಿಸಿಕೊಟ್ಟರು. ಸುಧಾಳಿಗೆ ಮಾಂಗಲ್ಯದ ಸರ ಇತ್ಯಾದಿ ಒಡವೆಗಳನ್ನು ನಾರಾಯಣರಾವ್ ಮತ್ತು ಶ್ರೀಧರ್ ತರಿಸಿಕೊಟ್ಟರು. ನಂತರ ಗೌರಿ ಪೂಜೆ, ಕಾಶಿ ಯಾತ್ರೆ, ಹೀಗೆಲ್ಲ ಆಚರಣೆಗಳು ನಡೆದವು. ಶಾಸ್ತ್ರೋಕ್ತವಾಗಿ 2 ಮದುವೆ ನಡೆದವು.
ಸುಧಾ ಕಾಲೇಜು ಸಿಬ್ಬಂದಿ ವರ್ಗದವರಿಗೆ ಸುಧಾ ಮದುವೆ ನಡೆಯುತ್ತಿರುವುದು ನೋಡಿ ಆಶ್ಚರ್ಯವಾಯಿತು. ನಂತರ ಚಿರೋಟಿ ಬಾದಾಮಿ ಹಾಲಿನ ಊಟ ಆಯಿತು. ಲಾಜಾ ಹೋಮ, ಭೂಮದ ಊಟ, ಉಡಿ ತುಂಬ ಶಾಸ್ತ್ರ, ಅರುಂಧತಿ ನಕ್ಷತ್ರ ತೋರಿಸುವುದು, ಮಗು ಆಡಿಸುವುದು, ಹೀಗೆಲ್ಲ ಶಾಸ್ತ್ರ ನಡೆದು ಮದುವೆ ಮುಗಿಯಿತು. ಸಾಯಂಕಾಲ ಚಿಕ್ಕದಾಗಿ ಪಾರ್ಟಿ ಹಾಲಲ್ಲಿ ಅರತಕ್ಷತೆ ಕಾರ್ಯಕ್ರಮ ನಡೆಯುತ್ತಿತ್ತು. ಇನ್ನೇನು ಅರತಕ್ಷತೆ ಮುಗಿಯಿತು ಎನ್ನುವಾಗ ಸುಧಾ ಕಾಯುತ್ತಿದ್ದ ಗಳಿಗೆ ಬಂದಿತ್ತು. ಶ್ರೀಲಕ್ಷ್ಮಿ ತನ್ನ ಗಂಡ ಶ್ರೀಕಾಂತ್ನ ಜೊತೆ ಮಗಳನ್ನು ಕರೆದುಕೊಂಡು ಬಂದಳು. ಅಣ್ಣ ಮದುವೆಯ ಶುಭಾಶಯಗಳು ಎಂದು ಹಾರೈಸಿ ನಿಂತಾಗ ಶ್ರೀಧರ್ ಮತ್ತು ಉಳಿದ ಎಲ್ಲರಿಗೂ ಆಶ್ಚರ್ಯ ಕಾದಿತ್ತು. ಶ್ರೀಧರ್ ತಂಗಿಯನ್ನು ಕಂಡು ಅತ್ತು ಬಿಟ್ಟನು. ಅಣ್ಣ, ನನ್ನನ್ನು ಕ್ಷಮಿಸು, ಈ ತಂಗಿಯ ತಪ್ಪನ್ನು ಮನ್ನಿಸಿ ಮನೆಗೆ ಸೇರಿಸಿಕೊಳ್ಳಿ ಎಂದು ಅತ್ತಳು. ಚಿಕ್ಕಪ್ಪ ಚಿಕ್ಕಮ್ಮ ಮತ್ತು ತಮ್ಮನೊಂದಿಗೆ ಮಾತಾಡಿ ಚಿಕ್ಕಪ್ಪ ಚಿಕ್ಕಮ್ಮನ ಕಾಲಿಗೆ ನಮಸ್ಕರಿಸಿ ಕೇಳಿಕೊಂಡಳು. ಶ್ರೀಧರ್ ಸುಧಾ ತನ್ನ ತಂಗಿಯನ್ನು ತಪ್ಪನ್ನು ಮನ್ನಿಸೋಣವೇ ಎಂದಾಗ ನಾನು ಮನ್ನಿಸಿ ಆಯಿತು ಎಂದಳು. ಶ್ರೀಲಕ್ಷ್ಮಿ, ಇವತ್ತು ಇಲ್ಲಿಗೆ ಬರಲು ಕಾರಣ ಅತ್ತಿಗೆಯೇ ಎಂದಳು. ಹೌದು, ನಮ್ಮ ವಿವಾಹ ಶುಭ ವಿವಾಹವಾಗಲು ಮನೆ ಹೆಣ್ಣು ಮಗಳು ಮನೆಗೆ ಬರಬೇಕು. ಹೆಣ್ಣು ಮಕ್ಕಳ ಮನಸ್ಸು ನೋಯಿಸಬಾರ್ದು, ಮತ್ತು ಹೆಣ್ಣು ಮಗಳ ಮನಸ್ಸನ್ನು ನೊಂದರೆ ಮನೆಗೆ ಶ್ರೇಯಸ್ಸು ಇರುವುದಿಲ್ಲ. ಅವಳು ಮಾಡಿದ ತಪ್ಪಿಗೆ ಸಾಕಷ್ಟು ಪಶ್ಚಾತ್ತಾಪದಿಂದ ಕೊರಗಿದ್ದಾಳೆ. ಅದೇ ಸಾಕು, ಅದೇ ದೊಡ್ಡ ಶಿಕ್ಷೆ ಎಂದಳು. ಸುಧಾ, ನಿನ್ನಿಂದ ನನ್ನ ತಂಗಿ ಸಿಕ್ಕಳು ಎಂದನು ಖುಷಿಯಾಗಿ. ಶ್ರೀಧರ್, ಇಲ್ಲಿ ಇಷ್ಟು ಹೊತ್ತಿಗೆ ಶ್ರೀಲಕ್ಷ್ಮಿಯನ್ನು ಹುಡುಕಿ ತರಲು ಸಹಾಯ ಮಾಡಿದ್ದು ಸೀಕ್ರೆಟ್ ಏಜೆಂಟ್ ತೇಜಸ್ವಿ. ನನಗೆಲ್ಲ ಮಾಹಿತಿಯನ್ನು ಒದಗಿಸಿ ಸಿದ್ಧಾರ್ಥ್ ಮನೆ ಕುಟುಂಬ ಎಲ್ಲ ವಿಷಯವನ್ನು ಒದಗಿಸಿಕೊಟ್ಟು ನನ್ನ ಹಳೆಯ ವಿದ್ಯಾರ್ಥಿ ತೇಜಸ್ವಿ. ಅವನಿಗೆಷ್ಟು ಥ್ಯಾಂಕ್ಸ್ ಹೇಳಿದರೂ ತೀರದು ಎಂದಾಗ ಮತ್ತೆ ಇಲ್ಲಿ ತೇಜಸ್ವಿ ಪರಿಚಯ ಮಾಡಿಸು ಎಂದ ಶ್ರೀಧರ್. ಸುಧಾ, ಅವನಾಗೆಲ್ಲ ಎಲ್ಲೋ ಬರುವುದಿಲ್ಲ, ಅದು ಅವನ ಕೆಲಸಕ್ಕೆ ತೊಂದರೆಯಾಗುತ್ತದೆ. ಮರೆಯಲ್ಲೇ ಇದ್ದು ಕೆಲಸ ಮಾಡ್ತಾನೆ ಎಂದಳು. ಎಲ್ಲರೂ ಖುಷಿಯಿಂದ ರಾತ್ರಿ ಊಟ ಮುಗಿಸಿದರು. ಮೊದಲ ರಾತ್ರಿ ಶ್ರೀಧರ್ ಸುಧಾ ಬಿಸಿ ಹಾಲಿನ ಲೋಟ ಹಿಡಿದು ಬಂದಿದ್ದ ನೋಡಿ ಶ್ರೀಧರ್ ಭಯದಿಂದ ದೂರ ಸರಿದು, ಅಮ್ಮ ಸುಧಾ, ಹಿಂಗೆ ನನ್ನ ಮೇಲೆ ಕೋಪ ಇದ್ದರೆ ಚೆನ್ನಾಗಿ ಬೈದು, ಬೇಕಾದರೆ 2 ಏಟು ಹೊಡೆದು ಬಿಡು, ಆದರೆ ನಿನ್ನೆ ಕಾಫಿ ಚೆಲ್ಲಿದಂತೆ ಇವತ್ತು ಬಿಸಿ ಹಾಲು ಚೆಲ್ಲಬೇಡ ಎಂದನು. ಸುಧಾ ಹಾಲಿನ ಲೋಟವನ್ನು ಅವನ ಮೇಲೆ ಚೆಲ್ಲುವಂತೆ ನಟಿಸಿದಳು. ಶ್ರೀಧರ್ ಭಯದಿಂದ ದೂರ ಸರಿದವನು. ಸುಧಾ ಹಾಲಿನ ಲೋಟ ಪಕ್ಕಕ್ಕಿಟ್ಟು ಮಂಚದ ಮೇಲೆ ಕುಳಿತು ತನ್ನ ಉದ್ದ ಜಡೆಯನ್ನು ಮುಂದೆ ಹಾಕಿ, ನಾನೇಕೆ ನಿಮಗೆ ಅಮ್ಮ ಆಗಲಿ, ನಿಮ್ಮ ಅಮ್ಮನ ಸೊಸೆ ನಾನು ಎಂದಳು. ಹೌದಲ್ವಾ, ನೀನು ನನ್ನ ಅಮ್ಮನ ಸೊಸೆ, ನಮ್ಮ ಮಕ್ಕಳಿಗೆ ಅಮ್ಮ ಆಗ್ತೀಯ ಎಂದಾಗ ಇಬ್ಬರೂ ನಕ್ಕರು. ಬಾಳು ಬೆಳಗಿದೇನಲ್ಲ, ನಲ್ಲೇ ಸೇರಿದಾಗ ಎಂದು ಹಾಡಿದ ಶ್ರೀಧರ್. ಸಿರಿಯಾಗೂ ಸಿದ್ಧಾರ್ಥ್ ಕೂಡ ಖುಷಿಯಿಂದ ತಮ್ಮ ವಿವಾಹ ನೆರವೇರಿತೆಂದು ಸಂತೋಷಪಟ್ಟರು. ಶಾಸ್ತ್ರಿಗಳು ವಸಂತ ಅವರು ಖುಷಿಯಿಂದ ಇಬ್ಬರ ಹೆಣ್ಣು ಮಕ್ಕಳ ಮದುವೆ ನಡೆದಿದ್ದಕ್ಕೆ ನೆಮ್ಮದಿಯಿಂದ